ಈ ಒಂದು 5 ದಿನಗಳ ಕಾಲ ಸಂಗೀತ ಸೇವೆಯನ್ನು ಮಾಡ್ತಕ್ಕಂತಹ ಪೂಜ್ಯರು ಆಗಿರ್ತಕ್ಕಂಥ ಗುರುಸಿದ್ದಯ್ಯ ಸವದಿಮಠ್ ಸಾಕಿನ ಸುಳ್ಳ ಹಾಗೂ ತಬಲಾ ವಾದಕರಾಗಿರ್ತಕ್ಕಂಥ ಜಡಿ ಮಠದ ಒಂದು ಈ ಪೂಜ್ಯ ಸ್ಥಾನಕ್ಕೆ ಆಗಮಿಸಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇವತ್ತು ಮೊದಲನೇ ದಿನದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಗುರು ಸಾಕ್ಷಾತ್ ಪರಬ್ರಹ್ಮ ನಮಃ. ಪಂಚಾನನತನುದ್ಭೂತಾನ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ನಮೋಸ್ತುತೆ. ಸಂಗೀತ ಸಾಗರಂ ಚೈವ ಸಾಹಿತ್ಯಭೂಷಣಂ ತತಃ ಲಿಂಗ ಪೂಜಾ ಸದಾನಂದಂ ವಂದೇ ಪಂಚಾಕ್ಷರ ಗುರುಪುಟ್ಟರಾಜೇಶ್ವರ ಭಜೇ. ಪರಮಾತ್ಮನ ಕಿರಣ ಕಿರಣ ಎಂಬ ಸಾಕ್ಷಿ ಇಷ್ಟಲಿಂಗ ಧಾರಣ ಧಾರಣ ಅಂತ ಶ್ರೀಲಿಂಗಿಗೆ ಜನನ ಮರಣವಿಲ್ಲೆನುವ ಅಂತ ಶ್ರೀಲಿಂಗಿಗೆ ಜನನ ಮರಣವಿಲ್ಲೆನುವ ಜನನಕ್ಕೆ ಲಿಂಗೋದ್ಭವವೆನ್ನುವ ಉದ್ಭವವೆನ್ನುವ ಮರಣಕ್ಕೆ ಲಿಂಗೈಕ್ಯ ಎಂದೆನ್ನುವ ಸೃಷ್ಟಿ ಸ್ಥಿತಿ ಲಯ ಲಿಂಗ ಲೀಲೆಯನುವ ಶಿವ ಮತದ ಶ್ರೀ ಶಿವಾಚಾರ್ಯರಿಗೆ ವಂದನೆ ಪ್ರತಿಷ್ಠಾಪಿಸುವ ಜೀವದೇವರಲ್ಲಿ ನಿಜದ ಅಭಿನ್ನತೆಯ ಸ್ಥಾಪಿಸುವ ಮರ್ತ್ಯಲೋಕವನ್ನು ಸತ್ಯಲೋಕಗೈಯುವ ಕರ್ಮಕ್ಕೆ ಧರ್ಮ ಸಂಸ್ಕಾರವೀಯುವ ಭವಗೆಲ್ಲಕ್ಕೆ ಶಿವ ದೀಕ್ಷೆಯ ಕೊಡುವ ವೀರಶೈವರ ಶ್ರೀ ಶಿವಾಚಾರ್ಯರಿಗೆ ವಂದನೆ ಜಗದಾಚಾರ್ಯರಿಗಭಿನಂದನೆ. ಪಂಚಪೀಠಾಧೀಶ ಜಗದ್ಗುರುಗಳೈವರಿಗೆ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆ ಪ್ರಣಾಮದರ್ಪಣೆ. ಮತ್ತು ಜಡಿ ಸಿದ್ದೇಶ್ವರನ ಮನದಲ್ಲಿ ಸ್ಮರಿಸಿಕೊಳ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಶ್ರೀ ಜಡಿ ಮಠದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮಿ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದ್ವಿತೀಯ ವರ್ಷದ ಗುರು ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವದ ಹಾಗೂ ತುಲಾಭಾರ ಕಾರ್ಯಕ್ರಮದ ಒಂದು ಈ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ
ಆಗಮಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನ ವೇದಿಕೆಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮದ ಮೊದಲನೇದಾಗಿ ಈಗ ಶ್ರೀಮಠದ ವಿದ್ಯಾರ್ಥಿಗಳಿಂದ ಜಯ ಘೋಷವನ್ನ ಮಾಡಲಿ ವೇದ ಘೋಷ. ಸಹ ವೀರ್ಯಂ ಕರವಾವಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ ಹರ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜೈ. ಶ್ರೀ ಶ್ರೀ ಜಡಸಿದ್ದೇಶ್ವರ ಮಹಾರಾಜ ಕೀ ಜೈ. ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾರಾಜ ಕೀ ಜೈ. ಶ್ರೀ ಷಟಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾರಾಜ ಕೀ ಜೈ. ಸಕಲ ಸಾಧು ಸಂತ ಮಹಾರಾಜ ಕೀ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಯೇ ಶಿವ ಹರ 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 ಮಹಾದೇವ ಹರ. ಘೋಷವನ್ನು ಹೇಳಿರ್ತಕ್ಕಂಥ ಪೂಜಾರಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈಗ ಈ ಒಂದು ಮೊದಲನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಆಗಿರ್ತಕ್ಕಂತಹ ಶ್ರೀಮಠದ ಪಟ್ಟಾಧ್ಯಕ್ಷರು ಶ್ರೀ ಷಟಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳನ್ನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ಸಮರ್ಪಣೆ ಸಲ್ಲಿಸುತ್ತಾ ಹಾಗೂ ಇವತ್ತಿನ ಒಂದು ಮೊದಲನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಡ್ತಕ್ಕಂಥ ಪರಮ ಪೂಜ್ಯರು ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀ ರೇಣುಕ ಮಹಂತ ಶಿವಾಚಾರ್ಯ ಸ್ವಾಮಿಗಳು ಬೃಹನ್ಮಠ ಬೇರಗಂಡಿ ಇವರನ್ನು ಪೂಜ್ಯರನ್ನು ಸಹಿತ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವವಾಗಿರ್ತಕ್ಕಂಥ ನಮನಗಳನ್ನ ಸಮರ್ಪಣೆ ಮಾಡಿಸಿಕೊಡ್ತಕ್ಕಂತಹ ಪರಮ ಪೂಜ್ಯರು ಆಗಿರ್ತಕ್ಕಂತಹ ಶ್ರೀಯುತ ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾಗಿರ್ತಕ್ಕಂತಹ ಪ್ರವಚನ ಭಾಸ್ಕರರು ಆಗಿರ್ತಕ್ಕಂತಹ ಶ್ರೀ ಬಸಲಿಂಗಯ್ಯ ಶಾಸ್ತ್ರಿಗಳು ಹಿರೇಮಠ ಪೂಜ್ಯರನ್ನು ಸಹಿತ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವವಾಗಿರ್ತಕ್ಕಂಥ ನಮನಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಗೀತ ಸೇವೆಯನ್ನ ಮಾಡ್ತಕ್ಕಂಥ ಪರಮ ಪೂಜ್ಯರು ಆಗಿರ್ತಕ್ಕಂಥ ಗುರುಸಿದ್ದಯ್ಯ ಸಬದಿ ಮಠ ಅವರು ಸಹಿತ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ತಬಲ ಸಾಧಕರು ಆಗಿರ್ತಕ್ಕಂಥ ದ್ಯಾಮಪ್ಪ ಕುಂಬಾರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಹಾಗೂ ಈ ಒಂದು ನಿರಂತರವಾಗಿ ನಡೀತಕ್ಕಂತಹ 5 ದಿನಗಳ ಕಾಲ ಪ್ರವಚನ ಆಲಿಸಲಿಕ್ಕೆ ಬಂದಂತಹ ಮರೋ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರನ್ನ ತಾಯಂದಿರನ್ನ ಮುದ್ದು ಮಕ್ಕಳನ್ನ ಎಲ್ಲರನ್ನು ಸಹಿತ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಮೊದಲನೇ ದಿನದ ಒಂದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ಎಲ್ಲ ಪೂಜ್ಯರು ಸಹಿತ ಒಂದು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ. श्री गुरु यडियूर सिद्धलिंगेश्वर महाराज के, श्री गुरु जडसिद्धेश्वर महाराज के, श्री षटस्थल ब्रह्म महेश्वर शिवाचार्य महास्वामी महाराज के, अंबादेवी माता के, शिव सांब जय नमः पार्वती पति शिव हर हर महादेव। हेलो हेलो एको कड़ी ಮಾಡಿ हेलो ಸೌಂಡ್ ಜಿ ಅಂತ
ಹಲೋ ಹಲೋ ಹುಡುಗರ ಒಂದು ತಾಸು ಸುಮ್ಮ ಕುಂದ್ರಬೇಕು. ಕಾರ್ಯಕ್ರಮ ಮುಗಿತಂದ್ರೆ ಅಷ್ಟೊರ್ಗಿ ಚಾಕ್ಲೇಟ್ ಕೊಡ್ತೇನೆ. ಸುಮ್ಮ ಕುಂದಿರ್ತಿರಲ್ಲ, ಯಾರು ಹೇಳಾಕೋತಾರ ನಿಮಗೆ? ಯಾರು ಕರೆಕ್ಟಾಗಿ 5 ದಿನಗಳವರೆಗೆ ಪ್ರವಚನವನ್ನು ಕೇಳುತ್ತೀರಿ. ನಂದು ಎಲ್ಲಿ ಓದಲ್ಲಿ ಏನು ಅಭ್ಯಾಸ ಇದೆ ಅಂದರೆ ಮಕ್ಕಳಿಗಾಗಿ 4 ದಿನದೊಳಗೆ ಎಕ್ಸಾಮ್ ಕೊಡ್ತೀನಿ. 4 ದಿನದೊಳಗೆ ಎಕ್ಸಾಮ್ ಹೆಂಗೆ ಕೊಡ್ತೀನಿ ಅಂತಂದ್ರೆ ನಾನು ಏನು ಹೇಳಿರ್ತೀನಿ ಅದರ ಬಗ್ಗೆ ಪ್ರಶ್ನೆ ಪತ್ರಿಕೆ ಕೇಳ್ತೀನಿ. ಎಷ್ಟನೇ ಕ್ಲಾಸ್ ಅಂದರೆ 5ನೇ ತರಗತಿಯಿಂದ ಹಿಡಿದು 8ನೇ ತರಗತಿ ಮಕ್ಕಳವರೆಗೂ ಸಹಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತೆಗಿತೀನಿ. ಅದರೊಳಗೆ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತೀರಿ ಮಿಕ್ಕಿದವರಿಗೆ ಸಮಾಧಾನಕರ ಬಹುಮಾನ ಇರುತ್ತೆ. ಶಾಂತ ರೀತಿಯಿಂದ ಕುಳಿತುಕೊಂಡ್ರೆ ಆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗ್ತೀರಿ. ಆ ಎಕ್ಸಾಮ್ನೊಳಗೆ ಪಾಸ್ ಆದ್ರಿ ಅಂತಂದ್ರೆ ನಮ್ಮ ಅಜ್ಜರ್ ಅಂತ ಏನ್ ಹೇಳಿದ್ರಲ್ಲ ಅವ್ರ ಆಶೀರ್ವಾದವನ್ನ ಮಾಡಿದ್ರು ಅಂತಂದ್ರೆ ಇಡೀ ಜಗತ್ತಿನೊಳಗ ಮರಬ ಗ್ರಾಮದ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಏಳಿಗೆಯನ್ನ ಕಾಣ್ತಾರೆ. ಅಂಥ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮದಾಗ್ತದೆ ಅನ್ನುವಂಥ ಮಾತನ್ನ ಸರ್ವರಿಗೂ ಸಹಿತವಾಗಿ ತಿಳಿಯಪಡಿಸುತ್ತ ಗವಾಯಿಗಳು ಭೂಪುರ ಟಚ್ ಮಾಡ್ತಾರೆ. ಗುರುದೇವೋ ಮಹಾದೇವೋ ಗುರುದೇವೋ ಸದಾ ಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ಕುಮಾರಂ ನಮಾಮಿ ಪಂಚಾಕ್ಷರಂ ವಂದೇ ಗುರು ಪುಟ್ಟರಾಜ ಘಾನ ಶಿವಯೋಗೀಶ್ವರಂ ಶತಕೋಟಿ ನಮಾಮ್ಯಹಂ ತ್ರಾಹಿ ತ್ರಾಹಿ ಕೃಪಾನಿಧಯೇ ತ್ರಾಹಿ ತ್ರಾಹಿ ಕೃಪಾನಿಧಯೇ. ಗುಡಿಮಾತಿಗೊಮ್ಮೆ ನುಡಿಯತ ಕೊಡುವಂತೆ ಒಡೆಯಾನೆ ಫಳ ಹೊಕ್ಕು ನುಡಿಸಿದ ಬರೆಯೊಳ ನಾನ್ ನುಡಿಗಯುವೆ ನಯ್ಯ ಶ್ರೀ ಗುರುವೇ ಕೃಪೆಯಾಗು. ಹಮ್ಮಿಂಗ್ ಕಡಿಮೆ ಶಿವ ಸಾಂಬಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಗುರು ಜಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಮಹಾರಾಜಗೆ ಜಯ ಮಂಗಲಂದೇ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಆರಂಭ ಕಾಲದಲ್ಲಿ ಶ್ರೀ ಗುರುವೇ ಸತ್ಕ್ರಿಯೆ ಆಧಾರವೇ ಸುಜ್ಞಾನ ಸಾಗರವೇ ನಮತಿಗೆ ಮಂಗಲವಿತ್ತು ರಾಗದೆಂಬೇಗ ಕೃಪೆಯಾಗು ಅನ್ನುವ ಹಾಗೆ ಆರಂಭ ಕಾಲದಲ್ಲಿ ರೇಣುಕಾದಿ ಜಗದ್ಗುರು ಪಂಚಾಚಾರ್ಯರನ್ನ ಮಹಾತ್ಮರನ್ನ ಸದಾಕಾಲವಾಗಿ ರವೈನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಯಡಿಯೂರಿನ ಒಡೆಯ ತೋಟದ ಸಿದ್ಧಲಿಂಗೇಶ್ವರರನ್ನ ಸ್ಮರಿಸಿಕೊಂಡು ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ದೇಹವನ್ನೇ ಮುಡುಪಾಗಿಟ್ಟಿರುವಂಥ ಸಮಾಜದ ಏಳಿಗೆಗಾಗಿ ಹಗಲಿರುಳೆನ್ನದೆ ಶ್ರಮಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನ ಎನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಗದಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪಂಚಾಕ್ಷರ ಗುರುವರೆಯರನ್ನ ಹಾಗೂ ಈ ನಾಡಿನ ತುಂಬೆಲ್ಲ ಸಂಚಾರವನ್ನ ಮಾಡಿ ತುಲಾಭಾರದ ಚಕ್ರವರ್ತಿ ಎನಿಸಿಕೊಂಡಿರುವಂಥ
ಲಿಂಗದಲ್ಲಿ ಶಿವನನ್ನೇ ಕಂಡಿರುವಂಥ ಅಂಧ ಅನಾಥ ಮಕ್ಕಳಿಗಾಗಿ, ದೀನ ದಲಿತ ಮಕ್ಕಳಿಗಾಗಿ ತಮ್ಮ ದೇಹವನ್ನೇ ಮುಡುಪಾಗಿಟ್ಟಿರುವಂತಹ ಗದುಗಿನ ಎನ್ನುಡೆಯ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರ ಕರ್ತೃಗದ್ದಿಗೆಗೆ ನತಮಸ್ತಕನಾಗಿ ಎನ್ನ ವೈದಿಕ ಗುರುವರಿಯರು, ವೈದಿಕ ಚಕ್ರವರ್ತಿಗಳಾಗಿರುವಂಥ ಶ್ರೀ ಮದ್ಘನ ಚಕ್ರವರ್ತಿ ಸಿಂಧಗಿ ಶಾಂತಿವೀರ ಪಟ್ಟಾಧ್ಯಕ್ಷರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಊರಿನ ಅಧಿದೇವನಾಗಿರುವಂಥ ಸರ್ವ ಕಾರಣಗಳಿಗೆ ಕಾರಣೀಭೂತನಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಜಡಸಿದ್ಧ ಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಪುಡಮಟ್ಟು ನೂತನ ಪೀಠಾಧಿಪತಿಗಳಾಗಿರುವಂಥ ಈ ಭಾಗದ ಬಾಲಯೋಗಿ ಅಂತ ಅನಿಸಿಕೊಂಡಿರುವಂಥ ಮಹಾತ್ಮರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಂತರಾತ್ಮದ ದಿವ್ಯ ಚೇತನಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಪ್ರಥಮ ದಿನದ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ದಯಮಾಡಿ ತಾಯಂದ್ರ ಬಳಗ ಇಡೀ ಎಲ್ಲಾ ಊರೊಳಗೆ ನಾವೆಲ್ಲ ಪುರಾಣ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಎಲ್ಲಾ ಊರೊಳಗ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಪ್ರಾರಂಭದ ದಿನ ಯಾವ ಊರೊಳಗ ಇಷ್ಟು ಜನ ಸೇರಲ್ಲ, ಯಾವ ಊರೊಳಗೂ ಸಹಿತವಾಗಿ ಇಷ್ಟು ಜನಗಳು ಸೇರೋದಿಲ್ಲ. ಆದ್ರೆ ಮುಂದಕ್ಕೆ ಬನ್ನಿ ಅನ್ನುವಂಥ ಊರು ಯಾವುದಾದ್ರೂ ಇದ್ರ ಅದು ಮೊರಬ ಗ್ರಾಮ ಅನ್ನುವಂಥ ಮಾತನ್ನ ಹೆಮೆಯಿಂದ ಹೇಳುತ್ತೀನಿ. ಯಾಕೆ ಮುಂದಕ್ಕೆ ಬನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಪರಮ ಪೂಜ್ಯರು ಎಷ್ಟು ಜನ ಚಂದ ಕೂತೀರಲ್ಲ, ಮೊರಬ ಗ್ರಾಮದ ಸರ್ವರು ಸಹಿತವಾಗಿ, ಈ ಊರಿನ ಮಕ್ಕಳು ಸಹಿತವಾಗಿ, ಈ ಊರೊಳಗೆಲ್ಲ ಗುರು ಹಿರಿಯರ ಸಹಿತವಾಗಿ ಮುಂದೆ ಬರಬೇಕೇ ವಿನಃ ಹಿಂದುಳಿಬಾರದು. ಮುಂದಕ್ಕೆ ಕುತ್ಕೋರಿ, ಚಂದ ಬೆಳೀರಿ, ಜೀವನದ ಉದ್ದರಕ್ಕೂ ಮೇನತ್ತರಕ್ಕೆ ಬೆಳೆದು ಈ ಊರಿನ ಹಿರಿಮೆ ಗರಿಮೆಯನ್ನು ಹೆಚ್ಚಿಸುವಂಥ ಮಕ್ಕಳು ನೀವಾಗಲಿರುವಂಥ ಆಶೀರ್ವಾದವನ್ನ ಪರಮ ಪೂಜ್ಯರು ಸದಾಕಾಲವಾಗಿ ನಿಮ್ಮಗಳಿಗೆ ನೀಡಿದ್ದಾರೆ ಎನ್ನುವಂಥ ಮಾತು. ಅದೇ ಪ್ರಕಾರವಾಗಿ ಪರಮ ಪೂಜ್ಯರಾಗಿರುವಂಥ ಇವತ್ತಿನ ದಿವಸ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಬೇರುಗಂಡಿ ಜೋರಾದ ಒಂದು ಸಾರಿ ಚಪ್ಪಾಳೆಯನ್ನು ಹಾಕಿ ಆ ಪರಮ ಪೂಜ್ಯರನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಸ್ವಾಗತವನ್ನು ಕೋರೋಣ ಅನ್ನುವಂಥದ್ದು. ಆ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ದೀರ್ಘದ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಅದೇ ಪ್ರಕಾರವಾಗಿ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಜಡೆತಲೆ ಮೊರಡುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಕೆ ಶಿವಪುರ ಜಿಲ್ಲಾ ಬೆಳಗಾವಿ ಈ ಪರಮ ಪೂಜ್ಯರನ್ನು ಸಹಿತವಾಗಿ ವೇದಿಕೆಗೆ ಚಪ್ಪಾಳೆ ಮುಖಾಂತರವಾಗಿ ನಾವು ನೀವೆಲ್ಲರೂ ಸ್ವಾಗತವನ್ನು ಕೋರೋಣ. ಅವರ ಅಂತರಾತ್ಮದ ದಿವ್ಯ ಚೇತನಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಬಹಳ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗಾಯನವನ್ನು ಉಣಬಡಿಸುವುದಕ್ಕಾಗಿ ಬಂದಿರುವಂಥ ಗುರುಸಿದ್ದಯ್ಯ ಸ್ವಾಮಿಗಳು, ಗುರುಸಿದ್ದಯ್ಯ ಸೌದಿಮಠ ಅವರಿಗೆ ಸಹಿತವಾಗಿ ಒಂದು ಸಾರಿ ಜೋರದ ಚಪ್ಪಾಳೆಯನ್ನು ಹಾಕ್ರಿ. ಅದೇ ಪ್ರಕಾರವಾಗಿ ನಮ್ಮ ತಬಲಾವರಕರಾಗಿರುವಂಥ ದ್ಯಾಮಪ್ಪ ಕುಂಬಾರ ಅವರಿಗೂ ಸಹಿತವಾಗಿ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರುವಂಥ ಮಾತನ್ನು ಹೇಳುತ್ತೆ. ಕೆಂಜೋಡೆಯ ಬೂತನೂರು ಮಠ ಬೂಸ್ನೂರು ಮಠ ಅವರು ಸಹಿತವಾಗಿ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಸ್ವಾಗತವನ್ನು ಕೋರೋಣ. ಈ ಊರಿನ ಜಂಗಮ ಪುಂಗವರೆಲ್ಲರಲ್ಲಿ ಸಹಿತವಾಗಿ ಅನಂತ ರೀತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಊರಿನ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಕಾಶಮಾನವಾಗಿರುವಂಥ ದಿವ್ಯ ಚಿಜ್ಯೋತಿಗೆ ಶರಣಾರ್ಥಿಗಳು. ಚಪ್ಪಾಳೆ ಹಾಕಬೇಡ್ರಿ, ದಯಮಾಡಿ ಹಾಕಬೇಡ್ರಿ. ನಾನು ನಿಮ್ಮಗಳ ಜೊತೆಯಲ್ಲಿ ಮಾತನಾಡುವುದಕ್ಕೆ ಇಚ್ಛೆ ಪಡ್ಲಕತ್ತೀನಿ. ಮಾತನಾಡಿಸಿದವರನ್ನ ನೀವು ಮಾತಾಡ್ತೀರಿ ಅಂದ್ರೆ ಏನಂತ ಹೇಳಬೇಕ್ರಿ? ನಾನೇನು ಹೇಳಿದೆ? ಶರಣಾರ್ಥಿಗಳಂತ ಹೇಳಿದೆ. ಆ ಪದವಾಕ್ಯಕ್ಕೆ ನೀವೇನು ಹೇಳಬೇಕು? ಜೋರದ ಚಪ್ಪಾಳೆಯನ್ನು ಹಾಕ್ರಿ. ಯಾರೇ ವೇದಿಕೆ ಮೇಲೆ ಪರಮ ಪೂಜ್ಯರು ಶರಣಾರ್ಥಿಗಳಂತ ಹೇಳಿದಾಗ ಶರಣಾರ್ಥಿಗಳು ಗುರುವೇ.
ಇಷ್ಟು ಹೇಳಿದ್ರೆ ಸಾಕು. ನಿಜವಾಗ್ಲೂ ಹೇಳ್ತೀನಿ, ಸಂಸ್ಕಾರ ಅನ್ನುವಂತ ಪದವನ್ನ ಕಲಿಬೇಕಾಗಿತ್ತು ಅಂದ್ರೆ ಮರುವು ಗ್ರಾಮಕ್ಕೆ ಹೋಗಿ ಸಂಸ್ಕಾರವನ್ನ ಕಲಿತು ಬಂದ್ರಿ ಅನ್ನುವಂತ ಊರು ನಿಮ್ಮದಾಗಬೇಕು. ಅದಕ್ಕಾಗಿ ನನಗಾಗಿ ನಾನು ಏನನ್ನು ಬಿಡುವುದಿಲ್ಲ, ನಿಮಗಾಗಿ ಒಂದೇ ಮಾತನ್ನ ಬಿಡ್ತೀನಿ. 5 ದಿನಗಳ ಪರ್ಯಂತರವಾಗಿ ಯಾವುದೇ ಪರಮ ಪೂಜ್ಯರು ದಯಮಾಡಿ ಹೇಳ್ತೀನಿ ನಿಮಗೆ, ಶರಣಾರ್ಥಿಗಳಂದಾಗ ಗುರುವೇ ಶರಣು, ಜೊರಗೆ ಹೇಳ್ರಿ. ನಮ್ಮ ಗವಾಯಿಗಳವರು ಪ್ರಾರ್ಥನಾ ಗೀತೆ ಏನು ಹೇಳ್ತಾರೆ, ನಾವೆಲ್ಲ ಪ್ರಾರ್ಥನಾ ಗೀತೆಯನ್ನು ಹೇಳೋಣ. ಪರಮಾಮೃತ ಜಡೇಶನ ಚರಿತಾಮೃತ. ನಾನು ಕೂಡ ಅಂದ್ರೆ ಜೋರಾಗಿ ಎಲ್ಲರೂ ಅಂದ್ರೆ ಅಮೃತ ಪರಮಾಮೃತ ಜಡೇಶನ ಚರಿತಾಮೃತ. ಹೇಳೋದಕ್ಕೆ ಪ್ರಯತ್ನ ಮಾಡ್ರಿ, ಹಿಂಗ್ ನಿಧಾನಕ್ಕೆ ಕ್ಲಾಸ್ ಆಗ್ಬೇಕು, ಜೋರಾಗೆಲ್ಲ. ಅಮೃತ ಪರಮಾಮೃತ ಜಡೇಶನ ಚರಿತಾಮೃತ. ಸತ್ಯ ಸವೆ ನೋಡಿ ಅಮೃತ, ನಿತ್ಯ ನೇಮವೇ ಅಮೃತ. ಸತ್ಯ ಸವೆ ನೋಡಿ ಅಮೃತ, ನಿತ್ಯ ನೇಮವೇ ಅಮೃತ. ತತ್ವಬೋಧವೇ ಅಮೃತ, ತತ್ವಬೋಧವೇ ಅಮೃತ. ಶಿವಶಾಸ್ತ್ರವೇ ಚರಿತಾಮೃತ, ಅಮೃತ ಚರಿತಾಮೃತ ಜಡೇಶನ ಚರಿತಾಮೃತ. ಪರಮಾಮೃತ ಜಡೇಶನ ಚರಿತಾಮೃತ. ಹಣೆಗೆ ಬಸಿತವೇ ಅಮೃತ, ಮನಕ್ಕೆ ಮಂತ್ರವೇ ಅಮೃತ. ಹಣೆಗೆ ಬಸಿತವೇ ಅಮೃತ, ಮನಕ್ಕೆ ಮಂತ್ರವೇ ಅಮೃತ. ಪಾಲನೇತ್ರದಿ ಜನಿಸಿರುವ, ಪಾಲನೇತ್ರದಿ ಜನಿಸಿರುವ ರುದ್ರಾಕ್ಷಿಯೇ ಪರಮಾಮೃತ, ಅಮೃತ ಪರಮಾಮೃತ ಜಡೇಶನ ಚರಿತಾಮೃತ. ಅಮೃತ ಪರಮಾಮೃತ ಜಡೇಶನ ಚರಿತಾಮೃತ. ಲಿಂಗ ಜಂಗಮ ಅಮೃತ, ಲಿಂಗ ಪೂಜೆಯ ಅಮೃತ. ಲಿಂಗ ಜಂಗಮ ಅಮೃತ, ಲಿಂಗ ಪೂಜೆಯ ಅಮೃತ. ಪಾಲನೇತ್ರದಿ ಜನಿಸಿರುವ, ಪಾಲನೇತ್ರದಿ ಜನಿಸಿರುವ ರುದ್ರಾಕ್ಷಿಯೇ ಪರಮಾಮೃತ, ಅಮೃತ ಪರಮಾಮೃತ ಜಡೇಶನ ಚರಿತಾಮೃತ. ಜಡೇಶನ ಚರಿತಾಮೃತ, ಜಡೇಶನ ಚರಿತಾಮೃತ. ಶ್ರೀ ಜಡಸಿದ್ದೇಶ್ವರ ಮಹಾರಾಜ್ಗೆ ಎಷ್ಟು ಸಂತೋಷ ಆಗ್ಯದಂದ್ರೆ ನನಗೆ ಬೆಳತನಕ್ಕೆ ನಾನು ಮಾತಾಡ್ಬೇಕಂತ ಅನಿಸ್ಲಕತ್ತಿದ್ರಿ. ಯಾಕೆ ಅನಿಸ್ಲಕತ್ತಿದಂದ್ರೆ ಎಲ್ಲ ಊರೊಳಗೆ ಧಾರಾವಾಹಿ ನಡೆದದೆ, ಆದರೆ ಮೊರಬು ಗ್ರಾಮದೊಳಗೆ ಆಧ್ಯಾತ್ಮ ಚಿಂತನ ಅನ್ನುವಂಥ ಮಹಾಪುರಾಣ ನಡೆದದ. ಆ ಪುರಾಣದೊಳಗೆ ಪರಮಾತ್ಮನ ಸ್ವರೂಪಗಳಾಗಿರ್ತಕ್ಕಂಥವ್ರು ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಮಹಾತ್ಮರು ಬಂದಾರ. ಅಂಥ ಮಹಾತ್ಮರು ಜಡಸಿದ್ದೇಶ್ವರರ ಸನ್ನಿಧಾನದ ಮುಂದೆ ಕೂತು ನೀವೆಲ್ಲ ಪುರಾಣವನ್ನು ಕೇಳಕತ್ತೀರಿಲ್ಲ, ನಾವೆಲ್ಲ ಕೈಲಾಸವನ್ನ ಕಂಡಿಲ್ಲ, ಇದು ನಿಜವಾದ ಕೈಲಾಸ, ನಿಜವಾದ ಕೈಲಾಸ. ಕಂಡೇನೇನು ಕೈಲಾಸ? ಯಾರೂ ಕಂಡಿಲ್ಲ. ಇದು ನಿಜವಾದ ಕೈಲಾಸ. ಇಲ್ಲಿ ಪ್ರತಿಯೊರುವರೆಗೆ ಮೊದಲು ಶಾಂತಿ ಅಂತಕ್ಕಂಥದ್ದು ಬೇಕು.
ಜೀವನದೊಳಗ ಶಾಂತಿ ನೆಮ್ಮದಿ ಇತ್ತು ಅಂದ್ರೆ ಬದುಕು ಬಹಳ ಚಂದ. ಆ ಶಾಂತಿ ನೆಮ್ಮದಿನೇ ಇಲ್ಲಂದ್ರೆ ಜೀವನ ಚೆನ್ನಾಗಿರ್ಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಇಲ್ಲಿ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ಯಾವಾಗಲೂ ತಪಸ್ಸು ಮಾಡುತ್ತಿದ್ದರು, ಧ್ಯಾನ ಮಾಡುತ್ತಿದ್ದರು. ಧ್ಯಾನದೊಳಗೆ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳುತ್ತಿದ್ದರು. ಯೋಗೇಶ್ವರರು ಮತ್ತು ಜಡಸಿದ್ದೇಶ್ವರರಂತೆ ನಮ್ಮಗಳಿಗೆ ನಿಮ್ಮಗಳಿಗೆ ತಪಸ್ಸನ್ನ ಮಾಡಲಿಕ್ಕೆ ಬರುತ್ತದೇನು? ಆ ಮಹಾತ್ಮರಂತೆ ಲಿಂಗ ಪೂಜೆಯನ್ನ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ? ಬರ್ತದೇನ್ರಿ? ನಮ್ಗ ಸರಿಯಾಗಿ ನಮ್ಗೆ ಊಟ ಮಾಡಕ್ ಬರುವುದಿಲ್ಲ. ನಮಗೆ ಜಡಸಿದ್ದೇಶ್ವರರು ಮತ್ತು ಯೋಗೇಶ್ವರರು ಮಹಾತ್ಮರು ತಪಸ್ಸಿನ ಪೂಜೆಯ ಫಲವನ್ನ ಈ ಮೊರಬ ಗ್ರಾಮಕ್ಕೆ ಕೊಟ್ಟು ಹೋಗ್ಯಾರೆ. ಇಡೀ ಜಗತ್ತಿಗೆ ಅವರು ಪೂಜೆ ಮಾಡಿರುವಂತ ಪುಣ್ಯದ ಫಲವನ್ನು ಕೊಟ್ಟಿದ್ದಾರೆ. ನಾವು ಏನು ಕೊಟ್ಟೇವಿ? ಭಗವಂತ ಸುಂದರವಾಗಿರುವಂತ ಜೀವವನ್ನ ಕೊಟ್ಟಾನ. ಆದ್ರೆ ಆ ಭಗವಂತನಿಗೆ ನಾವೇನು ಕೊಟ್ಟೇವಿ? ಬೇಡೋದಾಯಿತು ನಮ್ದು ಜೀವನದೊಳಗೆ. ಬೇಡೋದಾಯ್ತು. ಹೆಂಗಿತ್ತಂತಂದ್ರೆ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ಎಷ್ಟು ಚಂದ ತಪಸ್ಸನ್ನ ಮಾಡಿ 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 ಪುಣ್ಯದ ಫಲವನ್ನು ಕೊಟ್ಟು ಹೋಗ್ತಾರೆ. ನಮಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಾ ಹೇಳಿದೆ, ಮತ್ತು ಮಲಗೋದಕ್ಕೆ ಬರೋದಿಲ್ಲ. ನಮಗೆ ಬರ್ತದನ್ರಿ? ಮಲಗಲಿಕ್ಕೆ ಬರ್ತದನ್ರಿ ನಮ್ಗೆ? ಅಲ್ರಿ ಗುರುಗಳೇ, ದಿನ ಚಂದ ಮಕ್ಕೋತೀವಿ ನಾವು, ಮತ್ತೆ ಮಲಗಲಿಕ್ಕೆ ಬರ್ತದಂತ ಕೇಳ್ತೀರಲ್ಲ, ಹೆಂಗಂತೆ? ಮಲಗಲಿಕ್ಕೆ ಬರೋದಿಲ್ರಿ ನಮ್ಗೆ. ಮಕ್ಕೊಳಕ್ ಬರ್ತದನ್ರಿ? ಸಾಧ್ಯ ಇಲ್ಲ. ಊಟ ಮಾಡ್ಲಿಕ್ಕೆ ಬರ್ತದನ್ರಿ? ಬರೋದಿಲ್ಲ. ಊಟ ಯಾರಿಗೆ ಮಾಡಕ್ ಬರ್ತದ್ರಿ? ಮತ್ತು ಊಟ ಮಾಡಿದ ಅದಕ್ಕೋಸ್ಕರ ನಾವು ಬದುಕಿವ್ರಿ. ಊಟ ಮಾಡಿಲ್ಲ ಅಂದ್ರೆ ಬದುಕುತ್ತಿದ್ದೀವಿ ಅಂತ ನೀವು ಪ್ರಶ್ನೆ ಮೂಡಿರ್ತದೆ ಎಲ್ಲರ ತಲೆಯೊಳಗೆ. ಊಟ ಮಾಡಕ್ ನಾವು ಜಾಣ್ರಲ್ರಿ, ದನಕರುಗಳು ಜಾಣ್ರು ಊಟ ಮಾಡಿ. ಉದಾಹರಣೆ, ಆಕಳ ಅಥವಾ ಎಮ್ಮಿ ಮೆಸ್ಕೊಂಡು ಬಂದಿರ್ತೀರಿ ನೀವೆಲ್ಲ. ಆಕಳಕ್ಕೆ ಹೊಟ್ಟೆ ತುಂಬ ಮೇಯ್ದ ಬಳಿಕ ಅದೇನು ಮಾಡ್ತದ ಗೊತ್ತಂದ್ರೆ, ಹೊಟ್ಟೆ ತುಂಬಿತ್ತಂದ್ರೆ ಕಾಲಾಗ ಹಾಕೊಂಡು ಚಂದ ಮೆತ್ತನ ಹಾಸಿಗೆ ಮಾಡಿ ಮಲಗುತ್ತದ್ರಿ. ಅದು ನಮಗೇನಾದ್ರೂ ಹೊಟ್ಟೆ ತುಂಬಿರ್ಬೇಕ್ರಿ, ಅದು ಸಾಕಾಗಿರಂತ ತಿಳ್ಕೊಂಡು ಮೆತ್ತ ಮಕ್ಕೋತದ. ನಮಗೇನಾದ್ರೂ ನಾಲಿಗೆಗೆ ರುಚಿ ಹತ್ತಿರ್ಬೇಕ್ರಿ. ಒಂದಿಷ್ಟು ವಡ ಏನಾದರೂ ಮಾಡಿರ್ಬೇಕು ಮನೆಯೊಳಗೆ. ಏನಂತೀರಿ? ವಡ ಅಥವಾ ರವೆ ಉಂಡೆ ಏನಾದರೂ ಮಾಡಿರ್ಬೇಕು. ರುಚಿ ಹತ್ತಂದ್ರೆ ಅದು ಭಗವಂತ ಗೊತ್ತು. ರುಚಿ ಹತ್ತಿತ್ತಂದ್ರೆ ನಾವು ಬಿಡೋದಿಲ್ಲ. ಬಿಡ್ತೀವೇನ್ರಿ? ಹೊಟ್ಟಿ ಕೆಡಬೇಕು. ಹೊಟ್ಟಿ ಕೆಟ್ಟರೆ ಬಿಡ್ತೀವಿ ನಾವು. ಇದು ಊಟ ಮಾಡಕ್ಕೆ ಯಾರು ಜಾಣ್ರ? ದನ ಕರುಗಳೇನು ಹೊಟ್ಟೆ ಕೆಡಿಸ್ಕೊಂಡು ನೋಡಿರೇನ್ರಿ? ಕೆಡಿಸ್ಕೊಂಡಿದ್ದ ಹೊಟ್ಟೆ ದನ ಕರುಗಳು? ಇಲ್ಲ, ಗೊತ್ತಿಲ್ಲ ನಮಗೆ. ಊಟ ಮಾಡಕ್ ನಾವು ಜಾಣ್ರಲ್ಲ. ಹಂಗಂದ್ರೆ ಮಲಗೋದಕ್ಕೆ ಯಾರು ಜಾಣ್ರು? ನಾವೆಲ್ಲ ಮಂಚದ ಮೇಲೆ ಮಕ್ಕೊಂಡಿರ್ಬೇಕ್ರಿ. ಸರಳ ಹೇಳ್ತೀನಿ ನಿಮಗೆ. ಮಂಚದ ಮೇಲೆ ಮಲಗಿದಾಗ ಬೆಳಕರಿಯದ್ರೊಳಗೆ ಒಂದು ಕನಸು ಬಿಡ್ತದ್ರಿ ನಮಗ. ಬೆಳಕರಿಯೋದ್ರೊಳಗ ಒಂದು ಕನಸು ಬಿತ್ತಂದ್ರ ಕನಸಿನಾಗ ಉಳ್ಳಾಡ್ಕೋತ ಎಲ್ಲಿ ಬಿದ್ದಿರ್ತೀವ್ರಿ. ಯಪ್ಪ ನನ್ನ ಕಾಲ ಮುರಿತು, ಯವ್ವ ರಾತ್ರಿ ನನ್ನ ಕೈ ಮುರಿತು, ಕೆಳಗೆ ಬಿದ್ದೇ ಇರ್ತೀವಿ ನಾವು. ಆದ್ರೆ ಮಂಗ್ಯ ಕೇಳಿರಲ್ಲ, ಅದು ಟೊಂಗಿ ಮೇಲೆ ತುದಿ ಕುಂತು ಮಲಗುತ್ತದ್ರಿ. ಆದ್ರೆ ಟೊಂಗಿಯಿಂದ ಕೆಳಗೆ ಬಿದ್ದು ಸತ್ತರಂತ ಇಲ್ಲಾರ ಕೇಳಿರಿ? ಟೊಂಗಿ ಮೇಲೆ ಬಿದ್ದದಂದ್ರೆ ಮಂಗಿ ಎಂದೂ ಬಿದ್ದಿಲ್ಲ. ಅದಕ್ಕೆ ಮಲಗೋದಕ್ಕೆ ಯಾರು ಜನರಾದ್ರು? ಮಂಗ್ಯ ಜನರಾಯ್ತು. ಹಂಗ ನಿಮ್ಮೂರೊಳಗ ಇಲ್ಲಿ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ಮಹಾತ್ಮರು ಒಳ್ಳೆಯ ಪೂಜಾ ಫಲವನ್ನ ನಿಮ್ಮಗಳಿಗೆ ಕೊಟ್ಟು ಭಕ್ತರನ್ನ ಉದ್ಧಾರವನ್ನ ಮಾಡಿ ಹೋಗಿರುವಂತ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ದೇಹ ಎರಡಾದರೂ ಜೀವ ಬಂದು ಅನ್ನುವಂತ ಸ್ನೇಹಿತರಂತಕ್ಕಂಥದ್ದು. ಹೌದಿಲ್ಲ? ಒಬ್ಬರು ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ. ಅವರು ನಿಮ್ಮೂರಿಗೆ ಹೆಸರು ಬರಬೇಕಾದ್ರೆ ಇತಿಹಾಸನ ಅಂತ ತಿಳ್ಕೊಂಡು ನಮ್ಮ ಪೂಜ್ಯರು ಹೇಳಿದ್ರು. ನನಗೆ ಜಡಸಿದ್ದೇಶ್ವರರು ತಪಸ್ಸಿಗೆ ಕುಳಿತುಕೊಂಡಿರುವಂಥ ಸಂದರ್ಭ. ಜಡಸಿದ್ದೇಶ್ವರರು ಮತ್ತು ಶಿವಯೋಗಿಗಳು, ಯೋಗೀಶ್ವರರು ತಪಸ್ಸಿಗೆ ಕುಳಿತುಕೊಂಡಿರುವಂಥ ಸಂದರ್ಭ. ಹೆಂಗೆ ಈ ಬ್ಯಾಸಿಗೆ ಬಿಸಿಲು ಅದಲ್ಲ, ಹಂಗೆ ಬ್ಯಾಸಿಗೆ ಬಿಸಿಲಿತ್ತು. ಹೆಂಗೆ ಇಲ್ಲಿ ಬ್ಯಾಸಿಗೆ ಬಿಸಿಲಿತ್ತು, ಬಹಳ ಬಿಸಿಲಿನ ತಾಪವನ್ನ
ತಡಿಲಿಕ್ಕೆ ಆಗಲಿಲ್ಲ ಜಡಸಿದ್ದೇಶ್ವರರಿಗೆ. ಯಾವಾಗ ತಾಪ ಬಹಳಷ್ಟು ಇತ್ತಲ್ಲ, ಬಿಸಿಲಿನ ತಾಪ, ಒಂದು ಮರ ಒಂದು 50 ಮೀಟರ್ ಅಷ್ಟು ಒಂದು ಮರ ಇತ್ತಲ್ಲ ಹತ್ರದಲ್ಲಿ. ಜಡಸಿದ್ದೇಶ್ವರರು ಏನು ಮಾಡ್ತಾರೆ ಅಂದರೆ, ಮರ ಇಲ್ಲಿ ಬಾ, ಮರ ಇಲ್ಲಿ ಬಾ ಅಂತ ತಿಳ್ಕೊಂಡು ಹಿಂಗೆ ಕರೀತಾರೆ. ಹಿಂಗೆ ಕರೆಯೋದ್ರೊಳಗೆ ಮತ್ತೆ ಯೋಗೀಶ್ವರರು ಬಾ ಅಂತೇಳಿ ಕರೀತಾರ. ಯಾವಾಗ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ಮರ ಬಾ ಅಂತ ತಿಳ್ಕೊಂಡು ಕರೆದ್ರು, ಪರಮ ಪೂಜ್ಯರ ಮಾತಿಗೆ ಓಗೊಟ್ಟು ಆ ಮರ ಅವ್ರಿಗೆ ತಪಸ್ಸಿಗೆ ಕುಳಿತುಕೊಂಡಿರುವಂತ ಜಾಗದ ಬಳಿ ಬಂದು ನೆರಳನ್ನು ನೆಡುತ್ತಾರಂದ ಬೆಳಗ್ಗೆ ಎಂಥ ಕೆಮ್ಮತ್ತಿನ ಮಾತಿರಬೇಕು. ಇಲ್ಲಿ ಮರ ಬಂದು ನೆರಳು ಕೊಟ್ಟಿತ್ತು. ಯಾವಾಗ ನೆರಳು ಕೊಟ್ಟ ಬಳಿಕ ಇಲ್ಲಿ ಮತ್ತೊಂದು ಇತಿಹಾಸ ನಡೀತದೆ. ತಲೆ ಮ್ಯಾಗ ಒಂದು ಬಲಗಡೆ ಕೊಲ್ಲಿ ಮುರಿದು ಬೀಳುತ್ತದೆ. ಯಾವಾಗ ತಲೆ ಮೇಲೆ ಒಂದು ಬಲಗಡೆ ಕೊಲ್ಲಿ ಮುರಿದು ಬಿತ್ತು, ಅವಾಗ ಇಲ್ಲಿ ಜಡಸಿದ್ದೇಶ್ವರರು ಮತ್ತು ಯೋಗೀಶ್ವರರು ವಿಚಾರವನ್ನು ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇರ್ಬೇಕು ನೋಡ್ರಿ, ತಲೆ ಮರ ಬಾ ಅಂತ ಬರುತ್ತಿಲ್ಲ, ನಿಮ್ಮೂರ್ ಬಾಜ್ ತಲೆ ಮರ ಬಾ ಅನ್ನುವಂಥದ್ದು. ಯಾಕಂತಂದ್ರೆ ತಲೆ ಮೇಗಿಂದ ಒಂದು ಬಲಭಾಗದಿಂದ ಕೊಲ್ಲಿ ಮುರಿದು ಬಿತ್ತಿರಿ. ಅದಕ್ಕೆ ಇಬ್ಬರು ಬಹಳಷ್ಟು ತರ್ಕವನ್ನ ಮಾಡಿಕೊಂಡು ವಿಚಾರವನ್ನ ಮಾಡಿಕೊಂಡು ಯೋಗೀಶ್ವರರು ಮತ್ತು ಇಲ್ಲಿ ಜಡಸಿದ್ದೇಶ್ವರರು ತಲೆ ಮೊರಬ ಅನ್ನುವಂಥ ಹೆಸರನ್ನು ಹೇಳುತ್ತಾರೆ. ಆ ಮಹಾತ್ಮರು ಮಾತನ ಆಡದೇ ಇರುವಂತ ಗಿಡವನ್ನ ತಮ್ಮ ಬಳಿ ಕರೆಸಿಕೊಂಡು ನೆರಳನ್ನ ಪಡೆದುಕೊಂಡ್ರು. ಹಂಗ ಯಾವ ಭಕ್ತರಿಗೆ ಏನು ತಿಳಿಯುವಂತ ಪ್ರಸಂಗಗಳಿರುವುದಿಲ್ಲ, ಅಜ್ಞಾನ ಅಂಧಕಾರದಲ್ಲಿ ಯಾರು ಮುಳುಗಿರ್ತಾರ ಅಂತವರ ಮನೆಗಳಿಗೆ ಬೆಳಕಾಗಿರ್ತಕ್ಕಂಥವರು ಜಡಸಿದ್ಧ ಮಹಾತ್ಮರು, ಜಡಸಿದ್ಧ ಶಿವಯೋಗಿಗಳು. ಯಾರ ಮನೆಯೊಳಗೆ ಕತ್ತಲ ಕವದಿತ್ತು ಅವರ ಮನೆಗಳನ್ನ ಬೆಳಗುವಂತಹ ಮಹಾತ್ಮರು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳ್ತಾರಲ್ಲ, ಚಿಂತಿಸದಿರು ಸುಖ ದುಃಖದೆಡೆಯೊಳು ನೀ ನಿಂತು ತಿಳಿದ ಬಳಿಕಲೇ ಜೀವನ. ಒಬ್ಬ ಮಹಾತ್ಮನ ಆಶೀರ್ವಾದ ಆಯಿತಂದ್ರೆ ಜೀವನ ಬೆಳಕಾಗ್ತದೆ, ಜೀವನ ಉದ್ಧಾರವಾಗ್ತದೆ. ಮಹಾತ್ಮನ ಆಶೀರ್ವಾದ ಇಲ್ಲ ಅಂತಂದ್ರೆ, ಗುರುವಿನ ಆಶೀರ್ವಾದ ಇಲ್ಲ ಅಂತಂದ್ರೆ ಜೀವನ ಬೆಳಕಾಗಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಅದಕ್ಕೆ ಗುರುವಿನ ಸೇವೆ ಮಾಡಬೇಕು. ಭಗವಂತ ಸುಂದರವಾಗಿರುತ್ತೋ ಇರುವಂತ ಜನ್ಮವನ್ನ ಕೊಟ್ಟಾನಂದ ಬಳಿಕ ಸುಖದ ಕೊಂಡಿ ಇರುತ್ತದ, ದುಃಖದ ಕೊಂಡಿ ಇರುತ್ತದ. ಸುಖ ಬಂದದಂತ ತಿಳ್ಕೊಂಡು ಕುಗ್ಗೋದಲ್ಲ, ಸಿರಿವಂತಿಕೆ ಬಂದರಂತ ತಿಳ್ಕೊಂಡು ಹಿಗ್ಗೋದಲ್ಲ. ಇದು ಯಾವುದೂ ಶಾಶ್ವತವಲ್ಲ. ಬಡತನನೂ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ಇಲ್ಲಿ ಏನನ್ನ ನೆಚ್ಚಿಕೊಂಡು ಬದುಕಬೇಕು ಅಂದ್ರೆ, ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ. ಬಡತನ ಸಿರಿತನ ಸ್ಥಿರವಲ್ಲ ಮನುಜ, ಕೂಡಲ ಸಂಗಮ ದೇವ. ಇದು ಬಡತನ ಸಿರಿತನ ಅಂತಕ್ಕಂಥದ್ದು ಹಗಲು ರಾತ್ರಿ ಇದ್ದಂಗ ಇದನ್ನ ನೆಚ್ಚಿಕೊಂಡು ಬದುಕನ್ನ ಕಟ್ಟಿಕೊಳ್ಳಬೇಡ ಓ ಮನಜ. ನಿಜವಾಗಲೂ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿತ್ತು ಅಂದ್ರೆ ರಟ್ಟೆಯನ್ನ ನಂಬಿ ಬದುಕನ್ನ ಕಟ್ಟಿಕೊ. ಮಹತ್ವರ ಅಡಿದಾವರಗಳಲ್ಲಿ ಪಾದಕ್ಕೆ ಶರಣಾಗತನಾಗಿ ಜೀವನವನ್ನ ಬಂಗಾರವನ್ನಾಗಿ ಮಾಡಿಕೊ. ಮಹಾತ್ಮನ್ನ ನಂಬು, ಆತನ ಸೇವೆಯನ್ನ ಮಾಡು. ನಿನ್ನ ಜೀವನದೊಳಗೆ ಬೆಳಕು ಕಂಡಿತ್ತು. ಎಲ್ಲೋ ಒಂದು ಕಡೆ ಸಂಪತ್ತು ಬಂದರಂತ ತಿಳ್ಕೊಂಡು ಹಿಕ್ಕೋದು. ಯಾಕೆ ಹೇಳ್ತೇನೆ ಅಂದ್ರ, ಇಲ್ಲಿ ಭಗವಂತ ಕೊಟ್ಟು ಒಂದಿಷ್ಟು ದಿನಗಳ ಕಾಲ ಪರಿಚಯ ಮಾಡುವಂತ ಪ್ರಸಂಗಗಳಿರುತ್ತದೆ. ಸಿರಿತನ ಯಾವಾಗ ಸಂಪತ್ತು ಬಂದದಂತ ತಿಳ್ಕೊಂಡು ಹಿಕ್ಕೋದಲ್ಲ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವ ಅನ್ನುವ ಹಾಗೆ. ಇಲ್ಲಿ ಒಂದು ಸನ್ನಿವೇಶ ನೆನಪಾಗ್ತದ. ಇಲ್ಲಿ ಅಡವಿ ಸಿದ್ದೇಶ್ವರರ ಗದ್ದಿಗೇರಿ ಅಂತ ನಾನು ಕೇಳ್ಪಟ್ಟೆ ಆಗಲಿ ಈ ಊರೊಳಗೆ. ಇದೇ ಹೌದಲ್ರಿ? ಅಂಕಲಿಗೆ ಅಡವಿ ಸಿದ್ದೇಶ್ವರರ ಗದ್ದಿಗೆ ಇರಲ್ಲ ನಿಮ್ಮೂರೊಳಗೆ, ಅದಲ್ಲ ಇದೇ ಇದಲ್ರಿ ಗದ್ದಿಗೆ. ಯಾಕೆ ಹೇಳ್ತೀನಿ ಅಂತಂದ್ರ, ಇಲ್ಲಿ ಅಡವಿ ಸಿದ್ದೇಶ್ವರನ ಪರಮ ಭಕ್ತ ಒಬ್ಬ ಭಕ್ತ. ಬಹಳ ಬಡತನ ಇತ್ತು. ಎಂಥ ಬಡತನ ಅಂದ್ರೆ ಕಿತ್ತಿ ತಿನ್ನುವ ಬಡತನ. ಹೋದೇವನೇ, ನಿನ್ನ ಅಣತ ಇಲ್ಲದ ಹಾಗೆ ನಾನು ಹುಟ್ಟಿ ಬಂದಿಲ್ಲ. ನಿನ್ನ ಅಣತೆಯಿಂದಲೇ ನಾನು ಭೂಮಿಯ ಮೇಲೆ ಹುಟ್ಟಿ ಬಂದಿರುವೆ. ಎಂಥ ಕಷ್ಟ ಕೊಟ್ಟಿಯು, ಎಂಥ ದುಃಖವನ್ನ ಕೊಟ್ಟಿ ಅಂತ ತಿಳ್ಕೊಂಡು ಚಿಂತಾ ಸ್ಥಿತಿಯೊಳಗ ಇರುವಂತ ಸ್ಥಿತಿ. ಆತ ಪ್ರತಿ ಅಮಾವಾಸ್ಯಗೊಮ್ಮೆ ಅಡವಿ ಸಿದ್ದೇಶ್ವರನ್ನ ಭೇಟಿಯಾಗಿ ಬರುತ್ತಿದ್ದ. ಎಷ್ಟು ಬಡತನ ಇದ್ದರೂ ಸಹಿತವಾಗಿ ಅಡವಿ ಸಿದ್ದೇಶ್ವರನ ದರ್ಶನವನ್ನ ಮರಿತಿರ್ಲಿಲ್ಲ. ಅಡವಿ ಸಿದ್ದೇಶ್ವರರ ಬಳಿ ಬಂದು ಹೇಳ್ತಿದ್ದ, ಮಹಾತ್ಮರೇ, ಯಪ್ಪಾ ಮಹಾತ್ಮ, ಎಂತ ಬಡತನದ, ನನ್ನ ಬಡತನ ದೂರ ಮಾಡು, ನನ್ನ ಕಾಪಾಡು ಅಂತ ತಿಳ್ಕೊಂಡು ಬೇಡುತ್ತಿದ್ದ. ಬಹಳ ಬಡತನ ಬೇಡುತ್ತಿದ್ದ. ಸಮಯ ಬಂದಾಗ ಬಡತನ ದೂರ ಆಗ್ತದೆ.
ಯಾಕೆ ಚಿಂತೆ ಮಾಡತಿ ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರು ಹೇಳಿ ಕಳಿಸ್ಕೊಡುತ್ತಿದ್ರು. ಸ್ವಲ್ಪ ದಿನಗಳ ಕಾಲ ಕಳೆದಿರುವಂತ ಪ್ರಸಂಗದಲ್ಲಿ ಮತ್ತೊಂದು ಅಮಾವಾಸ್ಯೆಗೆ ಬಂದಿರುವಂತ ಸಂದರ್ಭದಲ್ಲಿ ನೀ ಇನ್ನ ಚಿಂತೆ ಮಾಡಬೇಡ, ಬಡತನ ಅಂತ ತಿಳ್ಕೊಂಡು ಕಣ್ಣೀರಿನ ಕಡಲನ್ನ ಹರಿಸ್ಲಾಕತ್ತೀಯಲ್ಲ, ಇನ್ನು ಈ ಚಿಂತೆ ಬಿಡು. ನಿನ್ನ ಬಡತನ ದೂರ ಆಗ್ತಾರೆ, ನಿನಗೆ ನೆಮ್ಮದಿ ಸಿಗುತ್ತದೆ, ನಿನಗೆ ಶಾಂತಿ ಸಿಗುತ್ತದೆ ಅನ್ನುವಂತ ಮಾತು ಅಡವಿ ಸಿದ್ದೇಶ್ವರರು ಹೇಳಿದಾಗ, ಯಪ್ಪ ದುಡಿದರೆ ಊಟ, ದುಡಿಯದೆ ಇದ್ದರೆ ಊಟ ಇಲ್ಲ, ಚೆನ್ನಾಗಿ ಬದುಕಲಿಕ್ಕೆ ಹೆಂಗ ಸಾಧ್ಯ ಅಂದಾಗ ನಿಮ್ಮೂರೊಳಗ ಬ್ರಾಹ್ಮಣರ ಹೊಲ ಅದ. ಆ ಬ್ರಾಹ್ಮಣರ ಮನೆಯ ಮಾಲೀಕ 5 ವರ್ಷಗಳ ಹಿಂದೆ ತೀರಿ ಹೋಗಿದ್ದಾನ. ಆತನ ಹೊಲದೊಳಗ ಲಕ್ಷ್ಮಿ ಕಾಲ ಮುರ್ಕೊಂಡು ಬಿದ್ದಾಳ. ನೀ ಆ ಹೊಲವನ್ನ ಉಳುಮೆಯನ್ನ ಮಾಡು, ನಿನಗೆ ಸುಖ ಆಗ್ತದೆ ಅಂದಾಗ್ಯಪ್ಪ. ಆ ಹೊಲದೊಳಗ ದನ ಕರುಗಳು ಮೇಯ್ದ್ರೆ ದನ ಕರುಗಳು ಉಳಿಯುವುದಿಲ್ಲ, ಸತ್ ಹೊಕ್ಕ ದನ ಕರುಗಳು. ಇಡೀ ಊರಾಗಿನ ಜನ ಭಯಭೀತರಾಗಿದ್ದಾರ. ಹೆಂಗ ಅಂತ ತಿಳ್ಕೊಂಡು ಕೇಳ, ಚಿಂತೆ ಮಾಡಬೇಡ ನೀನ ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರು ಹೇಳ್ತಾರ, ಒಂದಿಷ್ಟು ವಿಭೂತಿಯನ್ನ ಕೊಡುತ್ತಾರೆ, ಪಾದೋದಕವನ್ನ ಕೊಡುತ್ತಾರೆ. ಈ ವಿಭೂತಿಯನ್ನ ಪಾದೋದಕವನ್ನ ಹೊಲದೊಳಗ ಪ್ರೋಕ್ಷಣೆಯನ್ನ ಮಾಡಿ ನೀ ಬಿತ್ತುವಂತ ಕಾರ್ಯವನ್ನ ಮಾಡು, ನಿನ್ನ ಮನೆತನಕ್ಕೆ ಒಳ್ಳೆಯದಾಗ್ತದೆ. ಹಿಂಗೆ ಹೇಳಿದಾಗ ಆಯಿತು ಅಂತ ತಿಳ್ಕೊಂಡು ಊರೊಳಗೆ ಬಂದ ಊರಿಗೆ ಹಿರಿಯರನ್ನ ಸೇರಿಸ್ತಾನೆ ಮತ್ತು ಹೊಲದವ್ರ ಜೊತೆ ಮಾತಾಡ್ತಾನೆ. ಹೆಂಗಂದ್ರೆ ನಾವು ಹೊಲ ಕೇಳ್ತೀವಲ್ಲ, ಈ ಕಡೆ ಕೌಲ್ ಅಂತೀರಿ, ನಾವು ಲೀಸಿಗೆ ಹಾಕ್ಕೊಂತೀನಿ ಅಂತೀರಿ. ಆಮೇಲೆ ಈ ಕಡೆ ಈ ಭಾಗದೊಳಗೆ ಏನಂತೀರಿ, ಹೊಲ ಇನ್ನೊಬ್ರು ಹೊಲ ಮಾಡ್ಬೇಕಾದ್ರೆ ಲಾವಣಿ ಅಂತೀರಲ್ಲ, ನಮ್ಮ ಕಡೆ ಲೀಸ್ ಅಂತಾರೆ. ಹಂಗ ಇಲ್ಲಿ ಲಾವಣಿ ಅಂದಂಗ ಆ ಹೊಲವನ್ನ ಕೇಳಕ್ ಹೋಗ್ತಾನ. ಲಾವಣಿ ಅಂತ ತಿಳ್ಕೊಂಡು ಹೊಲ ಕೇಳಲಿಕ್ಕೆ ಹೋದ. ಆ ಹೊಲದೊಳಗ ದೆವ್ವಗಳ ಕಾಟ ಅದ. ಆ ಹೊಲದೊಳಗ ಬಿತ್ತಿದವರಿಗೆ ಯಾರಿಗೂ ಒಳ್ಳೆಯದಾಗಿಲ್ಲ. ನೀ ಯಾಕೆ ಬಿತ್ತೀಯೋ, ಬಡವಾದ್ದಿ, ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಬೇಡ ಅಂತ ಊರು ಜನ ಅಂತಾರೆ. ಆದ್ರೆ ಗುರುವಿನ ಆಶೀರ್ವಾದ ಆಗದೆ, ಮಹಾತ್ಮನ ಆಶೀರ್ವಾದ ಆಯ್ತು ಅಂದ್ರೆ ಬೇಕಾದಾಗ್ತದ ಜೀವನದೊಳಗ. ಗುರುವಿನ ಅಪ್ಪಣೆಯ ಮೇರೆಗೆ ನಾನು ಆ ಹೊಲವನ್ನ ಉಳುಮೆ ಮಾಡುತ್ತೀನಿ ಅಂತ ಹೇಳಿದ. ಆಯ್ತು ಅಂತ ತಿಳ್ಕೊಂಡು ಒಪ್ಕೊಂಡ್ರು. ಹೊಲ ಬಿತ್ತನೆ ಮಾಡಿದ ಆಶ್ಚರ್ಯ ಆಯ್ತು. ಇಡೀ ಊರು ಜನಕ್ಕೆ ಬಹಳ ಚಲೋ ಬೆಳೀತು, ಚಂದ ಬೆಳೀತು. ವರ್ಷಕ್ಕ ಏನು ಆದಾಯವನ್ನ ಪಡಿತಿದ್ದ ಅದಕ್ಕಿಂತ ಬಹಳಷ್ಟು ಆದಾಯವನ್ನ ಪಡೆದ. ಬಹಳ ಸಂತೋಷ ಅನಿತ್ತು. ಆದ್ರೆ ಯಾವಾಗ ಲಕ್ಷ್ಮಿ ಬರ್ಲಕ್ಕತ್ತಿದಳಲ್ಲ, ಗುರುವಿನ ಮಠಕ್ಕೆ ಹೋಗೋದು ಮರೆತು. ಸಂಪತ್ತು ಬಂದಾಳಂತ ತಿಳ್ಕೊಂಡು ಮರೆಯೋದಲ್ಲ, ಬಡತನವೇ ಇರಲಿ ಕಷ್ಟವೇ ಇರಲಿ, ಗುರುವನ್ನ ಮರೆಯಕ್ಕೆ ಹೋಗುದು. ಯಾವಾಗಲೂ ಹೆಂಗಿರ್ಬೇಕಂತಂದ್ರ ಅಪ್ಪ ನಮ್ಮಪ್ಪ ಜಡಸಿದ್ದೇಶ್ವರ ಮಹಾಶಿವಯೋಗಿಗಳವರನ್ನ ಮಹಾತ್ಮರನ್ನ ನೆನೆದು ಪ್ರತಿಯೊಂದು ಕಾರ್ಯಗಳಲ್ಲಿ ಕೆಲಸಗಳನ್ನ ಮಾಡುತ್ತಾ ಹೋದ್ರೆ ಮಾತ್ರ ನಮ್ಮಗಳಿಗೆ ಬಡತನ ಬರುವುದಿಲ್ಲ. ಅವರ ನೂತನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮರಿಗಳಿವರು ಪ್ರತಿಯೊಂದು ಕಾರ್ಯಗಳು ಇರಲಿ ಏನೇ ಇರಲಿ ಅಪ್ಪವರೇ ನಿಮ್ಮ ನೇತೃತ್ವದೊಳಗೆ ನಾವು ನಡ್ಕೊಂಡು ಹೋಗ್ತೀವಂತ ತಿಳ್ಕೊಂಡು ಅವರ ಪಾದಕ್ಕೆ ಶರಣಾಗತರಾಗಿ ಯಾರು ನಡೀತೀರಲ್ಲ ಅವರ ಮನೆಗಳೇ ಬೆಳಕಾಗಿ ಹೋಗ್ತವೆ. ಪೂಜ್ಯರ ಆಶೀರ್ವಾದ ಇತ್ತು ಅಂದ್ರೆ ಜಗತ್ತಿನೊಳಗೆ ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ. ಇದು ಗುರುವಿನ ಆಶೀರ್ವಾದ ಆಯಿತು, ಅಡವಿ ಸಿದ್ದೇಶ್ವರರ ಆಶೀರ್ವಾದ. ಯಾವಾಗ ಸಂಪತ್ತು ಬರ್ಲಾಕತ್ತ ಗುರುಗಳನ್ನು ಮರೆತ. ಬಹಳ ಸೌಕಾರ ಆದ. ಯಾವಾಗ ಸೌಕಾರ ಆದ ಬಳಿಕ ಮನೆಯ ಮೇಲೆ ಮನೆಯನ್ನ ಕಟ್ಟಿಸಿದ, ಸಂಪತ್ತು ಭರಿತನಾದ. ಎಲ್ಲಿ ಇಡೀ ಊರಾಗ ಬಡವಿದ್ದಾಗ ಯಾರೂ ಮಾತಾಡಿಸ್ಲಿಲ್ಲ. ಸಿರಿ ಬಂತಲ್ಲ, ಇಡೀ ಊರಾಗ ಹಿರಿತನ ನಡೀತೇನೆ. ಇಡೀ ಊರೊಳಗೆ ಹಿರಿತನ ನಡೆದ ಬಳಿಕ ನಂದ ನಡೀತದ, ನಾ ಹೇಳ್ದಂಗ ನಡೀತದ ಅಂತ ತಿಳ್ಕೊಂಡು ಒಂದಿಷ್ಟು ಗರ್ವನು ಬಂತೀವಾಗ. ಮಾಡಿ ಹೇಳ್ತೀನಿ, ಗರ್ವ ಸೊಕ್ಕು ಅಹಂಕಾರ ಅಂತಕ್ಕಂಥದ್ದು ಇದು ಯಾವುದು ಶಾಶ್ವತವಲ್ಲ. ಇದು ಬರಕೂಡದು. ಮನುಷ್ಯನಿಗೆ ಬಂತು ಅಂದ್ರೆ ಉಳಿಯೋದಿಲ್ಲ. ಇದು ಅಹಂಕಾರ ಬಂತು ಅಂದ್ರೆ ಉಳಿಯೋದಿಲ್ಲ. ಯಾವಾಗ ಇವಾಗ ಅಹಂಕಾರ ಬಂತಲ್ಲ, ಒಂದು 10 ವರ್ಷ ಕಳೆದಿತ್ತು, ಬಹಳ ಸಂಪತ್ತಿನಿಂದ ಚೆನ್ನಾಗಿ ಬದುಕಲಾಕತ್ತಿದ. ಇಲ್ಲಿ ಅಡವಿ ಸಿದ್ದೇಶ್ವರರು ಪರೀಕ್ಷೆ ಮಾಡೋದಕ್ಕೆ ಬಂದರು ಮನೆಗೆ. ಅಡವಿ ಸಿದ್ದೇಶ್ವರರು ಪರೀಕ್ಷೆ ಮಾಡೋದಕ್ಕೆ ಭಿಕ್ಷುಕನ ವೇಷದೊಳಗೆ ಬಂದಾರ. ಭಿಕ್ಷಾಂದೇಹಿ ಅಂತ ಬೇಡುತ್ತಾರೆ. ಯಾವ ಭಿಕ್ಷುಕ ನಡಿ, ಭಿಕ್ಷುಕನಿಗೆ ಏನೂ ನೀಡಲಿಲ್ಲ. ಭಿಕ್ಷುಕನಿಗೆ ಏನೂ ನೀಡಲಿಲ್ಲ. ಹಾಗೆ ಹೋಗು ಅನ್ಲಕತ್ತಿದ್ರು. ನಾನು ಹೋಗು ಅಂತ ಹೇಳಬೇಡ, ನಿನ್ನ ಮನೆಯೊಳಗೆ ಪ್ರಸಾದವನ್ನ ಮಾಡ್ತೀನಿ ಅಂತ ಅಡವಿ ಸಿದ್ದೇಶ್ವರರು. ಪ್ರಸಾದ ನೀಡಲಿಲ್ಲ. ಯಾವಾಗ ಕೊಡ್ಲಿಲ್ಲ?
ಪರಮಾತ್ಮ ಕೊಟ್ಟಾನ ನಿನಗೆ ಈ ಸಿರಿ ಸಂಪತ್ತು, ಒಂದಿಷ್ಟು ದಾಸೋಹವನ್ನ ಮಾಡಿಸು, ಭಿಕ್ಷುಕನಿಗೆ ನಿನಗೆ ಒಳ್ಳೆಯರಾಗ್ತಾರಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರು ಬೇಡ್ತಾರೆ. ಎಟ್ಟು ಬೇಡಿದರು ಸಹಿತವಾಗಿ ಅರ್ಥವಾಗುತ್ತಿಲ್ಲ ಅಂತಾನ. ಮಹಾತ್ಮನ ಆಶೀರ್ವಾದದಿಂದ ನಿನ್ನ ಮನೆತನಕ್ಕೆ ಸಂಪತ್ತು ಬಂದಾರ ಅಂದಾಗ ಆ ಗರ್ಭ ಇನ್ ಸೊಕ್ಕು ಬಂದಿತ್ತಲ್ಲ ಅಂತಾನ. ಸೊಕ್ಕಿನ ಮಾತುಗಳಿಂದ ಹಿಂಗ ಪುರಾಣ ನಡೆದಿತ್ತಂತ್ರಿ. ಒಬ್ಬ ಹೆಣ್ಮಗಳಿಗೆ ಅಹಂಕಾರ ಇತ್ರಿ. ಹೆಂಗ ಅಹಂಕಾರ ಇತ್ತಂದ್ರ, ಅಪ್ಪ ನಮ್ಮಪ್ಪನ ಅಡವಿ ಸಿದ್ದೇಶ್ವರರ ಮಹಾಪುರಾಣ ಕೇಳಬೇಕು, ನಮ್ಮ ಜಡಸಿದ್ದೇಶ್ವರರ ಲೀಲಾ ವಿಲಾಸವನ್ನ ಕೇಳಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಬಹಳ ವಿಚಾರ ಮಾಡಿದ್ರು. ಅದು ಸೊಕ್ಕಿದ್ದ ಬಳಿಕ ಏನ್ ಮಾಡ್ತೀವಿ, ಚಲೋ ಜರತಾರ ಸೀರೆ ಹಾಕೊಂಡಾಳ, ಪುರಾಣಕ್ಕೆ ಬರ್ಬೇಕಂತಾಳ. ನಾನು ಅವಷ್ಟು ಜನಗಳ ಮಧ್ಯೆ ಬಂದು ಸೌಕಾರ್ತಿ ಇದ್ದೀನಿ, ಆ ಜನಗಳ ಮಧ್ಯೆ ಬಂದು ನಾನು ಕುಳಿತುಕೊಳ್ಳಿಕ್ಕೆ ಆಗ್ತದೆ. ಅಹಂಕಾರ ಬಂತು ಅಂತಂದ್ರೆ ಕೆಳಗೆ ಕುಂತ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡ್ತೀವ್ರಿ ನಾವೆಲ್ಲ. ಅಹಂಕಾರ ಇದ್ರೆ ಬಹಳ ಕಷ್ಟ. ಆದ್ರೆ ಪುರಾಣಕ್ಕೆ ಬರ್ಬೇಕಂತಾಳ, ಜನಗಳ ಮಧ್ಯೆ 4 ಜನ ಹೆಂಗ್ ಕೂತಾರಲ್ಲ, ನಾ ಹೆಂಗ್ ಕೂತ್ಕೊಳ್ಳಿ ಅಂತ ನಡೆದಾಗ ಪುರಾಣಿಕರು ಬಂದಿದ್ರಲ್ಲ ಊರೊಳಗ, ಅವರೇ ಭಿಕ್ಷಕ್ ಹೋರಂತ. ಪುರಾಣಿಕರು ಭಿಕ್ಷಕ್ ಹೋಗಿದ್ರು ಊರೊಳಗ. ಕೇಳ್ತಾರೆ, ಯವ್ವ ನಿನ್ನ ಮನೆಯೊಳಗೆ ಭಿಕ್ಷೆ ಇದ್ರೆ ನೀಡು ಅಂದಾಗ ಪುರಾಣಿಕರು ಅನ್ನೋದು ಗೊತ್ತಿಲ್ಲ ಹೆಣ್ಮಗಳಿಗೆ. ಭಿಕ್ಷೆ ಕೇಳುತ್ತಾರ, ಭಿಕ್ಷೆ ಇಲ್ಲ ಅಂತಾಳ. ಮತ್ತೊಂದು 3 ದಿನಗಳ ಬಿಟ್ಟ ಬಳಿಕ ಮತ್ತೆ ಮನೆಗೆ ಹೋಗ್ತಾನ. ಈ ಊರೊಳಗೆ ಸಾಯಂಕಾಲ ಬಹಳ ಚಂದ ಪ್ರವಚನ ಕಾರ್ಯ ನಡೀತದೆ, ನಾನು ಪುರಾಣಕ್ಕೆ ಬರ್ಬೇಕಂತೀನಿ. ಆದ್ರೆ ಬರೋದಕ್ಕೆ ಜನಗಳು ಏನಂತಾರೋ ಏನಿಲ್ಲ. ಅವಷ್ಟು ಜನಗಳ ಮಧ್ಯೆ ನಾ ಹೆಂಗೆ ಕುತ್ಕೊಳ್ಳೋದು ಅಂತ ತಿಳ್ಕೊಂಡು ಬರ್ಲಿಕ್ಕಾಗುತ್ತಿಲ್ಲ ಅಂದ್ರು. ಅದಕ್ಕೆ ನೀವು ನಾಳೆ ದಿನ ಬನ್ನಿ, ಇವತ್ತು ನಾನು ನಿಮ್ಗೆ ಏನೋ ಪ್ರಸಾದವನ್ನ ನೀಡೋದಿಲ್ಲ, ಶಾವಿಗೆ ಪಾಯಸವನ್ನ ಮಾಡಿ ನಾನು ನಿಮ್ ಪ್ರಸಾದ ನೀಡ್ತೀನಿ ಅಂತ ಅಂದಾಗ ಇವ್ರು ಪ್ರವಚನಕಾರ ಏನ್ ಮಾಡ್ತಾರೆ, ಯವ್ವ ನಿನ್ನ ಮನೆಗೆ 12 ಗಂಟೆಗೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಹೋಗ್ತಾರ. 12 ಗಂಟೆ ತನಕ ಬರ್ಲಿಲ್ಲ. ಆಗರ್ಭ ಶ್ರೀಮಂತ ಹೆಣ್ಮಗಳು ನೋಡಿದ್ರು, 12ವರೆಗೆ ಬಂದ್ರು. ಹೆಂಗ ಬಂದ್ರಂದ್ರ ಹೊಲಸಾಗಿರುವಂತ ಪಾತ್ರೆಯನ್ನು ತಗೊಂಡು ಬಂದ್ರು. ಹೊಲಸಾಗಿರುವಂತ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಯವ್ವ ಭಿಕ್ಷೆ ಇದೇ ಪಾತ್ರೆಯೊಳಗೆ ನೀಡು, ಇದೇ ಪಾತ್ರೆಯೊಳಗ ನಾ ಪ್ರಸಾದ ಮಾಡುತ್ತೀನಿ ಅಂದಾಗ ಆಗರ್ಭ ಶ್ರೀಮಂತ ಹೆಣ್ಮಗಳು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕೇರಿ ಬೀಜ, ತುಪ್ಪ ಹಾಕಿ ಬಹಳ ಚಲೋ ಶಾವಿಗೆ ಪಾಯಸ ಮಾಡ್ಯಾಳ. ನಿಮ್ಮ ಬೈಯೊಳಗೆ ನೀರು ಬರಕತ್ತದನಿ? ಚಲೋ ಪಾಯಸ ಮಾಡೀನಪ್ಪ, ಇದನ್ನ ಹೆಂಗ ಅದ್ರೊಳಗೆ ನೀಡು ಯವ್ವ, ಇದ್ರೊಳಗೆ ನೀಡು ಯಪ್ಪ, ಇದು ಬಹಳ ಹೊಲಸದ, ಕೊಡು ಅಂತ ತಿಳ್ಕೊಂಡು ಇಸ್ಕೊಂಡು ಅದೇ ಪಾತ್ರೆಯನ್ನು ಚಂದ ತೊಳೆದು ಸ್ವಚ್ಛ ಮಾಡಿ ಅದರೊಳಗೆ ಶಾವಿಗೆ ಪಾಯಸವನ್ನು ನೀಡಿಕೊಡುತ್ತಾಳೆ. ಯಾವಾಗ ಶಾವಿಗೆ ಪಾಯಸವನ್ನು ನೀಡಿಕೊಟ್ಟ ಬಳಿಕ ಆ ಪ್ರವಚನಕಾರರು ಬಹಳ ಚಂದ ಆ ತಾಯಿಗೆ ಉತ್ತರ ಕೊಡ್ತಾರ. ನೋಡುವ, ಇಟ್ಟೋ ತನಕ ಹೊಲಸರ ಅಂತ ತಿಳ್ಕೊಂಡು ನೀ ಹೇಳಿದಿ, ಇದನ್ನ ಸ್ವಚ್ಛ ಮಾಡಿದಿ, ಇದ್ರೊಳಗೆ ಶಾವಿಗೆ ಪಾಯಸವನ್ನ ಹಾಕೊಟ್ಟಿಲ್ಲವ. ಹಂಗ ಸಮಾಜದೊಳಗ ಅಂತಕ್ಕಂಥವ್ರು ಹಲವಾರು ರೀತಿಯಿಂದ ಒಂದೊಂದು ವಿಚಾರದೊಳಗೆ ಒಂದೊಂದು ಮಾತುಗಳನ್ನು ಹೇಳ್ತಾರ. ಅವರ ಮಾತುಗಳಿಗೆ ಕಿವಿಗೊಡಲಾರದೆ ಭಗವಂತನ ಸನ್ನಿಧಾನ ಅಂತಂದ್ರ ಇದು ಜಡಸಿದ್ದೇಶ್ವರರ ಮಹಾಸನ್ನಿಧಾನ. ಕೈಲಾಸದ ಮುಂಭಾಗದಲ್ಲಿ ಕುತ್ಕೊಂಡು ಆತನ ಪುರಾಣವನ್ನು ಆಲಿಸಬೇಕಾಗಿತ್ತಂದ್ರೆ ಮನಸ್ಸು ಸ್ವಚ್ಛ ಮಾಡಿಕೊಂಡು ಬಂದು ಪುರಾಣವನ್ನು ಆಲಿಸಿದ್ರೆ ಮಾತ್ರ ಜನ್ಮ ಪಾವನ ಆಗ್ತದೆ. ಇಲ್ಲಿ ಅಹಂಕಾರ ಬಂದಾಗ ಯಾವಾಗ ಮನಸ್ಸು ಪಾವನ ಆಗ್ತದ, ಮನಸ್ಸು ಹದಗೆಟ್ಟು ಹೋಗ್ಯದೆ ಸಬಕಾರನಿಗೆ. ನೋಡು, ಒಂದಿಷ್ಟು ಭಿಕ್ಷುಕ ಇದ್ದೀನಿ, ಒಂದಿಷ್ಟು ಉಣಬಡಿಸು, ಹಸಿವಾಗ್ಯದ, ಹಸಿವಿನ ಆಹಾಕಾರ ನನಗಾಗ್ಯದೆ. ಕೇಳಿಲ್ಲ, ನಿನಗ ಕಷ್ಟ ಬರುತ್ತದ, ನಿನಗ ಸಂಪತ್ತು ಭಗವಂತ ಕೊಟ್ಟಾನಂತ ತಿಳ್ಕೊಂಡು ಸೊಕ್ಕಿನಿಂದ ಮೆರಿಬ್ಯಾಡು. ಇದು ಚಲೋ ಅಲ್ಲ. ಭಗವಂತ ಕೊಟ್ಟಾನೇನು, ಎಲ್ಲಿ ಕೊಟ್ಟಾನ? ನನ್ನ ಕೈಯೊಳಗೆ ರೊಟ್ಟಿಯೊಳಗೆ ಶಕ್ತಿ ಅದ, ನನ್ನಷ್ಟಕ್ಕೆ ನಾ ಹೊಲದೊಳಗೆ ದುಡಿದೀನಿ, ನನಗೆ ಭೂಮಿ ತಾಯಿ ಸಂಪತ್ತು ಕೊಟ್ಟಾಳ ಅಂತ ತಿಳ್ಕೊಂಡು ಆ ಭಿಕ್ಷಕನಿಗೆ ಹೇಳಕತ್ತಿನ. ನೋಡು, ಭಗವಂತ ಶಕ್ತಿ ಕೊಟ್ಟಾನ, ಭಗವಂತ ಜ್ಞಾನ ಕೊಟ್ಟಾನ, ಭಗವಂತ ವಿಚಾರ ಕೊಟ್ಟಾನ ಅಂದಾಗ ಹೊಲದೊಳಗ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಭಗವಂತನೇ ಜ್ಞಾನ ಕೊಟ್ಟಿಲ್ಲ, ಭಗವಂತನೇ ಒಳ್ಳೆ ಮನಸ್ಸು ಕೊಟ್ಟಿಲ್ಲ, ಭಗವಂತನೇ ಇಚ್ಛಾ ಕೊಟ್ಟಿಲ್ಲ ಅಂದ್ರ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಏನು? ನಮಗ ಎಂದಿಗೂ ಸಾಧ್ಯವಿಲ್ಲ. ಮರತ ಯಾವಾಗ ಆ ಭಿಕ್ಷಕನಿಗೆ ಹೊಡೆದು ಸಾಯಿಸಿರಿ ಅಂತ ಸೇವಕರಿಗೆ ಹೇಳಿದ, ಯಾವಾಗ ಹೊಡೆದು ಸಾಯಿಸಿರಿ ಅಂತ ಸೇವಕರಿಗೆ ಹೇಳಿದಾಗ ನಾನು ಸಾಯ್ತೀನೋ ಅಥವಾ ನೀನು ಸಾಯ್ತೀಯೋ ನೋಡೇ ಬಿಡೋಣ ಅಂತ ತಿಳ್ಕೊಂಡು ಮಣ್ಣು ತೋರಿ ಅಡವಿ ಸಿದ್ದೇಶ್ವರರು ಹೋಗಿ ಬಿಡುತ್ತಾರೆ. ಹೋದಾಗ ಹೊತ್ತು ಮುಳುಗದ್ರೊಳಗ ಮನೆಯೊಳಗ ಚಂದ ಓಡಾಡ್ತಿದ್ದ, ಹೊಲಕ್ಕೆ ಹೋಗಿ ಬರುತ್ತಿದ್ದ, ಬಹಳ ನೆಮ್ಮದಿ ಇತ್ತು, ಮನಸ್ಸಿಗೆ ಬಹಳ ಶಕ್ತಿ ಇತ್ತು. ಶಾಂತಿ ಕಳೆದು ಹೋಗಿತ್ತು ಜೀವನದೊಳಗ. ಯಾವಾಗ ಶಾಂತಿ ಕಳೆದು ಹೋಯ್ತು,
ಅಡವಿ ಸಿದ್ದೇಶ್ವರರಿಗೆ ಅಂದೊಂದು ಮಾತು ಹೇಳಿರ್ತಾನೆ, ಏನಂತ ನೋಡಪ್ಪ, ಮುಂದಿನ ದಿನಮಾನಗಳಲ್ಲಿ ನನ್ನ ಮನೆತನಕ್ಕೆ ಒಳ್ಳೇದಾಯ್ತು ಅಂದ್ರ ಆ ಹೊಲದೊಳಗ ಬೆಳೆದ ಸಂಪತ್ತಿನೊಳಗ ಅರ್ಧ ಸಂಪತ್ತು ನಿನ್ನ ಮಠಕ್ಕೆ ದಾನ ಮಾಡುತ್ತೀನಿ ಅಂತ ತಿಳ್ಕೊಂಡು ಹೇಳಿ ಆಶೀರ್ವಾದ ಪಡೆದು ಬಂದಿರ್ತಾನ. ಎಲ್ಲವನ್ನ ಮರೆತಾನ. ನಾನು ಸಾಹಿತಿ ಅಥವಾ ನೀನು ಸಾಹಿತಿ ಅಂದಾಗ ಇಲ್ಲಿ ಭಿಕ್ಷುಕನ ವೇಷಧಾರಿ ಅಡವಿ ಸಿದ್ದೇಶ್ವರರು ತಮ್ಮ ಮಠಕ್ಕೆ ಬರಡೆ ಹೋದ್ರು. ಸಾಯಂಕಾಲ ಮತ್ತೆ ಹೊಲಕ್ಕೆ ಹೋದ ಇವ ಹಾಗಪ್ಪ ಶ್ರೀಮಂತ. ಹೊಲದೊಳಗೋದ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾಕೆ ಹಿಂಗ ಆಗ್ಲಾಕತ್ತಾರ ಅನ್ನೋದ್ರೊಳಗ ಆ ಬ್ರಾಹ್ಮಣ ರಾಕ್ಷಸ ಆಕಾರ ವಿಕಾರ ರೂಪವನ್ನ ತಾಳಿ ಭೂತಾಕೃತಿಯೊಳಗ ನಿಂತುಕೊಳ್ಳುತ್ತು. ಭೂತಾಕೃತಿಯೊಳಗ ನಿಂತುಕೊಂಡು, ನೀನು ಇಷ್ಟು ದಿನಗಳ ಕಾಲದೊಳಗ ನನ್ನ ಹೊಲದೊಳಗ ಬೆಳೆದು ಸಿರಿ ಸಂಪತ್ತಿನಿಂದ ಮೆರೆಯುವು. ನೀನು ಮೆರೆಯುವುದಕ್ಕೆ ಕಾರಣ ಅಡವಿ ಸಿದ್ದೇಶ್ವರ ನಿನಗ ಆಶೀರ್ವಾದವನ್ನ ಮಾಡಿದ್ದ. ಆತನ ವಿಭೂತಿಯನ್ನ, ಆತನ ಪಾದೋದಕವನ್ನ ನನ್ನ ಹೊಲದೊಳಗ ಹಾಕಿರುವೆ ಅಂತ ತಿಳ್ಕೊಂಡು ನಿನಗೆ ನಾನು ಏನೂ ಮಾಡಿರಲಿಲ್ಲ. ಆದ್ರೆ ಇವತ್ತು ಅಡವಿ ಸಿದ್ದೇಶ್ವರರು ನನ್ನ ಎಲ್ಲ ಕಟ್ಟಿರ್ತಕ್ಕಂಥ ಬಿಚ್ಚಿ ಬಿಟ್ಟಾರೆ. ನನ್ನ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ರು, ಇನ್ನು ಬಿಚ್ಚಿ ಬಿಟ್ಟಿದ್ದಾರೆ ನನ್ನ. ಹೆಂಗ ನನ್ನ ಹೊಲದೊಳಗ ಇನ್ನು ಮುಂದೆ ಸಂಪತ್ತನ್ನ ತೆಗೆದುಕೊಳ್ತೀನಿ ಅಂತ ತಿಳ್ಕೊಂಡು ಹಿಂಗ ನೋಡೋದ್ರೊಳಗ ಮೂರ್ಛಿತನಾಗಿ ಬೀಳುತ್ತಾನ. ಈ ಮಕ್ಕಳು ಕರ್ಕೊಡ್ರಿ ದಯಮಾಡಿ. ಯಾರ ಮಕ್ಕಳು? ಈ 3 ಜನ ಏನ್ ಮಾಡತ್ತೀರಿ ಅಲ್ಲಿ? ಈ ಹುಡುಗರು ಈ ಹುಡುಗರಿಗೆ ಅಷ್ಟೇ ಕಾಟ, ಮಿಕ್ಕಿದವ್ರಿಗೆ ಯಾರ್ದು ಇಲ್ಲಿ ಅನ್ನೋದ್ರೊಳಗ ಹೊಲದೊಳಗ ಮೂರ್ಛೆ ಹೋಗಿ ಬಿದ್ದ. ಯಾವಾಗ ಹೊಲದೊಳಗೆ ಸಾಹುಕಾರ ಮೂರ್ಛೆ ಹೋಗಿ ಬಿದ್ದ, ಊರೊಳಗಿರ್ತಕ್ಕಂಥವ್ರು ಸಾಹುಕಾರ ಮೂರ್ಛೆ ಹೋರ ಅಂತ ತಿಳ್ಕೊಂಡು ಹೊತ್ಕೊಂಡು ಮನೆಗೆ ಕರ್ಕೊಂಡು ಬಂದರು. ಅಳಲಾಕತ್ತಿದಳು ಹೆಂಡತಿ, ದುಃಖ ಮಾಡ್ಲಾಕತ್ತಿದಳು, ಬಹಳ ದುಃಖ ಮಾಡ್ಲಾಕತ್ತಿದಳು. ಡಾಕ್ಟರ್ ಕರೆಸ್ತಾರೆ. ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡಿದ ಬಳಿಕ ಒಂದಿಷ್ಟು ಆರಾಮಾಯ್ತು ಅವನಿಗೆ. ಆರಾಮಾದಾಗ ಮತ್ತಂತ ಹೆಂಡತಿ ಏನಂತಾನ, ನಾನು ತಪ್ಪು ಮಾಡಿದೆ, ಅಡವಿ ಸಿದ್ದೇಶನಿಗೆ ನಾನು ನಡೆದುಕೊಳ್ತಾ ಇದ್ದೆ, ಆ ಮಹಾತ್ಮನನ್ನ ಮರೆತೆ, ನಾನು ತಪ್ಪು ಮಾಡಿದೆ ಅನ್ನೋದ್ರೊಳಗೆ ಭೂತ ಬಂದು ಇನ್ನೇನು ಕೈ ಹಾಕಿತು. ನಾನು ಬೆಳೆದಿರುವಂತ ಸಂಪತ್ತಿನೊಳಗ ಅರ್ಧ ಭಾಗ ಸಂಪತ್ತನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಅಡವಿ ಸಿದ್ದೇಶ್ವರನಿಗೆ ಒಂದಿಷ್ಟು ಸಂಪತ್ತು ಕೊಡ್ಲಿಲ್ಲ, ಒಂದಿಷ್ಟು ಕಾಣಿಕೆ ಕೊಡ್ಲಿಲ್ಲ ಅನ್ನೋದ್ರೊಳಗೆ ಭೂತ ಬಂದು ಕತ್ತಿ ಹಿಚಿಗೆ ಪ್ರಾಣವೇ ತೆಗೆದುಕೊಂಡು ಬಿಟ್ಟಿತ್ತು. ಭೂತ, ಬ್ರಾಹ್ಮಣ ಭೂತ. ಯಾವಾಗ ಜೀವ ಹೋಯಿತು, ಹೆಂಡತಿ ಎಲ್ಲ ಕತ್ತಿದ್ರು. ಇಡೀ ಊರಾಗಿನ ಜನ ಆಶ್ಚರ್ಯಚಕಿತರಾದರು. ಜೀವ ಹೋಗ್ಯದ, ಇನ್ನೇನು ಮಣ್ಣು ಮಾಡೋಣ ಅನ್ನೋದ್ರೊಳಗ ಇಲ್ಲಿ ಗಂಡ ಹೇಳನ, ನಾನು ಬೆಳೆದ ಸಂಪತ್ತಿನೊಳಗೆ ಅರ್ಧ ಭಾಗವನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದ. ಆದ್ರೆ ನನ್ನ ಗಂಡ ಬರ್ತಾನ, ನಾನು ಅಪ್ಪ ಅಡವಿ ಸಿದ್ದೇಶ್ವರನ ಭೇಟಿಯಾಗಿ ಬರುತ್ತೇನೆ ಅಂತ ತಿಳ್ಕೊಂಡು ಹೆಂಡತಿ ದುಃಖ ಮಾಡ್ಕೋತ ಹೋಗೋದಕ್ಕೆ ಸನ್ನದ್ಧಳಾದ್ರು. ಹೇಳ್ತಾಳ, ನನ್ನ ಗಂಡನ ಅಂತ್ಯ ಸಂಸ್ಕಾರ ನಾನು ಬರೋವರಿಗೆ ಆಗಬಾರದು, ನನ್ನ ಗಂಡನ ಅಂತ್ಯ ಸಂಸ್ಕಾರ ನಾ ಬರೋ ತನಕ ಆಗಬಾರದು ಅಂತ ತಿಳ್ಕೊಂಡು ಊರಿನ ಹಿರಿಯರಿಗೆ, ಪ್ರಮುಖರಿಗೆ ಹೇಳಿ ಆ ಹೆಣ್ಣು ಮಗಳು ಹೋಗ್ತಾಳ. ಮುಂದೆ ಹೋದಳು. ಅಡವಿ ಸಿದ್ದೇಶನ ಪಾದಕ್ಕೆ ಓಡೋಡಿ ನಮಸ್ಕಾರವನ್ನ ಮಾಡುತ್ತಾಳೆ. ನಮಸ್ಕಾರ ಮಾಡಿದಳು. ಯಪ್ಪ ತಪ್ಪಾಗ್ಯದ, ನನ್ನ ಕ್ಷಮಿಸ ಅಂತ ತಿಳ್ಕೊಂಡು ದುಃಖ ಮಾಡುತ್ತಾಳೆ. ಆ ಮಠದೊಳಗೆ ಪ್ರವಚನಕಾರರಿಂದ ಸತಿ ಸಾವಿತ್ರಿಯ ಕತೆ ಪ್ರವಚನ ನಡೆದಿತ್ತು. ಯಾವಾಗ ನಮಸ್ಕಾರ ಮಾಡಿದಾಗ, ಯಪ್ಪ ನಿನಗ ಬೆಳೆದ ಸಂಪತ್ತಿನೊಳಗ ಅರ್ಧ ಭಾಗವನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದ. ವಚನ ಭ್ರಷ್ಟನಾಗಿದ್ದಾನೆ, ಮಾತಿಗೆ ತಪ್ಪಿದ್ದಾನೆ, ಆತನ ಹೆಂಡತಿ ನಾನು ಅಂದಳು. ಅಂದಾಗ ಅಡವಿ ಸಿದ್ದೇಶ್ವರರು ಅಂತಾರ, ಹೋಗ್ಲಿ ಬಿಡು, ವಚನಕ್ಕೆ ತಪ್ಪಿದ್ದಾನೆ, ಹೋದ್ರೆ ಹೋಗಲಿ ಬಿಡು, ಜೀವ ಹೋದ್ರೆ ಚಲೋ ಆಯ್ತು ಅಂತ ಯಾವಾಗ ಹೇಳಿದಾಗ, ಹೆಣ್ಣಿಗೆ ಏನು ಮುಖಾನ? ಹೆಣ್ಣಿಗೆ ಮಾಂಗಲ್ಯವೇ ಭೂಷಣ. ಹೆಣ್ಣಿಗೆ ಕೊಳ್ಳೊಳಗ ಮಾಂಗಲ್ಯ ಇತ್ತು ಅಂದ್ರ ಇಡೀ ಜಗತ್ತಿನೊಳಗೆ ಬಹಳ ಒಳ್ಳೆಯದಪ್ಪ. ನಿಮ್ಮ ಮಹತ್ವರ ಮುಂದೆ ನಾನು ಹೇಳೋದೆ, ಯಪ್ಪ ನನ್ನ ಗಂಡನನ್ನ ಬದುಕಿಸಿ ಕೊಡು, ನನಗೆ ಮಾಂಗಲ್ಯ ಧಾರಣವನ್ನ ಉಳಿಸು ಅಂತ ತಿಳ್ಕೊಂಡು ಬೇಡಿ ಕಣ್ಣೀರಾಗ್ತಾಳ. ಸುತ್ತ ನಡೆದಿರ್ತಕ್ಕಂಥ ತಾಯಂದಿರು ಕೂತಾರ. ಪ್ರವಚನಕಾರಿ ನಡೆದಿರುವಂತ ಸಂದರ್ಭದಲ್ಲಿ ಕಣ್ಣೀರು ಹಾಕುವಂತ ಸಂದರ್ಭದೊಳಗ ಸತಿ ಸಾವಿತ್ರಿಯ ಕತೆಗಿಂತಲೂ ಈ ಹೆಣ್ಣು ಮಗಳ ಕಣ್ಣೀರು ಬಹಳ ದೊಡ್ಡದು ಅಂತಾರ. ಎಷ್ಟು ಹೇಳ್ತಾಳೆ, ಹತ್ತಳು ತಪ್ಪಾಗ್ಯದ, ತಪ್ಪನ್ನ ಮನ್ನಿಸಿ ಭಕ್ತರನ್ನ ಉದ್ಧಾರವನ್ನ ಮಾಡುವಂತ ಮಹಾತ್ಮ ನೀನೇ ಹಿಂಗೆ ಹೇಳಿದ್ರ ನಿನ್ನ ಮಗಳನ್ನ ರಕ್ಷಣೆಯನ್ನ ಮಾಡುವವರಾರು. ದುಃಖ ಮಾಡಿದಾಗ ಕೊನೆಗೆ ಈ ತಾಯಿಯ ಕಣ್ಣೀರನ್ನು ನೋಡಿ ಅಡವಿ ಸಿದ್ದೇಶ್ವರರು ಒಪ್ಪದೇ ಇರುತ್ತಾರೆ. ನಿನ್ನ ಚಿಂತೆ ಮಾಡಬೇಡ ಮಗಳ ಅಂತ ತಿಳ್ಕೊಂಡು ಮತ್ತೆ ಪಾದೋದಕವನ್ನು ಕೊಡ್ತಾರೆ, ಒಂದಿಷ್ಟು ವಿಭೂತಿಯನ್ನು ಕೊಡ್ತಾರೆ. ನೀ ಹೋಗಿ ನಿನ್ನ ಗಂಡನ ಬಾಯೊಳಗ ಪಾದೋದಕದ ನೀರನ್ನು ಹಾಕು, ನೀನು ಮತ್ತೆ ಮುತ್ತೈದಿತನ ನನಗೆ ಸಿಗ್ತಾರೆ ಅಂತ ತಿಳ್ಕೊಂಡು ಅಡವಿ ಸಿದ್ದೇಶ್ವರರ ಆಶೀರ್ವಾದವನ್ನು ಮಾಡುತ್ತಾರೆ.
ಆ ಆಶೀರ್ವಾದವನ್ನ ಪಡ್ಕೊಂಡು ಹೆಣ್ಣು ಮಗಳು ಹೆಜ್ಜೆಯನ್ನು ಹಾಕುತ್ತಾ ಬರುತ್ತಾಳೆ. ಬಂದಳು ಊರಿಗೆ ಬಂದು ಓಡೋಡು ಬಂದು ಗಂಡನ ಮುಂದೆ ಕಣ್ಣೀರು ಹಾಕುತ್ತ ಗಂಡನ ಬಾಯೊಳಗ ಪಾದೋದಕವನ್ನ ನೀರು ಹಾಕಿದ್ರೆ ಹೆಂಗ ಮಲಗಿದ ಮನುಷ್ಯರು ಹೆಂಗ ಎದ್ದೇಳ್ತಾರ ಹಂಗ ಎದ್ದು ನಿಲ್ಲುತ್ತಾನ ಈ ಹೆಣ್ಣುಮಗಳ ಗಂಡ ಅಂದ್ರ ಇದು ಅಡವಿ ಸಿದ್ದೇಶ್ವರರ ಪಾದೋದಕದ ಆಶೀರ್ವಾದ ಎಂತದಿರಬೇಕು ಇಲ್ಲಿ. ಅವಾಗಂತಾನ ಇಡೀ ಊರು ಜನ ಅಂತಾರ ಅಡವಿ ಸಿದ್ದೇಶ್ವರರು ಸಾಮಾನ್ಯವಾದವರಲ್ಲ, 770 ವರ್ಷ ಬದುಕಿರುವಂತ ಮಹಾತ್ಮರು ಸಾಮಾನ್ಯರೇ. ಅವಾಗ ಆ ಅಡವಿ ಸಿದ್ದೇಶ್ವರನಿಗೆ ನನ್ನ ಸಂಪತ್ತಿನೊಳಗೆ ಅರ್ಧ ಭಾಗವನ್ನ ಕೊಡ್ತೀನಿ ಅಂತ ತಿಳ್ಕೊಂಡು ಇಡೀ ಊರು ಜನರನ್ನ ಕರ್ಕೊಂಡು ಅವ್ರೇನ್ ಮಾಡ್ತಾರ, ತಾನು ಬೆಳೆದಿರುವಂತಹ ಸಂಪತ್ತಿನೊಳಗ ಅರ್ಧ ಭಾಗ ಸಂಪತ್ತನ್ನ ಕೊಡೋದಕ್ಕೆ ಇಡೀ ಊರನ್ನ ಜನರನ್ನ ಕರ್ಕೊಂಡು ಹೋಗಿ ಸಂಪತ್ತನ್ನ ಕೊಡುತ್ತಾನ. ಮುಂದೆ ಮತ್ತೆ ಸುಖಿ ಜೀವನವನ್ನ ಅನುಭವಿಸ್ತಾರ. ಅದಕ್ಕೆ ಸುಖ ದುಃಖದೆಡೆಗಳು ಬಂದ ಬಳಿಕ ಹೆಂಗಿರ್ಬೇಕಂದ್ರೆ ಕಷ್ಟವೇ ಬರಲಿ ಸುಖವೇ ಬರಲಿ ಹೊಂದಾಣಿಕೆಯಿಂದ ಇರಬೇಕು. ಏನು ಕಷ್ಟ ಬಂದದಂತ ಭಯ ಬೀಳೋದಿಲ್ಲ, ದುಃಖ ಬಂದದಂತ ತಿಳ್ಕೊಂಡು ಭಯ ಬೀಳೋದಿಲ್ಲ. ಹೆಂಗಾದ್ರೂ ಇರಲಿ ಭಗವಂತ ಇದು ನೀ ಕೊಟ್ಟ ಕಾಣಿಕೆ, ನೀ ಕೊಟ್ಟ ವರ ಅಂತ ತಿಳ್ಕೊಂಡು ಆತನ ಅಣತೆಯೊಳಗ ನಾವೆಲ್ಲರೂ ಬದುಕಬೇಕೇ ವಿನಃ ಸಂಪತ್ತು ಬಂದದಂತ ತಿಳ್ಕೊಂಡು ಅಹಂಕಾರದಿಂದ ಬದುಕುವುದಲ್ಲ. ಆ ಭಗವಂತ ಶಾಂತಿಯನ್ನ ನೆಮ್ಮದಿ ಭಗವಂತ ಕೊಟ್ಟರೆ ಮಾತ್ರ ಉಳಿತದ, ಇಲ್ಲಾಂದ್ರೆ ಶಾಂತಿ ನೆಮ್ಮದಿ ಉಳಿಯೋದಿಲ್ಲ ನಮಗೆ. ಇವಾಗಲೂ ಜೀವನದೊಳಗೆ ಶಾಂತಿ ಇದ್ರೆ ಬಹಳ ಚಂದ, ಶಾಂತಿ ಇಲ್ಲಂದ್ರೆ ಜೀವನದೊಳಗೆ ಆ ನೆಮ್ಮದಿಯ ಬದುಕೇ ನಮಗಿಲ್ಲ. ಶಾಂತಿ ಹೆಂಗಿರ್ಬೇಕಂತಂದ್ರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಸೂಕ್ಷ್ಮ. ಒಬ್ರು ಮನೆಯೊಳಗ ಒಬ್ಬ ಮಹಾಲಕ್ಷ್ಮಿ ಎತ್ರಿ 800 ವರ್ಷಗಳ ಕಾಲ ಮಹಾಲಕ್ಷ್ಮಿ ಇದ್ರು. ಜೀವನದೊಳಗೆ ಮೊದಲು ಶಾಂತಿ ಇರಬೇಕು. ಮನೆಯೊಳಗೆ ಶಾಂತಿ ಇತ್ತಂದ್ರೆ ಆಮೇಲೆ ಮುಂದೆ ಒಳ್ಳೇದಾಗಿರ್ಬೋದು, ಬೇಕಾದ ಎಲ್ಲ ತಾನಾಗೆ ಮನೆಗೆ ಒಳ್ಳೇದಾಗಿ ಬರುತ್ತದ. ಒಬ್ಬ ಮನೆಯೊಳಗ 800 ವರ್ಷಗಳ ಕಾಲ ಮಹಾಲಕ್ಷ್ಮಿ ಇದ್ದಳು. ಇಲ್ಲಿ ವಯಸ್ಸಾದ ಬಳಿಕ ತಂದೆ ತಾಯಿಯರ ಕೆಲಸ ಏನು ಹೇಳಿ ನೋಡೋಣ. ಮಕ್ಕಳು ವಯಸ್ಸಿಗೆ ಬಂದಾಗ ಮಕ್ಕಳು ಮದುವೆ ಮಾಡಿದ್ರು ಅಂತಂದ್ರೆ ಏನು ಮಾಡ್ತಾರ್ರಿ, ಈ ರೀತಿ ನಮ್ಮ ಮಕ್ಕಳಿಗೆ ಕೊಟ್ಟು ಅವರೊಂದಿಷ್ಟು ಸರಕು ಕೊಟ್ಕೊಳ್ತಾರೆ. ಹೌದಿಲ್ಲ ಹುಡುಗರು? ನಾಳೆ ನಿಮ್ಮ ಸ್ಕೂಲಿಗೆ ಬರ್ತೀನಿ ನೋಡ್ರಿ, ಎಕ್ಸಾಮ್ ಇರ್ಬೇಕು ನಿಮಗೆಲ್ಲ. ಯಾರವರು ನಿಮ್ ಮಿಸ್ ಅಥವಾ ಸರ್ ಯಾರಿದ್ದಾರೆ ಅವ್ರಂತಲ್ಲಿ ಬಂದು ಮಗ್ಗಿ ಕೇಳ್ತೀನಿ ನೋಡ್ರಿ, ಬಂದು ಇಲ್ಲಾಂದ್ರೆ ವೇದಿಕೆ ಮುಂದೆ ಹೇಳಿಸ್ತೀನಿ ನೋಡ್ರಿ. ಸೌಂಡ್ ಬಂತಂದ್ರೆ ಬರ್ತೀನಿ ನೋಡ್ರಿ. ನೀವು ಸ್ಕೂಲಿಗೆ ಬರ್ತೀನಿ ನಾಳೆ, ಇಲ್ಲಿ ಬರೀ ಮಗ್ಗಿ ರೀತಿನ ಬರ್ತಾವ, ಬನ್ರಿ ಇಲ್ಲಿ ವೇದಿಕೆ ಒಳಗೆ ಹೇಳಿಸ್ತೀನಿ ನೋಡ್ರಿ. ಅಲ್ಲೇ ಮಾಡಿದ್ರೆ ನಾನು ಹೆಂಗ ನಡತ್ತಂದ್ರೆ ಮಕ್ಕಳಿದ್ರೆ ಚಂದ ಇರಲಿ, ಏನೋ ಹೇಳ್ತಿರ್ತೀನಿ, ನನಗೆ ಇಂಟ್ರೆಸ್ಟ್ ಬಂದಿರ್ತದ. ಮಕ್ಳು ಎಟ್ಟೆ ಇರ್ತಾವ ಅಂತಂದ್ರೆ ಹೆಂಗಿರ್ತದ ಅಂತಂದ್ರೆ ಪ್ರಸಂಗ. ಮನೆಯೊಳಗ ಕರ್ಜಿಕಾಯಿ ಮಾಡಿದ್ರು ಬೆಣ್ಮಗಳು. ಕರ್ಜಿಕಾಯಿ ಮಾಡಿದ್ರು, ದೇವರಿಗೆ ಎಡಿ ಮಾಡೋ ತನಕ ಬೇಡಪ್ಪ ಅಂತಂದ್ರು ತಾಯಿ. ದೇವರಿಗೆ ಎಡಿ ಮಾಡೋದು ಬೇಡ, ಮೊದಲು ನನಗೆ ಎಡಿ ಆಗ್ಲ ಅಂದ ಹುಡುಗ. ದೇವರಿಗೆ ಎಡಿ ಬೇಡ, ನನಗೆ ಎಡಿ ಆಯ್ತು ಅಂದ್ರೆ ನೀನು ಶಾಂತಿ ಮನೆಯೊಳಗೆ ಎದ್ದು ಇರ್ತದ ಅಂದವ್. ಶಾಂತಿ ಪ್ರಶ್ನೆ ಮಾಡ್ಲಕತ್ತಿದವ್. ತಾಯಿ ಅಂದಳು ಬೇಡಪ್ಪ ದೇವರಿಗೆ ಎಡಿ ಮಾಡೋಣ ಚಲೋ ಅಲ್ಲ ಅಂದ. ಗಂಡ ಊರಾಗಿರಿತನ ಮಾಡ್ತಿದ್ದೀವಿ. ಏನು ಮಾಡಿದ ತಾಯಿ, ಯವ್ವ ನನ್ನ ಮಾತು ಕೇಳು, ನನಗೆ ಕರ್ಜಿಕಾಯಿ ಕೊಡು ತಿನ್ಲಂಗಾಗ್ಯದ, ಕರ್ಜಿಕಾಯಿ ಕೊಟ್ಟಿಲ್ಲ ಅಂದ್ರೆ ಜಗಳ ಹಚ್ತೀನಿ ನೋಡು ಅಪ್ಪಗ ನಿನಗ ಅಂದ ಹುಡುಗ. ಹಾಗಾಯ್ತ ತಾಯಿ, ನನ್ನ ಗಂಡ ಜಗಳ ಹೆಂಗ ಹಚ್ತೀನಿ ನೋಡು. ಆಟ ಪ್ರೀತಿ ಮಾಡ್ತಾನೆ, ನಾನು ಬಿಟ್ಟು ಆತ ಇರಂಗಿಲ್ಲ, ಆತನ ಬಿಟ್ಟು ನಾ ಇರಂಗಿಲ್ಲ, ಒಬ್ರು ಬಿಟ್ಟು ಒಬ್ರು ಇರಂಗಿಲ್ಲ, ದೇಹ ಎರಡಾದರೂ ಜೀವ ಒಂದಾದ್ರು. ನನ್ನ ಗಂಡ ಇದುವರೆಗೆ ಜಗಳ ಆಡಿಲ್ಲ ನನ್ನ ಜೊತೆಗೆ. ನಾ ಏನು ಕೇಳ್ತೇನೆ ಬೇಡಿ ತಂದು ಕೊಡ್ತಾನ, ಅಟ್ಟು ನನ್ನ ಪ್ರೀತಿ ಮಾಡ್ತಾನ. ನಿಮ್ಮ ಅಪ್ಪಗ ನನಗೆ ಜಗಳ ಹಚ್ತೀಯ, ಹೆಂಗ ಹಚ್ತಿ ಹಚ್ಚಿ ನೋಡೋಣ ಅಂದ ಹುಡುಗ. ಅಂದಳು ತಾಯಿ, ಅವಂತ ನೋಡು, ನಿನಗ ಗಂಡ ಇರಬಹುದು, ನನಗೆ ತಂದೆ ಇರ. ನಿನಗ ಗಂಡ ಇರಬಹುದು, ನನಗೆ ತಂದೆ ಅದ. ನನ್ನ ಮೇಲೆ ಪ್ರೀತಿ ಬಾಳ, ಜಗಳ ಹಚ್ಚಿ ನೋಡಿ. ಇವತ್ತು ಕರ್ಜಿಕಾಯಿ ಕೊಟ್ರ ಚೋದಿಲ್ಲ, ಕರ್ಜಿಕಾಯಿ ಕೊಟ್ಟಿಲ್ಲ ಅಂದ್ರೆ ಜಗಳ ಗ್ಯಾರಂಟಿ ಅಂದ. ಕರ್ಜಿಕಾಯಿ ಕೊಡ್ಲಿಲ್ಲ, ಚಂದ ಕರೆದಿದ್ದಳು, ರುಚಿ ರುಚಿ ಆಗಿದ್ದು ನೋಡಿದ್ರೆ ಹುಡುಗ ಬಿಡಂಗ ಆಗ್ತಿಲ್ಲ. 12 ವರ್ಷದ ಹುಡುಗ ಮೊದಲೇ ಕರ್ಜಿಕಾಯಿ ತಾಯಿ ಕೊಡ್ಲಿಲ್ಲ, ಎಟ್ಟು ಹೇಳಿದ್ರೆ ಕೊಡ್ಲಿಲ್ಲ, ಜಗಳ ಹೆಂಗ ಹಚ್ಚಿ ನೋಡೇ ಬಿಡೋಣ. ಆ ಹುಡುಗ ಮೊದಲೇ ತಂದೆ ಪಂಚಾಯತಿ ನಡೆದೈತ್ರಿ, 300 ಜನ ಸೇರಿದ್ದಾರೆ. ಆ ಪಂಚಾಯತಿ ಮುಂದೆ ಹೋಗಿ ಏನ್ ಅನ್ಬೇಕು ಹುಡುಗ. ಆ ಹುಡುಗ ಎಟ್ಟು ಹತ್ಕೊಂತ್ರಿ ಅಂತ ಅಳಾಕತ್ತದು. ಇವ ಯಾಕೆ ಅಳಕತ್ತಾನ ಮಗ, ನೋಡಪ್ಪ ಸಕಾರ ನಿನ್ನ ಮಗ ಅಳಕತ್ತಾನ, ಯಾಕೆ ಅಳಕತ್ತಾನ ಕೇಳೋದು. ಕೇಳಕತ್ತಿಬಿಟ್ರು ಜೋರಾಗಿ. ಅಪ್ಪ ಮನೆಯೊಳಗೆ ಇನ್ನೊಬ್ಬ ಅಪ್ಪ, ಮನೆಯೊಳಗ
ಇನ್ನೊಬ್ಬ ಅಪ್ಪ. ಹೆಂಗ ಆಗಿರ್ಬೇಡ್ರಿ ಇದು ಪ್ರಶ್ನೆ 300 ಜನದೊಳಗೆ. ಇನ್ನೊಬ್ಬ ಅಪ್ಪ ಅಂದಾಗ ಊರಿಂದ ಹೇಳಕತ್ತಾನ್ರಿ 300 ಜನ ಸೇರ್ಯಾರ. ಆ ಸಭಾದೊಳಗೆ ಇನ್ನೊಬ್ಬ ಅಪ್ಪ ಮನ್ಯಾಗ ಅದಾನಂತ ಹುಡುಗ ಅಂದಾಗ ತಂದಿ ತೋಳು ಏರಿಸ್ಕೊಂಡಾರಿ. ಸಿಟ್ಟು ಎಟ್ಟು ಬಂದಿರಿ ಬೇಡ. ಅದ ಸಿಟ್ಟಿನಾಗ ಮನೆಗೆ ಓಡೋದ. ಏನ ಕೇಳಲಿಲ್ಲ ಹೆಂಡತಿಗೆ. ನಿಂತು ಹೊಡೆದ ಕಪಾಳೆಲ್ಲ ಕೆಂಪತ್ತದು ಗಲ್ಲ. ಮೊದ್ಲ ಕೆಂಪನ ಗಲ್ಲ ಕೆಂಪತ್ತು ಹಿಂಗ್ ಬಾರ ಮುಡಿತು. ಮದುವೆ ಆದಂಗಿಂದ ಎಂದೂ ಹೊಡೆದಿಲ್ಲ. ನಾನು ಯಾಕೆ ಹೊಡೆಕತ್ತೆ ಅಳಕತ್ತಳ್ರಿ. ಇನ್ನೊಬ್ಬ ಅಪ್ಪ ಎಲ್ಲಿ ಅಂದ. ಇನ್ನೊಬ್ಬ ಅಪ್ಪ ಎಲ್ಲಿ? ಯಾವಪ್ಪ ಗೊತ್ತಿಲ್ಲ ಪಾಪ. ಅಪ್ಪ ಎಲ್ಲಿ? ಇನ್ನೊಬ್ಬ ಗೊತ್ತಿಲ್ಲ, ಯಾರನ್ನೋದ ಗೊತ್ತಿಲ್ಲ. ಮತ್ ಇನ್ನೊಬ್ರಂತಿ ಮತ್ತು ನಿಂತು ಹೊಡೆದ. ಅಳಾಕತ್ತಳು. ಕರ್ಜಿಕಾಯಿನ ಕರೆಯಕತ್ತಿದ್ರು ಹೆಣ್ಮಗಳು. ಕಡಾಯಿ ಮುಂದೆ ಹಿಂಗೆ ಎಸಿದಳು. ಮೂಲ್ಯಾಗ ಬಂದು ಅತ್ಗೋತ ಕೂತಳು. ಇದು ಮಗ ಇತ್ತಲ್ರ 12 ವರ್ಷದ ಮಗ ಬಂದು ನಗಕತ್ತಿರೋದು. ಮುಂದೆ ಕೂಸು ಬಂದಿರು. ಹೆಂಗದ ನೋಡು ಹಿಂಗತ್ತಿರೋದು. ಕರ್ಜಿಕಾಯಿ ಕೇಳಿದ್ರು ಕೊಡಲ್ಲಂತೆ. ಇದು ಯಾರ ಕೆಲಸ? ನಂದಿದು ಕೆಲಸ. ಯಾರ್ದಿದು ಕೆಲಸ? ಇದು ನಂದು ಅನ್ನೋದ್ರೊಳಗೆ ಗೊತ್ತಾಗ್ಬಿಡ್ತಿರ್ ತಾಯಿಗೆ. ಇದೆಲ್ಲ ನಿಂದ ಏನ್ ಹೇಳಿ. ಇನ್ನೊಬ್ಬಪ್ಪ ಹತ್ತಿರದು ಹೆಂಗಾರ ಮಾಡಿ ಕೈ ಮುಗಿತೀನಿ. ನಿನಗೆ ಎಷ್ಟು ಕೇಳ್ತಿ ಇನ್ನೊಂದಿನ ಮಾಡಿಕೊಡ್ತೀನಿ. ಒಟ್ಟು ನಿನ್ನ ತಿನ್ನು. ಈ ಜಗಳ ನಿಲ್ಸ. ನಮ್ಮಿಬ್ರದು ಈ ಜಗಳಕ್ಕೆ ಅನುಮಾನ ಕೌಶಲ್ಯ ಇಲ್ರಿ. ಒಂದ್ ಸಾರಿ ಅನುಮಾನ ಬಂತು ಅಂದ್ರೆ ಸಂಸಾರ ಉಳಿಯೋದಿಲ್ಲ, ಸಸಾರ ಆಗ್ತಾರ. ಸಂಸಾರ ಸಹದ ಮುಂದೆ ಪೂಜೆ ಇದ್ರೆ ಮಾತ್ರ ಸುಂದರವಾಗಿರ್ತಕ್ಕಂಥ ಸಂಸಾರ ಆಗಿ ಉಳಿದುಕೊಳ್ಳುತ್ತದ. ಇಲ್ಲಂದ್ರೆ ಸಾಧ್ಯವೇ ಇಲ್ಲ. ಜಗಳ ನಿಲ್ಸ ಅನ್ನೋದ್ರೊಳಗ ಅಪ್ಪ ಕರಿತ್ರಿ. ದೇವರ ಮನೆಗೆ ಹೋಗೋದು ನೋಡಿ. ಅಲ್ಲೇ ಒಬ್ಬ ಅಪ್ಪ. ದೇವರ ಮನೆಗೆ ಅಪ್ಪ ಅಂದ್ರೆ ಮತ್ತೆ 2 ಸೀಟ್ ಮುರಿ ಕೂತಿದ್ರು. ಮತ್ತೆ 4 ಇಟ್ಟು ಬಿಟ್ಟೆ ಅಡತಿಗೆ. ಸತ್ಯಪನ ತವ್ರ ಮನೆ ಏನಪ್ಪ ನಮ್ಮ ಮಗಳಿಗೆ. ಎಲ್ಲಿಗೆ ಹೋದ್ರಿ? ಈಗ ದೇವ್ರ ಮನೆಗೆ ಹೋದ್ರು. ದೇವ್ರ ಮನೆ ಬಂದು ಮೆರಾರಿತ್ರಿ. ಇಲ್ಲಿ ಬಾ ಅಂತ ಕರಿತ ಹುಡುಗ. ಅಪ್ಪನ ಹೋಗಿ ಕನ್ನಡಿ ಮುಂದೆ ನಿಂದ್ರಿಸಿದ್ರೆ ಪ್ರತಿಬಿಂಬ ಕಾಣದೇ ಇದ್ದೀತೆ. ಮಕ್ಕಳು ಹಿಂಗ ಜಗಳ ಹಚ್ಚುವಂತ ಮಕ್ಕಳಿದ್ದಾರೆ. ಮರದ ಗ್ರಾಮದೊಳಗೆ ಯಾವ ಮಕ್ಕಳು ಗಲಾಟೆ ಮಾಡಲ್ಲ, ಏನು ತೊಂದರೆ ಕೊಡಲ್ಲ. ಬಹಳ ಚಂದ ಪುರಾಣದೊಳಗೆ ಕುಂತು ಹೆತ್ತ ತಂದೆ ತಾಯಿ ಹೇಳಿದ ಮಾತನ್ನ ಕೇಳಿ, ಒಳ್ಳೆಯ ಪುರಾಣವನ್ನ ಕೇಳಿ ಶಾಂತಿಯಿಂದ ಕುತ್ಕೊಂಡು ಪುರಾಣವನ್ನ ಆಲಿಸಿ ಹೋಗುವಂತ ಮಕ್ಕಳಿದ್ರೆ ಅದು ಮರದ ಗ್ರಾಮದ ಮಕ್ಕಳು ಅಂತಕ್ಕಂಥ ಮಾತನ್ನ ವಿಶೇಷವಾಗಿ ಹೇಳಬೇಕಾಗ್ತದೆ. ಇಲ್ಲಿ ಯಾವಾಗ ಹಿಂಗ ಜೀವನ ಕಳೀತು. 800 ವರ್ಷಗಳ ಕಾಲ ಒಂದೇ ಮನೆಯೊಳಗೆ ಮಹಾಲಕ್ಷ್ಮಿ ಇದ್ದಾಳೆ. ಆ 4 ಜನ ಮಕ್ಕಳು. ಆ 4 ಜನ ಮಕ್ಕಳಿಗೆ ಏನೋ ಮಾಡಿದ ಅಂದ್ರೆ ಮದುವೆ ಮಾಡಿದ್ದ. ಮದುವೆ ಆದ ಬಳಿಕ ಸ್ವಸ್ಥರು ಬಂದಾಗ ಏನ್ ಕೆಲಸ ಇರ್ತದ್ರಿ? ಚಲೋ ಬಿಸಿ ರೊಟ್ಟಿ ಬರುತ್ತ, ಚಂದು ಊಟ ಮಾಡೋದು ಬಿಟ್ರೆ ಮತ್ತೇನ್ ಇರ್ತದ? ಅತ್ತಿ ಮಾವಾಗ ಏನ್ ಇರ್ತದ್ರಿ? ಚಲೋ ಕೆಲಸ ಏನಿರುತ್ತೆ ಹೇಳ್ರಿ? ಸ್ವಸ್ಥರು ಚಲೋ ರೊಟ್ಟಿ ಮಾಡಿದ್ರೆ ಬಿಸಿ ಬಿಸಿ ರೊಟ್ಟಿ ಕಾಯಿಪಲ್ಲೆ ಉಣೋದು, ಆರಾಮ್ ಕುತ್ಕೊಳ್ಳೋದು. ಹಂಗಿರ್ತದ. ಮಕ್ಕಳ ಮೇಲೆ ಹಿರಿತನವನ್ನ ಕೊಟ್ಟಿದ್ದ. ವಯಸ್ಸಾಗಿತ್ತು. ಆದ್ರ ಆಗಾರಪ್ಪ ಶ್ರೀಮಂತ, ಬಡತನ ಏನು ಇಲ್ಲ. ಒಂದು 60-70 ಎಕರೆ ಹೊಲ ಇತ್ತು, ಸಂಪತ್ತು ಭರಿತ. ಇಲ್ಲಿ ಏನಾಗಿತ್ತು ಅಂದ್ರ ಎಲ್ಲ ದವಸ ಧಾನ್ಯಗಳು 200-300 ಚೀಲ, 400-400 ಚೀಲ ಗೋಡನ್ನಿನೊಳಗೆ ಸಂಪತ್ತು ತುಂಬಿದ್ದ ದವಸ ಧಾನ್ಯಗಳನ್ನ ಕಾಯ್ಕೋತ ಮಲಗಿರುವಂತಹ ಸಂದರ್ಭದಲ್ಲಿ 800 ವರ್ಷಗಳ ಕಾಲ ಮಹಾಲಕ್ಷ್ಮಿ ಉಳಿದುಕೊಂಡಿದ್ಲಲ್ಲ. ಆ ಮಹಾಲಕ್ಷ್ಮಿ ಏನ್ ಮಾಡುತ್ತಾಳ? ಒಂದಿನ ತೇಜೋ ಪ್ರಕಾಶಮಾನ ರೂಪ ಉಳ್ಳವಳಾಗಿ ಮನೆಯನ್ನ ಬಿಟ್ಟು ಹೊರಗಡೆ ಹೋಗುವಂತ ಸಂದರ್ಭ. ಯಾವಾಗ ಮನೆಯೊಳಗೆ ಪ್ರಕಾಶಮಾನವಾಗಿ ತೇಜೋಮೂರ್ತಿ ಅಂತ ಬೆಳಕು ಬಿತ್ತು, ಗೋಡನಿನ ಮುಂದೆ, ಅಲ್ಲೇ ಮನೆ ಮುಂದೆ ಗೋಡನಿತ್ತು, ಬೆಳಕು ಕಾಣ್ತಾರಂತ ತಿಳ್ಕೊಂಡು ಯಜಮಾನಿನಿದ್ದ ನಮ್ಮ ಮನೆಯೊಳಗೆ ಯಾರು ಬೆಳಕು ಕಾಣುತ್ತದ, ಇವ್ರು ಯಾರು ಬಂದಾರ ಅಂತ ತಿಳ್ಕೊಂಡು ನೋಡೋದ್ರೊಳಗ ರೂಪವತಿ ಲಾವಣ್ಯವತಿ ಹೆಣ್ಣು ಮಗಳು. ನಮ್ಮ ಮನೆಯೊಳಗೆ ಇಟ್ಟು ಚಂದಿರುವಂತ ಹೆಣ್ಮಕ್ಳು ಯಾರು ಇಲ್ಲ, ಎಲ್ಲಿಂದ ಬಂದಿಯವ್ವ ಅಂತ ತಿಳ್ಕೊಂಡು ಕೇಳಿದಾಗ ನಾನು ಮಹಾಲಕ್ಷ್ಮಿ, 7 ತಲೆಮಾರು 8 ತಲೆಮಾರುಗಳಿಂದ ನಿನ್ನ ಮನೆಯೊಳಗೆ ವಾಸವನ್ನ ಮಾಡ್ಲಾಕತ್ತೀನಿ. 8 ತಲೆಮಾರು ಆಗ್ಯದ, ನಿಂದು 9ನೇ ತಲೆಮಾರು, ಈ ಮನೆ ಬಿಟ್ಟು ಹೊಂಟೀನಿ ಅಂದಾಗ ಮಾಲಕನಿಗೆ ಕಣ್ಣೀರು ಬಂತು ಕಣ್ಣೊಳಗ. ಯಾವಾಗ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಮನೆಗೆ ಬಡತನ ಬಂತು ಅಂತ ಅರ್ಥ.
ಮುಂದ ಮಕ್ಕಳು ದುಡಿಯೋ ಮಕ್ಕಳಿದ್ರೆ ಬಹಳ ಚಲೋ. ಅವ ಅಂತಾನ ಮಾಲೀಕ, ದುಡಿಯಲಾರದ ಮಕ್ಕಳು ನನಗ ಹುಟ್ಟ್ಯಾರ, ಮುಂದ ಬಡತನ ಈ ಮನೆಗೆ ಬರ್ತದ, ಬಡತನ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ಲಕತ್ತಿದೆಯವ್ವ. 8 ತಲೆಮಾರುಗಳ ಕಾಲ ಮನೆಯೊಳಗೆ ಉಳ್ಕೊಂಡು ನನ್ನದು 9ನೇ ತಲೆಮಾರು. 8 ತಲೆಮಾರಿನವರೆಗೆ ಯಾರ ಕಣ್ಣಿಗೂ ಬಿದ್ದಿಲ್ಲ, 9ನೇ ತಲೆಮಾರು ನನ್ನ ಕಣ್ಣಿಗೆ ಬಿದ್ದೀಯವ್ವ. ನಾ ಪುಣ್ಯ ಬಂತ, ನನಗೇನು ವರ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಕತ್ತೀಯಲ್ಲವ, ನಿನ್ನ ವರ ನಾ ತೆಗೆದುಕೊಳ್ತೀನಿ. ಆದ್ರ ಮಕ್ಕಳಿಗೆ ಇರತನ ಕೊಟ್ಟೀನಿ. ಇಷ್ಟು ದಿನಗಳ ಕಾಲ ಮನೆಯೊಳಗೆ ಉಳ್ಕೊಂಡಿ, ಇನ್ನು 1 ದಿನಯವ್ವ, 1 ದಿನ ಇವತ್ತೊಂದು ದಿನ ಉಳ್ಕೊ ಅಂತ ತಿಳ್ಕೊಂಡು ಮನೆ ಮಾಲೀಕ ಹೇಳಿದ. ಬೇಕಾದ ವರ ಕೇಳಿಕೊಡ್ತೀನಿ, 1 ದಿನ ಮಾತ್ರ ನಾ ಇರೋದಂತ ತಿಳ್ಕೊಂಡು ಮತ್ತೆ ಮಹಾಲಕ್ಷ್ಮಿ ಒಳಗಡೆ ಹೋದವು. ಮಹಾಲಕ್ಷ್ಮಿ ಒಳಗಡೆ ಹೋಗಿರುವಂತ ಸಂದರ್ಭ ಮಾಲೀಕಗೆ ನಿದ್ದೆ ಬರುತ್ತದೆ. ದುಡಿಯಲಾರದ ಮಕ್ಕಳು ಹುಟ್ಟ್ಯಾರೆ, ಬೆಳಕರಿತೆ ಅಂದ್ರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳ. ಕಣ್ಣೀರಿನಿಂದ ಮಲಕೊಂಡ ಬೆಳಕರಿತು. ಬೆಳಕರಿದ ಬೆಳಕ ಸ್ವಸ್ಥರೆಲ್ಲ ದೇವರ ಪೂಜೆಯನ್ನ ಮಾಡಿದ್ರು, ಎಲ್ಲಾ ರೆಡಿ ಆದ್ರು. ರೆಡಿಯಾಗಿ ತಮ್ಮ ಕೆಲಸಕ್ಕೆ ಹೋಗುವಂತ ಸಂದರ್ಭದೊಳಗ ಮನೆಯ ಮಾಲೀಕ ಮಾವನವ್ರಂತಾರ, ನೋಡ್ರವ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬನ್ರಿ, ಎಲ್ಲರೂ ಕುತ್ಕೊಂಡು ಮಾತಾಡೋಣ ಅಂತ ತಿಳ್ಕೊಂಡು 4 ಜನ ಸ್ವಸ್ಥರು, 4 ಜನ ಮಕ್ಕಳು ಬಂದ್ರು. ನೋಡುವ, ನಿನ್ನೆ ದಿನ ಮಹಾಲಕ್ಷ್ಮಿ ಈ ಮನೆಯೊಳಗೆ ಪ್ರತ್ಯಕ್ಷವಾಗಿದ್ರು. 800 ವರ್ಷಗಳ ಕಾಲ ಈ ಮನೆಯೊಳಗೆ ಉಳ್ಕೊಂಡಾಳ. ಇನ್ನ ಮನೆ ಬಿಟ್ಟು ಹೋಗ್ತಾಳಂತ ಏನು ಬೇಕು ವರ ಕೇಳು ಕೊಡ್ತೀನಿ ಅಂತ ಹೇಳ್ಯಾಳ. ಅದಕ್ಕೆ ಏನೇನು ವರ ಬೇಕು ಕೇಳಿಬಿಡ್ರಿ, ವರ ಕೇಳುತ್ತೀನಿ, ಆ ವರವನ್ನ ತೆಗೆದುಕೊಂಡು ಬಹಳ ಚಲೋ ಇರಲಿ ಅಂದಾಗ ಮೊದಲು ಹಿರಿಯ ಮಗನ ಕೇಳ್ಬೇಕಲ್ರಿ. ಹಿರಿಯ ಮಗನ ಕೇಳಿದ್ರೆ, ನೋಡಪ್ಪ ನಿನಗೇನು ವರ ಬೇಕಂತ ತಿಳ್ಕೊಂಡು ತಂದಿ ಕೇಳಿದ. ತಂದಿ ಕೇಳಿದಾಗ ಹಿರಿಯ ಮಗಂತನ ಹುಚ್ಚ ಎಂತ ಹುಚ್ಚಿರ್ಬೇಕು. ಹಿರಿಯ ಮಗನಿಗೆ ರಾಜಕೀಯದ ಹುಚ್ಚಿತ್ತು. ಹಿರಿಯ ಮಗನಿಗೆ ರಾಜಕೀಯದ ಹುಚ್ಚಿತ್ತಿಲ್ಲ. ಅವ ಏನಂತಾನ, ನಾನು ಒಂದು 4 ಸಲ MLA ಆಗ್ಬೇಕಂದ. ಎಷ್ಟು ಸರಿ? 4 ಸಾರಿ ನಾನು MLA ಆಗಿಬಿಟ್ರೆ ಭಾಳ ಚಲೋ. ನೀನು MP ಆಗ್ಬೇಕೇನು? ಇಲ್ಲ, 4 ಸಲ MLA ಆಗ್ಬೇಕಂದಾಗ ಆಯ್ತು ಅಂತ ತಿಳ್ಕೊಂಡು ಕೇಳಿದ. ತಂದಿ ಹೂ ಅಂತ ಹೇಳಿದ. ಮತ್ತೆ 2ನೇ ಮಗನ ಕೇಳಬೇಕಲ್ಲ, ನಿನಗೇನು ಬೇಕಪ್ಪ ಅಂತ ಕೇಳಿದಾಗ, ನನಗೆ ಯಾವ MLA ಬೇಡ, ಏನೂ ಬೇಡ, ನನಗೊಂದು 50 ತೊಲೆ ಬಂಗಾರ ಸಾಕು. 8 ತೊಲೆ ಇದಾರೆ ಬಂಗಾರ. 50 ತೊಲೆ ಅಂದ್ರೆ ಅಂತೀರೇನು? ಚಕ್ರ ಬರ್ತದೆ. 50 ತೊಲೆ ಬಂಗಾರ ಕೇಳಿದ. ಮುಗಿತಲ್ಲಿ 3ನೇ ಮಗನಿಗೆ ಕೇಳಿದ್ರು, ನಿನಗೇನು ಬೇಕು ಅಂತ ಕೇಳಿದಾಗ ಅವ ಅಂತಾನ, ನನಗೇನು ಬಹಳ ಬೇಕಾಗಿಲ್ಲ, ನನಗೊಂದು 40 ತೊಲೆ ಬಂಗಾರ ಬೇಕಂದವು. ಇವ್ರಿಗೆ ಬಂಗಾರ ಹುಚ್ಚು ಹೊಡೆದಿತ್ತು. ಇನ್ನು 3 ಜನದ ಮುಗಿತಲ್ಲ, 4ನೇನು ಸಣ್ಣ ಮಗ ಇದ್ದ. ನಿನಗೇನು ಬೇಕು ಕೇಳಂದಾಗ ಅವಂತಾನ, ನನಗೆ ಯಾವ ಬಂಗಾರ ಬೇಡ, ಯಾವ MLA ಸೀಟು ಬೇಡ, ಯಾವ MP ಸೀಟ್ ಬೇಡ, ಏನು ಬೇಕಂದಾಗ ನನಗೊಂದು 40 ಎಕರೆ ಹೊಲ, 4 ಎತ್ತುಗಳು ಚಲೋ. 40 ಎಕರೆ ಹೊಲ, 4 ಎತ್ತುಗಳಿದ್ರೆ ಸಾಕು, ಚಲೋ ಹೊಲದೊಳಗೆ ದುಡ್ಕೊಂಡು ತಿಂತೀನಿ ಅಂತ ತಿಳ್ಕೊಂಡು ಹೇಳ್ದ. ಇನ್ನು ಮುಗೀತಲ್ಲ, ಯಾರ ಕೆಲಸ ಬಂತು ಇಲ್ಲಿ? ಹೆಣ್ಮಕ್ಳು 4 ಜನ ಸೊಸ್ತ್ರು ಇದ್ರಲ್ಲ, ಹಿರಿ ಸೊಸಿ ಹತ್ರ ಬಂದರು. ಆ ಹಿರಿ ಸೊಸಿ ಏನು ಮಾಡ್ತಾಳ, ನಿನ್ನ ಗಂಡ MLA ಆಗಕ್ಕೆ ಕೇಳೇನವ, ಮತ್ತು ನೀನೇನು ಹಾಕಿ, ನಾನು 1-2 ಸಾರಿ MP ಆಗ್ಬೇಕಂತ ಮಾಡಿ ನಂತರ MP ಆಗ್ಬೇಕಂತ ಮಾಡೀನಿ ಅಂದ್ರು. ಅಂದಾಗ ಆಯ್ತವಾ, 2ನೇ ಸೊಸಿ ನನಗೆ ಯಾವ MP ಬೇಡ, ನನಗೆ 52 ತೊಲೆ ಬಂಗಾರ ಬೇಕಂತ. ಆಕಿ ಬಂಗಾರ ಹುಚ್ಚುತ್ತೆ ನಮ್ಮ ಮಗಳಿಗೆ. ಬಂಗಾರ ಬೇಕಂತ ಹೇಳಿದ್ರು. ಇಲ್ಲಿ 3ನೇ ಸೊಸಿ ಸಹಿತವಾಗಿ ಅಂತಾಳ, ಎಲ್ಲಾರು ಅಟ ಕೇಳ್ಯಾರಲ್ಲ, ನನಗೆ ಭಾಳ ಬೇಡ, 25 ತೊಲೆ ಸಾಕಂದು ಬಂಗಾರ. 25 ತೊಲೆ ಬಂಗಾರ ಅಂದಾಗ ಸಣ್ಣ ಸೊಸಿ ಇದ್ದಳಲ್ಲ, ಇಲ್ಲಿ ಬಹಳ ಚಂದದ ಕೇಳ್ರಿ. ಸಣ್ಣ ಸೊಸಿ ಮಾವ ಕೇಳ್ತಾನ, ನೋಡವ 3 ಒಂದೊಂದು ರೀತಿ ಕೇಳ್ಯಾರ, ನಿನಗೇನು ಬೇಕು ಕೇಳಿಬಿಡು ಅಂದಾಗ, ಮಾವನವರೇ, ಬಡವರ ಮನೆಯೊಳಗ ನನ್ನನ್ನ ಮಾಡಿಕೊಂಡು ಬಂದಿರುವರಿ, ನಿಮ್ಮ ಸರಿ ಸಮಾನವಾಗಿ ನಿಂತುಕೊಂಡು ಮಾತನಾಡುವಂತ ಶಕ್ತಿ ನನಗಿಲ್ಲ ಅಂದಾಗ ಮಾವು ಬಹಳ ಒಳ್ಳೆ ಮನುಷ್ಯದ್ದ. ಎಷ್ಟು ಚಂದ ಹೇಳ್ತಾನೆ, ನೋಡುವ ನೀನು ಬಡವಿ ಅಲ್ಲ, ನಿನ್ನ ತವರ ಮನೆಯೊಳಗೆ ನೀನು ಬಡವಿ ಇದ್ದಿ, ಇವರಷ್ಟೇ ಸಮಾನಳಾಗಿ ಮಾತನಾಡುವಂತ ಹಕ್ಕು ನಿನಗದ, ನೀ ಮಾತಾಡು ಅಂತ ತಿಳ್ಕೊಂಡು ಮಾವನವರು ಹೇಳ್ತಾರೆಪ್ಪ, ಮಾವನವರೇ ನಾನು ಎಂದೂ ಮಾತಾಡೋದಿಲ್ಲ. ಒತ್ತಾಯದ ಮುಖಾಂತರವಾಗಿ ಮಾವನವರು ಹೇಳ್ತಾರ, ನೋಡಮ್ಮ ನೀನು ಕಿರಿಯ ಸೊಸಿ, ಬಹಳ ಸಣ್ಣ ಸೊಸಿ ಇದ್ದಿ, ನಿನಗೂ ಅಧಿಕಾರ ಅದ ಮಾತನಾಡೋದಕ್ಕ, ನೀನು ಮಾತಾಡಿಬಿಡು ಅಂದಾಗ ಎಷ್ಟು ಚಂದ ಹೇಳ್ತಾಳ್ರಿ ಸಣ್ಣ ಸೊಸಿ. ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾಳೆ. ಸಮಾಜದೊಳಗ ಇಂಥ ಹೆಣ್ಣು ಮಕ್ಕಳಿಂದ ಇವತ್ತು ಕೂಡಿಕೊಂಡಿರ್ತಕ್ಕಂಥ ಕುಟುಂಬಗಳು ಎಷ್ಟೋ ಉಳಿದಿರಬಹುದು. ಬಡವರ ಮನೆಯೊಳಗೆ ಬಂದಿರುವಂತ ಹೆಣ್ಣು ಮಗಳು ಹೇಳ್ತಾಳ, ಮಾವನವರೇ ಮಾತಾಡ್ರಿ ಮಾತಾಡ್ರಿ ಅಂತ ತಿಳ್ಕೊಂಡು ಹೇಳಾಕತ್ತೀರಲ್ಲ, ಒಂದು ಮಾತು ಮಾತಾಡ್ತೀನ್ರಿ. ಮಾತಾಡವ್ವ,
ಮಾತಾಡಂದಾಗ ಎಷ್ಟು ಚಂದ ಹೇಳ್ತಾಳೆ ಹೆಣ್ಣುಮಗಳು. ನೋಡ್ರಿ, ಯಾವ MLA ಬೇಡ, ಯಾವ MP ಸೀಟ್ ಬೇಡ, ಯಾವ 50 ತೊಲೆ ಬಂಗಾರ ಬೇಡ, ಯಾವ 45 ತೊಲೆ ಬಂಗಾರ ಬೇಡ, ಯಾವ 25 ತೊಲೆ ಬಂಗಾರ ಬೇಡ, ಯಾವ 40 ಎಕರೆ ಹೊಲ ಬೇಡ, ಯಾವ 4 ಎತ್ತುಗಳು ಬೇಡ. ಈ ಮನೆಗೆ ಏನೂ ಕಡಿಮೆ ಆಗಿಲ್ಲ. ಏನು ಕಡಿಮೆ ಆಗ್ತದೆ ಅಂದ್ರೆ ಮಾವನವರೇ, ಇಷ್ಟೆಲ್ಲ ವರಗಳನ್ನ ಆ 800 ವರ್ಷಗಳ ಕಾಲ ನಮ್ಮ ಮನೆಯೊಳಗೆ ಉಳಿದುಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯ ಮುಂದ ನಿಂತುಕೊಂಡು ವರವನ್ನ ಬೇಡಿದ್ದೆ ಕರೆ ಆದ್ರ ಈ ಮನೆ ಹೊಡಿತದ. ಮಾವನವರೇ, ಇಡೀ ಸೂರ್ಯ ಚಂದ್ರರು ಇರೋ ತನಕ ನಾವೆಲ್ಲರೂ ಒಂದಾಗಿ ಬಾಳೋಣ, ಮುಂದುಟ್ಟುವಂತ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕೂಡಿ ಬಾಳಬೇಕಂತ ತಿಳ್ಕೊಂಡು ರಾತ್ರಿಯೊಳಗೆ ಶಕ್ತಿ ಕೊಡು, ತುಂಬಿದ ಮನೆ ನಮ್ಮದಾಗಲಂತ ತಿಳ್ಕೊಂಡು ಬೇಡ ಮಹಾತ್ಮ, ಯಾವ ವರ ಬೇಡಂತ ಬಿಡ್ತಾಳೆ ಸಣ್ಣ ಸೊಸೆ. ಇದು ಕಿಮ್ಮತ್ತಿನ ಮನೆ ಆಯಿತು. ಅವಾಗ ಎಲ್ಲರ ಮನೆಯೊಳಗೆ ಒಂದಿಷ್ಟು ಜನ ನಿಂತವ್ರು ಕಣ್ಣೀರು ಹಾಕ್ಲಾಕತ್ತಿದ್ರು, ಸಣ್ಣ ಸೊಸಿ ಬಹಳ ದುಃಖ ಮಾಡ್ಲಾಕತ್ತಿದ್ರು. ದುಃಖ ಮಾಡುವಂತ ಸಂದರ್ಭದೊಳಗೆ ಇಂದು ನಿಂತಾಳು. ಯಾರು 800 ವರ್ಷಗಳ ಕಾಲ ಮಹಾಲಕ್ಷ್ಮಿಯನ್ನು ಒಕ್ಕಿನಂತ ಹೇಳಿದ್ಲಲ್ಲ, ಇನ್ನು ನಿಂತ್ಕೊಂಡು ಕಣ್ಣೀರು ಹಾಕ್ಲಾಕತ್ತಿದ್ರು. ಮತ್ತ ಮನಿ ಮಾಲೀಕ ಮಾವನವ್ರಂತಾರ, ಮಹಾಲಕ್ಷ್ಮಿ ತಾಯಿ, ನಾವೆಲ್ಲ ಕಣ್ಣೀರು ಹಾಕೋದು ಬಹಳ ಕರೆಕ್ಟ್ ಅದ, ನೀನು ಯಾಕೆ ಕಣ್ಣೀರು ಹಾಕ್ಲಕತ್ತೀಯವ್ವ, ನೀನು ಯಾಕೆ ಕಣ್ಣೀರು ಹಾಕ್ಲಕತ್ತಿ ಅಂದಾಗ ಮಹಾಲಕ್ಷ್ಮಿ ಎಷ್ಟು ಚಂದ ಉತ್ತರ ಕೊಡ್ತಾಳ. ಕೊನೆಯ ಉತ್ತರ ನೋಡು, ಯಾವ ಮನೆಯೊಳಗ ನಗನಗತ ಸಂತೋಷದಿಂದ ಪ್ರೀತಿ ವಾತ್ಸಲ್ಯ ಮಮತ ಕಾರುಣ್ಯ ಬಂಧನಗಳು ಎಲ್ಲಿ ತುಂಬಿಕೊಂಡಿರ್ತಾರ ಆ ಮನೆಯೊಳಗ ನಾನು ಶಾಶ್ವತವಾಗಿ ಉಳಿದುಕೊಳ್ತೀನಿ ಅಂತಾಳ ಮಹಾಲಕ್ಷ್ಮಿ. ಹೌದಿಲ್ಲ? ಅದಕ್ಕ ನಮ್ಗೆಲ್ಲರಿಗೂ 7 ವಾರಗಳು ಮಾತ್ರ ಗೊತ್ತದವು. 7 ವಾರಗಳ ಮಾತ್ರ ಗೊತ್ತದವ. ಇನ್ನೊಂದು ವಾರ ನಮಗಳಿಗೆ ಗೊತ್ತಿಲ್ಲ. ಇನ್ನೊಂದು ವಾರ ಯಾವ್ದು ಗೊತ್ತಾದ್ರಿ? ಅದುವೇ ನಿಜವಾದ ಪರಿವಾರ. 8ನೇ ವಾರ ಅಂತ ಕರೀತಾರ. ಇದು ಪರಿವಾರ ಅಂತಂದ್ರ ತುಂಬಿಕೊಂಡು ಬದುಕುವುದಕ್ಕೆ ಪರಿವಾರ ಅಂತ ಕರೀತಾರ. ಅಂತ ಪರಿವಾರ ನಮ್ಮದಾಗಲಂತ ತಿಳ್ಕೊಂಡು ಬೇಡಿದ್ರು. ಇಲ್ಲಿ ಪರಿವಾರ ಬೇಡಿದಾಗ ತುಂಬಿದ ಮನೆ ಆಯ್ತು. ಯಾವಾಗ ತುಂಬಿದ ಮನೆ ಆಯ್ತು, ಶಾಂತಿ ಉಳಿತದೆ. ಹ್ಯಾಪಿನೆಸ್, ಬ್ಲೆಸ್ ಅಂದ್ರೆ ಎಲ್ಲ ಒಂದೇ. ಇದು ರೆಸ್ಟ್ನೆಸ್, ಈಸಿನೆಸ್ ಏನಂದ್ರೆ ಸಂತೋಷ ಅನ್ನುವಂಥ ಪದವಾಕ್ಯಗಳು ಇಂಗ್ಲಿಷ್ನೊಳಗೆ. ಸಂತೋಷ ಎಲ್ಲಿ ಸಿಗ್ತದ? ಮನೆಯೊಳಗೆ ಶಾಂತಿ ನೆಮ್ಮದಿ ಇದ್ರೆ ಸಿಗುತ್ತದ. ಇದನ್ನ ಪ್ರತಿಯೊಬ್ಬರು ಸಹಿತವಾಗಿ ನಾವೆಲ್ಲರೂ ಅನುಭವಿಸಬಹುದು. ಆದ್ರೆ ಏನಾದ್ರೂ ಕಿರಾಣಿ ಅಂಗಡಿಗೆ ಹೋಗಿ ತಗೊಂಡುಕೊಂಡು ಬರ್ಲಕ್ ಬರ್ತದ ಅಂದ್ರೆ ಸಂತೋಷವನ್ನ? ಅಂಗಡಿಗೆ ಹೋಗಿ ಕೇಳಿ ನೋಡೋಣ, ಸಂತೋಷ ಕೊಡ್ತಾನ ನಾನು? ಸಂತೋಷವನ್ನ ನಮ್ಮೊಳಗ ನಾವೇ ಅನುಭವಿಸಬೇಕು. ನಿಜವಾದ ಸಂತೋಷವನ್ನ ಅನುಭವಿಸಬೇಕಾಗಿತ್ತು ಅಂದ್ರೆ ಶ್ರೀ ಶತಸ್ಥಲ ಬ್ರಹ್ಮ ಮಹೇಶ್ವರ ಮಹಾಶಿವಾಚಾರ್ಯ ಮಹಾಸ್ವಾಮಿಗಳವರ ಮಾತುಗಳನ್ನ ಕೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಹೋದ್ರಿ ಅಂತಂದ್ರೆ ನಿಮ್ಮ ಮನೆಗಳಿಗೆ ಶಾಂತಿ ನೆಮ್ಮದಿ ಸದಾಕಾಲವಾಗಿ ತುಂಬಿ ತುಳುಕ್ತದೆ ಅನ್ನುವಂಥ ಮಾತನ್ನ ಸರ್ವರಿಗೂ ತಿಳಿಯಪಡಿಸುತ್ತಾ ನನಗೆ ಮಾತನಾಡಬೇಕನ್ನುವಂಥ ಹಂಬಲ, ಅದರ ಸಮಯದ ಅಭಾವ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾಳೆಲಿದ್ದ ತಾಯಂದ್ರ ಒಳಗ 7 ಗಂಟೆಗೆ ಸರಿಯಾಗಿ ಬನ್ರಿ. ನಾನು 8 ಗಂಟೆಗೆ ಬಿಡುತ್ತೇನೆ. ನಾನು ಒಂದು ಕತೆ ಹೇಳ್ತೀನಿ. ಎಲ್ಲಿ ಹೋದ್ರು ಏನು ಹೇಳ್ತೀನಿ ಅಂದ್ರೆ, ಅತ್ತಿಗ್ರಿ 110 ವರ್ಷ, ಹುಡುಗಿಗೆ ಕೇವಲ 10 ವರ್ಷ, ಹುಡುಗನಿಗೆ 5 ವರ್ಷ, ಮಾವಿಗೆ 3 ವರ್ಷ. ಈ ಕತೆ ಕೇಳಬೇಕಂದ್ರೆ ನೀವು ಇದಿಷ್ಟು ಜನ ಬಂದಿರಲ್ಲ ಅಂದ್ರೆ ಸಾಲೋದಿಲ್ಲ. ನನಗೆ ಇದು 3 ಪಟ್ಟು ಜನ ಸೇರಬೇಕು. ನನಗೆ ಹೇಳಕ್ ಬಹಳ ಚಂದ ಅಂತಕ್ಕಂಥದ್ದು. ಸೇರ್ತೀನಿ ಅನ್ನೋದು ಜೈಕಾರ ಹಾಕ್ರಿ. ಶ್ರೀ ಜಡಸಿದ್ದೇಶ್ವರ ಮಹಾರಾಜಗೆ ಹಂಗಲ್ರಿ ಜೈಕಾರ ಹಾಕಲ್ಲ. ಒಬ್ಬರ ಜೊತೆಗೆ 2 ಕರ್ಕೊಂಡು ಬರ್ತೀನಿ ಅಂದ್ರೆ ಜೈಕಾರ ಹಾಕ್ರಿ, ಇಲ್ಲಾಂದ್ರೆ ಹಾಕಬೇಡ್ರಿ. ಶ್ರೀ ಗುರು ಜಡಸಿದ್ದೇಶ್ವರ ಮಹಾರಾಜಗೆ. ಯಾಕ ಒಬ್ರು ಬರೋದು ಬಹಳ ದೊಡ್ಡದಾಗ್ಯದ. ಪ್ರೇಮ ಕವಿ ಧಾರಾವಿ ಉಕ್ಕದ, ಅದನ್ನ ಬಿಟ್ಟು ನನಗೆ ಬರಕ್ ಆಗಲ್ಲ ಅಂತೀರೇನು? ಪ್ರೇಮ ಕವಿ ನೋಡ್ರೆ ಬಹಳ ಜನ ಇರ್ತಾರೆ ಅದ್ರೊಳಗೆ. ಅದಕ್ಕೆ ದಯಮಾಡಿ ಹೇಳ್ತೀನ್ರಮ್ಮ, ಯಾವ ಧಾರಾವಾಹಿಗಳನ್ನು ನೋಡಬೇಡ್ರಿ. ಇಲ್ಲಿ ಸುಂದರವಾಗಿರ್ತಕ್ಕಂಥ ಅಧ್ಯಾತ್ಮ ಚಿಂತನ ಅಂತಕ್ಕಂಥದ್ದು ಮಹಾ ಪ್ರವಚನ ಅದ. ದೇಹಕ್ಕೆ ಚಾರ್ಜ್ ಆಗಬೇಕು, ಶರೀರಕ್ಕೆ ಚಾರ್ಜ್ ಆಯ್ತು ಅಂದ್ರೆ ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಪರಮ ಪೂಜ್ಯರಿಂದ ಮುಂದಿನ ಕಾರ್ಯಕ್ರಮ. ಶಿವ ಸಾಂಬದೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಮಾಡ್ತಾ ಸರಿಯಾಗಿ ನಾಳೆ ಈಗಾಗಲೇ ಪೂಜಾರಿ ಹೇಳಿದ್ದಾರೆ 7 ಗಂಟೆಗೆ ಸರಿಯಾಗಿ ಪ್ರವಚನ ಪ್ರಾರಂಭಗೊಳ್ತೈತಿ. ದಯವಿಟ್ಟು ಎಲ್ಲ ಸಕಲ ಸದ್ಭಕ್ತರು ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಬರಬೇಕಂತ ಕೇಳಿಕೊಳ್ತಾ, ಈಗ ಇವತ್ತಿನ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಆಗಿರ್ತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ರೇಣುಕ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳು ಬೃಹನ್ಮಠ ಬೇರುಗುಂಡಿಯವರು ದಯವಿಟ್ಟು ಆಶೀರ್ವಚನ ಕೇಳ್ಕೊಳ್ತಾರೆ ಪೂಜ್ಯರು.
ಸಾಂಬಜೈ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕಿ, ಶ್ರೀ ಜಡೇ ಸಿದ್ಧ ಶಿವಾಚಾರ್ಯ ಮಹಾರಾಜ ಕಿ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ವಂದೇ ರೇಣುಕಂ ಸಾಂಬಜೈ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಸದ್ಯೋಜಾತಂ ಕೋದ್ಭೂತಂ ಸದ್ಯೋ ವೈಭವಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರು. ಪ್ರಥಮದಲ್ಲಿ ವೀರಶೈವ ಧರ್ಮ ಸಮ್ರಾಟರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹೃತ್ಸರೋಜದಲ್ಲಿ ವಿರಾಜಮಾನವಾಗಿರಿಸಿಕೊಂಡು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮೊರೋಬ ಗ್ರಾಮದಲ್ಲಿ ಶ್ರೀ ಜಡೆ ಮಠದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಷಟ್ಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಿತೀಯ ಗುರು ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ತುಲಾಭಾರ ಕಾರ್ಯಕ್ರಮದ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಠದ ಪೂಜ್ಯರಾದ ಸಹೃದಯರು, ವಾತ್ಸಲ್ಯ ಮೂರ್ತಿಗಳು ಆಗಿರ್ತಕ್ಕಂಥ, ವಿನಯ ವಿದ್ಯಾಸಂಪನ್ನರೂ ಆಗಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಅಡಿದಾವರೆಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿ ಪಾಲ್ಗೊಂಡು ತಮ್ಮ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮ ಮರುಳಸಿದ್ಧ ಶಿವಾಚಾರ್ಯ ಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಇದುವರೆಗೂ ಎಲ್ಲರ ಮನಸ್ಸನ್ನು ಆಧ್ಯಾತ್ಮದ ಕಡೆಗೆ ಸೊಗಸಾಗಿ ತಮ್ಮ ವಾಗ್ಜರಿಯ ಮೂಲಕ ಸುಂದರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಕ್ಕಳನ್ನು ಮಾತನಾಡಿಸ್ತಾ ಆಬಾಲ ವೃದ್ಧರಿಗೂ ಕೂಡ ಮುದವನ್ನು ನೀಡ್ತಾ ಪ್ರವಚನವನ್ನು ಹೇಳಿರತಕ್ಕಂಥ ಬಸವಲಿಂಗ ಶಾಸ್ತ್ರಿಗಳವರೇ ತಮ್ಮ ಗಾನ ಕೋಗಿಲೆಯ ಕಂಠದಿಂದ ಈ ಒಂದು ವೇದಿಕೆಯನ್ನು ಸುಂದರವಾಗಿ ಸಾಗಿಸಿಕೊಂಡು ಬಂದಿರತಕ್ಕಂಥ ಗವಾಯಿಗಳವರೇ ಮತ್ತು ಅವರ ಸಂಗಡಿಗರೇ, ಶ್ರೀಮಠದ ಯಾವತ್ತು ದೇವತಾ ಭಾವಕ್ಕೆ ನತಮಸ್ತಕನಾಗಿ ಆಗಮಿಸಿರುವ ಮರಬದ ಸುತ್ತಮುತ್ತಲಿನ ಎಲ್ಲ ಶ್ರೀಮಠದ ಶ್ರದ್ಧಾ ಭಕ್ತ ಮಹನೀಯರೇ, ಮುದ್ದು ಮಕ್ಕಳೇ ಮತ್ತು ಮಾತೆಯರೇ, ಮೊರಬಕ್ಕೆ ಬರೋದು ನಾವು ಮೊದಲನೇ ಸಲ. ನಿಮ್ಮನ್ನೆಲ್ಲ ಕುಂತು ಆಲಿಸ್ತಕ್ಕಂಥ ಶ್ರದ್ಧಾ ಭಕ್ತಿ, ಗುರು ವಾಕ್ಯವನ್ನ, ಗುರು ನಡೆಯನ್ನ, ನುಡಿಯನ್ನ ಆಲಿಸಲಿಕ್ಕೆ ನಿಮ್ಮ ಮನೆಯಿಂದ ಎಷ್ಟು ಸಡಗರದಿಂದ ಬಂದಿರಂದ್ರೆ ನಿಮ್ಮ ಮುಖ, ನಿಮ್ಮ ಕುಂತಿರ್ತಕ್ಕಂಥ ರೀತಿ, ನೀವು ಸ್ಪಂದಿಸ್ತಕ್ಕಂಥ ವೇದಿಕೆಗೆ ಕೊಡ್ತಕ್ಕಂಥ ಗೌರವ, ಇದನ್ನು ನೋಡಿದರೆ ಎಷ್ಟು ನಿಮ್ಮಲ್ಲಿ ಕೇಳಬೇಕು,
ಆಧ್ಯಾತ್ಮದ ಚಿಂತನೆಯಲ್ಲ ನಾನು ಮುಳುಗಬೇಕು ಅಂತಕ್ಕಂಥ ಒಂದು ವಾತಾವರಣ ನೀವೆಲ್ಲ ಮನೆಯಿಂದ ಬಂದಿರಲ್ಲ, ಅದಕ್ಕೆ ಬಹಳ ಸಂತೋಷವನ್ನು ಮೊದಲು ವ್ಯಕ್ತಪಡಿಸ್ತೀವಿ ನಾವು. ಎಲ್ಲ ನಿಬ್ಬುಣನೋ ಆರ್ಕೆಸ್ಟ್ರಾನೋ ಗಣಪತಿಯ ಹಬ್ಬದ ಅನೇಕ ಹಾಡು ಪಾಡುಗಳನ್ನು ಏನು ಕೇಳಾಕ ಬಹಳ ಜನ ಬಹಳ ಕಡೆ ಎಷ್ಟು ಕುಣಿದಾಡಿ ಹೋಗ್ತಾರ. ನಿಮ್ಮನ್ನ ಹೇಗೆ ತಿದ್ದಿ ತೀಡಿ ಇದನ್ನ ಮಾಡ್ರ ಜಡೇಸಿದ್ದೇಶ್ವರ ಸ್ವಾಮಿಗಳು, ಯೋಗೇಶ್ವರ ಸ್ವಾಮಿಗಳು ಅಂದ್ರೆ ಹೇಗೆ ಇವತ್ತಿನ ಕಾಲದೊಳಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಮರಬದೊಳಗೆ ಇವತ್ತಿನ ಕಾಲದೊಳಗೆ ನಾವು ಅದೇವನಪ್ಪ ಅಂತ ಅನಿಸೋಂಗಾಗತ್ತೆ. ಅಂದ್ರೆ ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಇದು ಏನು ಹೇಳಿ ಕೊಡ್ತಂದ್ರೆ ನಾ ಹೇಳಿದ್ದ ಅರ್ಥ ಆಯ್ತು ನಿಮ್ಗೆ. ನಿಮ್ಮಷ್ಟು ಇವತ್ತಿನ ಕಾಲದೊಳಗೆ ಇವತ್ತಿನ ಶತಮಾನದೊಳಗೆ ಇಷ್ಟು ಮನಸ್ಸ ಮನಿ ಬಿಟ್ಟು ಇಂಥ ಪ್ರವಚನದೊಳಗೆ ಭಾಗಿ ಆಗಬೇಕಂತ ತಿಳ್ಕೊಂಡು ಎಷ್ಟು ತಂಡೋಪತಂಡವಾಗಿ ಎಷ್ಟು ಬರುವಂಥ ಖುಷಿ, ಆ ಹೆಜ್ಜೆ ಹಾಕೋದು, ಜಗ ನೋಡಿ ಸಮಾಧಾನವಾಗಿ ಕುಂಡ್ರುವಂಥದ್ದು, ಈ ಸಂದರ್ಭವನ್ನು ನೋಡಿ ನನಗೆ ಅನ್ಕೊಂಡು ಬಹಳ ಸಂತೋಷ. ಎಂತ ಆಧ್ಯಾತ್ಮದ ತರಂಗದೊಳಗೆ ಆ ಅಲೆಯೊಳಗೆ ನಿಮ್ಮನ್ನು ನೀವು ಮರೆತುಕೊಂಡಿರ್ತಕ್ಕಂಥ ಸಂದರ್ಭ ನಿಜವಾಗ್ಲೂ ಕೂಡ ಮರುಗದವರು ಭಾಗ್ಯವಂತರು, ಸೌಭಾಗ್ಯವಂತರು ನೀವೆಲ್ಲ. ಇದರ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಏನು ಗದ್ದಿಗೆ ಒಳಗೆ ಕರೆತರು ಜಡೇಶಾಂತಲಿಂಗ ಏನು ಜಡೇಶಿತೇಶ್ವರ ಸ್ವಾಮಿಗಳದಾರಲ್ಲ ಅವ್ರಿಗೆ ಸಲ್ಲಬೇಕು. ಯಾಕಂದ್ರೆ ಅವರ ತಪಸ್ಸಿನ ಶಕ್ತಿ ನೋಡಿ ಇವತ್ತು ಕೂಡ ಜೀವಂತ ಐತಂದ್ರೆ ಇವತ್ತು ನೀವೇ ನಿದರ್ಶನ, ಇದಕ್ಕೆ ನೀವೇ ಸಾಕ್ಷಿ. ಎಂಥ ಸಂಪನ್ನ ವಿದ್ಯಾವಂತರು, ವಿನಯ ಭೂಷಣರು, ಬಹಳ ಸಮಾಧಾನ ಚಿತ್ತರು. ಅವ್ರ ಕರೆಗೆ ನಾವು ಎಷ್ಟು ದೂರದೇವಂದ್ರೆ ಸುಮಾರು 400 ಕಿಲೋಮೀಟರ್ ಅಲ್ಲಿಂದ ಬಂದೀವಿ ನಾವು. ಅವ್ರು ಅಲ್ಲಿ ಕಳಿಸ್ಕೊಡ್ರ ನನ್ರಿ ಭಕ್ತರನಂದ್ರ ಅಂದ್ರ ಮಾತಿನೊಳಗ ಎಷ್ಟು ವಿನಯ ಇರ್ತತಿ, ಎಷ್ಟು ತಪಸ್ಸಿರ್ತತಿ ಅಂದ್ರೆ ಅದನ್ನ ನಿಮ್ಮ ಸ್ವಾಮಿಗಳು ಅವನಿಂದ ನೋಡಿ ಕಲಿಬೇಕು. ನಾವು ಬಹಳ ಸಲ ಭೇಟಿಯಾಗಿಲ್ಲ ನಾವು ಅವರಿಗೆ. ನಮ್ಮ ಹುಟ್ಟೂರು ಹೆಬ್ಬಳ್ಳಿ ಆದರೂ ಕೂಡ ನಾವಿರೋದು ಚಿಕ್ಕಮಂಗ್ಳೂರು ಮಠಕ್ಕೆ, ಚಿಕ್ಕಮಂಗ್ಳೂರು ಹತ್ರ. ಆ ಒಂದು ಸ್ವಲ್ಪ ಅವರ ಸ್ನೇಹದೊಳಗೆ ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡ್ರಂದ್ರೆ ಇಲ್ಲಿ ಹೆಬ್ಬಳ್ಳಿ ಅವರು ಸ್ವಾಮಿಗಳನ್ನ ಕರೆಸ್ಬೇಕು, ನಾನು ದೂರ ಆಕತ್ರಿ ಅಂದೆ ಅವರ ಕರೆಗೆ. ಅದಕ್ಕೆ ಅವರ ಬದುಕನ್ನು ನೋಡಿದ್ರೆ ಹೇಗೆ ಕಲಿಬೇಕಂದ್ರೆ ಹೇಳ್ತಾರೆ ಒಂದು ಕಡೆ, ಬೈಟ್ನಾ ಹೋತೋ ಐಸಾ ಬೈಟೋ ಕೋಹಿನ ಕಹೆ ಊಟ. ಕುಂಡ್ರದಾದ್ರೆ ಎಂಥ ಜಗದಾಗ ಕುಂಡ್ರಬೇಕಂದ್ರೆ ಯಾರು ಅನ್ನಬಾರದಂತ ಅಂತ ಜಗದಾಗ ಕುಂಡ್ರಬೇಕಂತ. ಅದಕ್ಕೆ ನೀವೆಲ್ಲ ಎಂಥ ಜಗದಾಗ ಕುಂತೀರಿ ಇವ್ರಂದ್ರೆ ಯಾರು ಹೇಳ್ರಪ್ಪ ಅಂತಕ್ಕಂಥ ಜಗದಾಗ ಕುಂತೀರಿ. ಅದು ಮರಬದ ಜಡೇಶಿದ್ದೇಶ್ವರನ ಆಧ್ಯಾತ್ಮದ ತಂಗದ ಆ ಅಲೆಯೊಳಗೆ ಇದು ಬೇಕು. ಅದಕ್ಕೆ ಹೇಳೋರು ಹೇಗಿರ್ಬೇಕಂದ್ರೆ ಬೋಲ್ನಾ ಹೋತೋ ಐಸಾ ಬೋಲೋ ಕೋಹಿ ಕಹೇನ ಜೂಟ್. ನೀ ಮಾತಾಡೋದಾದ್ರೆ ಹೀಗೆ ಮಾತಾಡು, ನಿನಗೆ ಯಾರು ಸುಳ್ಳು ಹೇಳ್ತಾನೆ ಅಂದಿರಬಾರದು, ಅಂಥವ್ರ ಮಾತು ಕೇಳು ಅಂತ ಹೇಳ್ತಾರ. ಅದಕ್ಕೆ ಇವತ್ತ ಆ ಬಸಲಿಂಗ ಶಾಸ್ತ್ರಿಗಳು ನಿಮ್ಮನ್ನೆಲ್ಲ ಎಷ್ಟು ಚಂದ ಮಾತನಾಡ್ತಾ ಹೇಗೆ ಮಾತಾಡ್ಬೇಕಂದ್ರೆ ಸತ್ಯ ಹೀಗೆ ಇರಬೇಕು ಅಂತಕ್ಕಂಥದ್ದು ಅವರ ನಿದರ್ಶನ, ತಪಸ್ಸಿನ ವರ್ಣನೆ ನಿಮ್ಮನ್ನೆಲ್ಲ ಒಂದು ಕಡೆ ಸ್ಪಂದನ ಮಾಡಿ ಕರ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭ. ಅದಕ್ಕೆ ನಾವು ಅಂದ್ವಿ, ಏನು ಮಾತನಾಡದ ಈ ಮರಬದೊಳಗೆ ಬಂದು ನಾವು ಕುಂತೇವಲ್ಲ, ಇಂಥ ಆಧ್ಯಾತ್ಮ ತರಂಗದೊಳಗೆ ನಮ್ಮ ಮಠದ ಚಿಂತಿ, ಶಿಷ್ಯರ ಚಿಂತಿ, ಭಕ್ತರ ಕರೆ ಅವನ್ನೆಲ್ಲ ಮರೆತು ಬಹಳ ಆನಂದವಾಗಿ ಕುಂತೀವಿ. ಯಾಕಂದ್ರೆ ಅಂಥ ಆ ಆಧ್ಯಾತ್ಮದ ತರಂಗದ ಅಲೆಗಳು ನಿಮ್ಮ ಪ್ರತಿಯೊಬ್ಬರ ಮನಗಳಲ್ಲಿ ಅದಾವ. ನೋಡಿ, ಮಕ್ಕಳು ಮುಂದಿನ ಸಂಸ್ಕಾರವಂತಿಯವರು ನಮ್ಮ ನಾಡ ಕಟ್ಟು ಮಕ್ಕಳು. ನಾವು ಕೂಡ ಇವತ್ತು ಈ ವೇದಿಕೆ ಮೇಲೆ ಕೊಂಡಿರ್ಬೇಕಂದ್ರೆ ತಿಳಿದ ಇದ್ದಂಗೆ ಮನೆಯೊಳಗೆ ಊರಿನೊಳಗೆ ಏನಾದರೂ ಒಂದಿಷ್ಟು ಪುರಾಣ ಪ್ರವಚನ ನಡೀತಾವಲ್ಲ, ಅವಾಗ ಹೋಗಿ ಕುಂತ್ಕೊಂಡು ಕೇಳಿದ ಒಂದು ಸಂದರ್ಭನ ಇವತ್ತು ನಾವು ಇಷ್ಟು ಮೇಲೆ ಬಂದು ಕುಂತೇವೆ. ಕೇಳಬೇಕು. ಕೇಳಿದ್ದನ್ನ ಏನು ಮಾಡ್ಬೇಕಂದ್ರೆ ನಮಗೆ ಬಹಳ ಸಮಯ, ನಿಮ್ಮ ಸಮಯ ತಗೊಳಕು ನನಗೆ ಬಹಳ
ನೋವು ಅನಿಸ್ತದೆ. ಬಹಳ ಕಾರ್ಯಕ್ರಮ ಅದಾವ. ಜಾತ್ರಾ ಮಹೋತ್ಸವಕ್ಕಾಗಿ ಸನ್ನದ್ಧ ಆಗ್ಬೇಕಾದ್ರೆ ಇದನ್ನ 5 ದಿನ ಕಾರ್ಯಕ್ರಮ ಇಟ್ಟರೆ 5 ದಿನಗಳು ಇವತ್ತು 1ನೇ ದಿನ 6ಕ್ಕೆ ಹಾಕ್ಯಾರ. ಪ್ರಾರಂಭ ಆಗ್ಬೇಕಾಗಿತ್ತು, ಆದ್ರೆ ನೀವೆಲ್ಲ 6ಕ್ಕೆ ಬರದೇ ಇದ್ರು ಕೂಡ ಪ್ರಾರಂಭ 7 ಗಂಟೆಗೆ ಆಗಿದ್ರು ಕೂಡ ಶಾಸ್ತ್ರಿಗಳು ಅದನ್ನು ಬಹಳ ತೂಕವಾಗಿ ಆ ಸಭೆಯನ್ನು ಒಯ್ದದ್ದು ಬಹಳ ಒಳ್ಳೆಯದು. ಅದಕ್ಕೆ ನಾವು ಹೆಚ್ಚು ಏನು ಮಾತನಾಡಂಗಿಲ್ಲ. ಯಾರಿಗೆ ಹೇಳಬೇಕಪ್ಪ ಅಂದ್ರೆ ತಿಳಿದವ್ರಿಗೆ ಹೇಳಬೇಕು, ಹೌದಲ್ಲ? ಮತ್ತ ತಿಳಿದವ್ರಿಗೂ ಹೇಳಬಾರದು. ಎಲ್ಲ ನೀವು ತಿಳ್ಕೊಂಡಿರಿ, ನಿಮಗೇನು ಹೇಳ್ಬೇಕು. ತಿಳಿದವ್ರಿಗೂ ಹೇಳಂಗಿಲ್ಲ. ಏನು ತಿಳಿಬೇಕು, ಏನು ತಿಳ್ಕೋಬಾರದು ಅಂದ್ರೆ ಜ್ಞಾನ, ಆಧ್ಯಾತ್ಮದ ಹಸಿವು ನಮಗೆ ಬೇಕು. ಆಧ್ಯಾತ್ಮದ ಒಂದು ಜ್ಞಾನ ನಮ್ಮದಾತಂದ್ರೆ ನಾವು ಅವತ್ತನ ಸುಖಪುರುಷಗಳು. ಅದಕ್ಕೆ ಒಂದು ಕಡೆ ಹೇಳ್ತಾರ, ಅವ್ರು ಹೇಳಿದ್ರು, ಯಾವುದಪ್ಪ ನಮಗೆ ಸಂಪತ್ತು ಅಂದ್ರೆ ದೇವರು ಅದಾನ ಅನ್ನೋದನ್ನ ಯಾವಾಗಲೂ ನೀನು ಅವನು ಪೂಜೆ ಮಾಡಿ ಸದಾ ನಿನ್ನ ಮನಸ್ಸಿನೊಳಗೆ ಪೂಜೆ ಮಾಡ್ತಾ ಮಾಡ್ತಾ ನಿನ್ನ ಕಾಯಕದೊಳಗೆ ನಿನ್ನ ತಲ್ಲೀನಾಗಿ ನಿನ್ನ ಕೆಲಸ ಮಾಡಿದೆ ಅಂದ್ರೆ ನಿನಗೆ ಅದು ಸಂಪತ್ತು. ಯಾವುದು ವಿಪತ್ತಪ್ಪ ಅಂತಂದ್ರೆ, ಯಾವ್ದು ನಿನಗೆ ಕಷ್ಟ ಅಂದ್ರೆ ದೇವರನ್ನ ಮರೆದು ಅನಾಚಾರಿಯಾಗಿ ಸಂಸ್ಕಾರಹೀನನಾಗಿ ಧರ್ಮದಲ್ಲಿ ಹುಟ್ಟಿ ಧರ್ಮಕ್ಕೆ ದ್ರೋಹ ಬಗೆದೇನು ನೀನೇನೇ ಕೆಲಸ ಮಾಡ್ತಿಲ್ಲ, ಅದು ವಿಪತ್ತು. ಸಂಪತ್ತು ಯಾವ್ದಂದ್ರೆ ಇವತ್ತೇನು ನಾವು ಹೇಳ್ತೇವಲ್ಲ, ನಮ್ಮ ಮನೆ, ಬಂಗ್ಲೆ, ಹೊಲ, ಮನಿ, ಕಾರು, ಅದು ಸಂಪತ್ತಲ್ಲ. ಹೇಳಿದ್ರು ಅವರು, ಅದು ಸುಖಶ್ಚ ದುಃಖಶ್ಚ ನಕೋ ಪಿದಾತ ಪರೋ ದದಾತಿ ಕುಬುದ್ಧಿರೇಶ. ನಮಗ ಮತ್ತೊಬ್ರು ಸುಖನೂ ಯಾರು ಕೊಡಂಗಿಲ್ಲ, ಮತ್ತೊಬ್ಬರಿಗೆ ನಮಗ ದುಃಖನೂ ಯಾರು ಕೊಡಂಗಿಲ್ಲ. ನಾವೆಲ್ಲ ಭಗವಂತನ ಒಳ್ಳೆ ಕರ್ಮಗಳನ್ನ ಮಾಡಿ ಇವತ್ತು ಕರ್ಮದ ಫಲವಾಗಿ ಒಳ್ಳೆಯದವ್ರ ಮನೆಯೊಳಗೆ ಹುಟ್ಟಿ ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ. ನಾವು ಅನ್ಕೊಂತೀವಿ ಸುಖ, ಯಾರೋ ಒಬ್ಬ ಹೇಳ್ತಾನೆ ಸುಖ, ಅವರಿಂದ ನಂಗೆ ಸುಖ ಆಯ್ತು, ಅವರಿಂದ ದುಃಖ ಆತಂದ್ರೆ ಅದಕ್ಕೆ ಹೇಳ್ತಾರೆ ಪದೋ ಪರೋ ದದಾತಿ ಕುಬುದ್ಧಿರೇಶ. ಸುಖಶ್ಚ ನಕೋಪಿದಾತ. ಸುಖನೂ ನಿಮಗೆ ಯಾರು ಕೊಟ್ಟಿಲ್ಲ, ದುಃಖನೂ ನಿಮ್ಗೆ ಯಾರು ಕೊಡಂಗಿಲ್ಲ. ಯಾರು ಇದನ್ನ ತಿಳ್ಕೊಂತಾರ ನಂಗೆ ಅವನಿಂದ ಸುಖ ಆಯ್ತು ಅವನಿಂದ ದುಃಖ ಅಂದ್ರೆ ಪರೋ ದದಾತಿ ಕುಬುದ್ಧಿ ರೇಷ. ಬುದ್ಧಿ ಇಲ್ದ ಹೇಳೋ ಮಾತಿದೆ. ಅದಕ್ಕೆ ಕರ್ಮ ಅನ್ನುವಂಥದ್ದು ಏನೈತಲ್ಲ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ. ಅದಕ್ಕೆ ನಮ್ಮ ವೀರಶೈವ ಸಂಪ್ರದಾಯದಲ್ಲಿ ಬಹಳಷ್ಟು ನಾವು ತಿಳ್ಕೊಬೇಕಂದ್ರೆ ಮೊದಲು ಏನು ತಿಳ್ಕೊಬೇಕಂದ್ರೆ ಷಟಸ್ಥಲಗಳಂತ ಅದಾವ, ಪಂಚಾಚಾರಗಳಂತ ಅದಾವ, ಮತ್ತು ಅಷ್ಟಾವರಣಗಳ ಅಂತ ಅದಾವ. ಹೌದು, ನಿಮಗೆಲ್ಲ ಬಹಳ ಈ ಊರಿನ ಗಂಗಾಧರ ಲಿಂಗೈಕ್ಯ ಗಂಗಾಧರ ಶಿವಾಚಾರ್ಯರು ಪುರಾಣವನ್ನು ಬರೆದು ಷಟ್ಪದಿಯೊಳಗೆ ಪುರಾಣವನ್ನು ಬರೆಯಕ ಎತ್ತಿದ ಕೈ ಕರ್ನಾಟಕ ಅಲ್ಲ ನಮ್ಮ ದೇಶದೊಳಗನ ಬಹಳಷ್ಟು ಹೆಸರನ್ನು ಗಳಿಸ್ತಾರೆ. ಮರಬದೊಳಗೆ ಹುಟ್ಟಿ ಗೂಡೂರಿನೊಳಗೆ ಇದ್ದುಕೊಂಡು ಮಠವನ್ನು ನಡೆಸಿ ಅವರು ಎಲ್ಲ ಕಡೆನೂ ಬಹಳಷ್ಟು ಅವರು ಜ್ಞಾನವೃದ್ಧರು, ಅನೇಕ ಪುರಾಣಗಳನ್ನು ಬರೆದ ಅಂತಹ ಒಂದು ಶಕ್ತಿಯನ್ನ ನಾಡಿಗೆ ಪರಿಚಯಿಸಿಕೊಟ್ಟಂತ ಶಕ್ತಿ ಈ ಮರಬಕ್ಕಿದೆ, ಈ ಮಠಕ್ಕಿದೆ, ಈ ಪರಿಸರಕ್ಕಿದೆ. ಅವ್ರನ್ನ ನಾವು ನವನಗರದೊಳಗೆ ನೋಡಿದ್ವಿ, ಆ ಮಠಕ್ಕೆ ಬಂದೇವಲ್ಲ ಅಂತಕ್ಕಂಥ ಸಂತೋಷ. ಎಂಥ ಭಕ್ತರನ್ನ ಸಾಕ್ಯಾರ. ಅದಕ್ಕೆ ಶಟಸ್ಥಲ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಏನು ಜ್ಞಾನದ ಒಂದು ಮೆಟ್ಟಿಲುಗಳು, ಬಹಳ ನಿಲಕಲಾರದಂಥ ಮೆಟ್ಲು. ಆ ನಿಲಕಲಾರದಂಥ ಮೆಟ್ಲನ್ನ ನಾವು ನಿಲಕಿಸಬೇಕಂದ್ರೆ ಅಷ್ಟಾವರಣವೇ ಅಂಗವಾಗಿ. ಅಷ್ಟಾವರಣ ಅಂದ್ರೆ ಗುರು. ನಾ ಇದ್ರ ಬಗ್ಗೆ ನಿಮಗೆ ಏನು ವಿವರಿಸೋಣ, ಇನ್ನೊಂದು 2-3 ನಿಮಿಷದೊಳಗೆ ನಾನು ಮುಗಿಸ್ತೀನಿ. ಅಷ್ಟಾವರಣವೇ ಅಂಗವಾಗಿ ಅಂದ್ರೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವು ಅಷ್ಟ ಆವರಣಗಳು. ಆವರಣ ಅಷ್ಟ ಅಂದ್ರೆ 8, ಆವರಣ ಅಂದ್ರೆ ನಮ್ಮನ್ನ ಕಾಪಾಡತಕ್ಕಂಥ ಆವರಣಗಳು. ಪಂಚಾಚಾರವೇ ಆತ್ಮವಾಗಿ, ಪಂಚಾಚಾರವೇ ಆಚಾರ. ಪಂಚಾಚಾರ ಅಂದ್ರೆ ಅದನ್ನ ಡಿಟೇಲ್ ಹೇಳಕ್ ಹೋಗಂಗಿಲ್ಲ. ಪಂಚಾಚಾರ ಅಂದ್ರೆ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ, ವೃತ್ತಾಚಾರ ಅಂತಕ್ಕಂಥ ಆಚರಣೆ ಪಂಚಪ್ರಾಣಕ್ಕೆ. ಪಂಚಪ್ರಾಣವೇ ಪಂಚ ಆಚರಣೆ. ಸತ್ಯವನ್ನು ಹೇಳೋದು, ಲಿಂಗವನ್ನು ಪೂಜೆ ಮಾಡೋದು, ಸದಾ ಧರ್ಮವಂತನಾಗಿ ನಡೆಯುವುದು. ಇನ್ನು ಮುಂದೆ ಯಾವ್ದಂದ್ರೆ ಶಟಸ್ಥಲ ಅಂದ್ರೆ ನಮ್ಮ ಆತ್ಮದೊಳಗೆ ಇರ್ತಕ್ಕಂಥ ಅದು ಇದಕ್ಕಿಂತಲೂ ಹೆಚ್ಚಿನ ಮಟ್ಟದ ಉಚ್ಚ ಮಟ್ಟದ್ದು. ಅಲ್ಲೇ ಭಕ್ತ, ಮಹೇಶ, ಪ್ರಸಾದಿ,
ಶರಣ, ಐಕ್ಯ ಅಂತಕ್ಕಂಥ 6 ಸ್ಥಳಗಳು, 6 ಮೆಟ್ಟಿಲುಗಳು. ತಸ್ಮಾತ್ ಜಾಗ್ರತ, ಅದಕ್ಕೆ ಜಾತ್ರೆ ಮಾಡಾಕತ್ತೀವಿ ನಾವು. ಜಾತ್ರೆ ಅಂದ್ರೆ ಏನು? ಜಾಗ್ರತೆ ಆಗೋದು, ಜಾಗ್ರತೆ ಮಾಡುವಂಥದ್ದು. ನಾವು ಹುಟ್ಟಿದ್ದು ಎದಕ್ಕೆ ಅನ್ನೋದು ಅದನ್ನು ಎಚ್ಚರ ಮಾಡಿ ಹೇಳ್ತಕ್ಕಂಥದ್ದು ಯಾವ್ದಂದ್ರೆ ಜಾತ್ರೆ. ಅದು ಜಾಗ್ರತೆ. ನಾವು ಜಾಗ್ರತೆ ಆಗಿಲ್ಲ ಅಂದ್ರೆ ಒಳಗಿನಿಂದ ಜಾಗ್ರತೆ ಆಗ್ಬೇಕು. ನೀವೆಲ್ಲ ಕಣ್ಣು ನೋಡ್ಕೋತನ ಬಂದಿರಿ, ಕಿವಿ ಕೇಳ್ಕೋತನ ಕೇಳಾಕತ್ತೀರಿ. ಅದನ್ನ ಹೇಳಾಕತ್ತಿಲ್ಲ. ಈ ಒಳಗೆ ಕಳ್ಳರದಾರ ಅಷ್ಟ, ಏನಂದ್ರೆ ಆ ಕಳ್ಳರದಾರ. ಅದಕ್ಕೆ ತಸ್ಮಾತ್ ಜಾಗ್ರತ. ನೀನೇನ್ ಮಾಡಂದ್ರೆ ನಿನ್ನಲ್ಲಿರ್ತಕ್ಕಂಥ ಆತ್ಮನಕ ಅಂತಕ್ಕಂಥ ರತ್ನವನ್ನ ಹರಣ ಮಾಡಾಕತ್ತಾರ. ಅದನ್ನ ನೀನು ನಿನ್ನ ಆತ್ಮದಲ್ಲಿರ್ತಕ್ಕಂಥ ಭಗವಂತದಾನ, ಆ ಆತ್ಮ ರತ್ನವನ್ನು ನೀನು ಕಾಪಾಡು, ಎಚ್ಚರಾಗು ಅಂತ ಹೇಳ್ತಕ್ಕಂಥದ್ದು ಇವು ಜಾತ್ರೆಗಳು. ಅದು ಮರದ 5 ದಿನ ನಡೀತೈತಿ. ಈ ಜಾಗೃತ ಜಾತ್ರೆಯೊಳಗ ಯಾರು ನೀವು ಆಗ್ಲೇ ಮುಳುಗೆದ್ದೀರಿ, ಮಕ್ಕಳು ಇನ್ನಷ್ಟದಲ್ಲ ಅವು ಸಂಸ್ಕಾರ ಹೊಂದಬೇಕಾಗೈತಿ. ಅದಕ್ಕೆ ನಾವೆಲ್ಲ ಭಗವಂತನ ಕಡೆ ಮುಖ ಮಾಡಬೇಕು. ಆ ಭಗವಂತನ ಕಡೆ ಮುಖ ಗುರುವಿನ ಕಡೆ ಮುಖ ಮಾಡಿದಾಗ ನಾವೆಲ್ಲ ಎದ್ದು ಬರ್ತೇವೆ. ಅದಕ್ಕೆ ಶಂಕರರು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಏನು ಹೇಳಿದ್ರಂದ್ರೆ, ಏನಂದ್ರೆ ಈ ಸಾಗರ ಅಂತಕ್ಕಂಥದ್ದು ಇಷ್ಟೆಲ್ಲ ಒಳಗೊಂಡಿದೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅಂತಕ್ಕಂಥ ಆ ಭವಸಾಗರದೊಳಗೆ ಇವನ್ನೆಲ್ಲ ಇಟ್ಕೊಂಡು ನಾವೇನು ಮಾಡಾಕತ್ತೇವೆ ಅಂದ್ರೆ ತೇಲ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇಂಥ ತೇಲುವಿಕೆಯ ಇಷ್ಟೆಷ್ಟು ಕಷ್ಟ, ಸುಖ, ಜಂಜಡ, ಸಂಸಾರ ದುಃಖ, ಇಷ್ಟೆಲ್ಲ ಸಾವಿರಾರು ದುಃಖಗಳನ್ನು ಇಟ್ಕೊಂಡು ಈ ಸಾಗರವನ್ನು ದಾಟಬೇಕಂದ್ರೆ ಅವರ ಉತ್ತರ ಹೇಳ್ತಾರ. ಇಂಥ ಒಂದು ಇದ್ರೊಳಗೆ ಎಷ್ಟು ಮುಳುಗಿ ಹೇಳಾಕತ್ತೇವನು ಅಂದ್ರೆ ಅವನ ದುಃಖ, ಅವನ ಮನೆ ಕಟ್ತಾನ, ಈ ಹಗೆ ತಗೆ, ಕಾಮ, ಕ್ರೋಧ, ಮದ, ನನ್ಗೆ ಬೇಕು, ಅದು ಬೇಕು, ಇಷ್ಟೆಲ್ಲ ಇಟ್ಕೊಂಡು ಹೊಂಟೀವಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಇವನ್ನೆಲ್ಲ ಬಿಡ್ಬೇಕಂದ್ರೆ ಭಾಳ ನೀನೇನು ಮಾಡಬೇಡ ಅಂತ. ನೀನು ಮುಳುಗ್ತಾ ಇದ್ದೇವೆ ಸಂಸಾರದೊಳಗೆ ಇವನ್ನೆಲ್ಲ ಇಟ್ಕೊಂಡು. ಅದಕ್ಕೆ ಏನೂ ಮಾಡಬೇಡ. ಗುರು ಪಾದಾಂಬುಜದ್ವಯೇವ ನೌಕಾ. ನೀನು ಗುರುವಿನ 2 ಪಾದಗಳನ್ನು ನಿನ್ನ ನೌಕೆಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನೀನು ಏನು ಸಂಸಾರದೊಳಗೆ ಬಿದ್ದಿಯಲ್ಲ, ಈ ಸಂಸಾರ ಪಾರ ಎಂಥ ಸಂಸಾರ ಅಂದ್ರೆ ದಂಡಿಲ್ಲದ ಸಂಸ್ಕಾರವನ್ನು ನೀ ಪಾರಕ್ಕಿಯ ಏನ್ ಮಾಡ್ಬೇಕಂದ್ರೆ ಗುರು ಅಂತಕ್ಕಂಥ 2 ಆ ಪಾದಗಳನ್ನು ನೌಕೆಯಾಗಿ ಮಾಡ್ಕೊಂಡ್ಬಿಟ್ರೆ ನಿನ್ನ ಕಷ್ಟ ನಷ್ಟ ಎಲ್ಲ ಆಗಿ ಭಗವಂತನನ್ನಿಂದ ಏನು ಕಳಿಸಿ ಬಂದಿಯಲ್ಲ ಅದರಿಂದ ಹೋಗಿ ಮತ್ತೆ ನೀವು ಸೇರ್ತೀಯ. ಸಮಯ ಆಯ್ತು. ಅದಕ್ಕೆ ಬಹಳ ಒಳ್ಳೆಯ ಸಂದರ್ಭವನ್ನು ನಿಮಗೆ ನೆನಪಿಸ್ತೀನಿ. ಒಬ್ಬ ಹೆಣ್ಮಗಳಿದ್ಲು. ಶಿವನ ಮಂದಿರ ಇರ್ತಕ್ಕಂಥ ಆ ಮಂದಿರದೊಳಗೆ ದೊಡ್ಡ ರೋಡು, ದೊಡ್ಡ ರಸ್ತೆ. ಆ ರಸ್ತೆದೊಳಗೆ ಒಬ್ಬ ರಾಣಿ, ಮಹಾರಾಣಿ ಗುರ್ತಾತ್. ನಿಮ್ಗೆ ಅದನ್ನ ವಿವರಣೆ ಮಾಡೋ ಹೆಂಗಿಲ್ಲ, ಟೈಮ್ ಇಲ್ಲ, ಇಲ್ಲಿ ಮುಂದಿನೆಲ್ಲ ಕೆಲಸ ಆಗುತ್ತೆ. ಸ್ವಲ್ಪ ಶಾರ್ಟ್ಕಟ್ನಾಗ ಹೇಳ್ತೀನಿ. ಮಹಾರಾಣಿ ಅಂದ್ರೆ ಆ ದೇಶದೊಳಗೆ ಎಲ್ಲರೂ ಹೋಗಿ ದಾಸಾನುದಾಸಿ ಎಲ್ಲರೂ ಅವ್ರು ಹೇಳಿ ಕೇಳ. ಆ ಮಹಾರಾಣಿ ಏನ್ ಮಾಡ್ತಾ ಇದ್ಲಂದ್ರೆ ಶಿವಮಂದಿರ ಹೋಗ್ತಕ್ಕಂಥ ಒಂದು ದೊಡ್ಡ ರಸ್ತೆದೊಳಗೆ ಸೀರೆ ಕಟ್ಟಿ ಕಸಬರಿಗೆ ತಗೊಂಡು, ಏನು ಬರ್ಲ್ ಅಂತಿಲ್ಲ ನೀವು, ಆ ಬರ್ಲ್ ತಗೊಂಡು ಆ ರೋಡು ಹೊಡಿತಾ ಇದ್ಲು. ಆ ರೋಡ್ ಕಸ ಹೊಡಿತಾ ಇದ್ಲು. ದಾಸಿಯರೆಲ್ಲ ಅದಾರ, ಸ್ನೇಹಿತರದಾರ, ಗೆಳೆಯರದಾರ. ಕಾರ್ನಾಗ ಬಂದು ಮೇಣೆ ಒಳಗೆ ಬಂದು ರಾಣಿ ಅಲ್ಲ ಆ ಜಗಕ್ಕೆ ಬಂದು ಕಸ ಹೊಡ್ಯಾಕತ್ತಿ. ಇನ್ನೊಬ್ರು ಸಖಿಯರು ಕೇಳಿದ್ರು, ನೀನೇನು ಮಾಡಾಕತ್ತಿ? ನಾವು ಹೊಡಿತೀವಿ, ನೀ ಯಾಕೆ ಹೊಡಿತೀವಿ? ಯಾಕಂದ್ಲು, ಯಾರು ಬೇಡ, ನಾನು ಹೊಡಿತೀನಿ ಅಂತ ಸಂದರ್ಭ ಬಂದಾಗ ಮತ್ತೆ ಅಲ್ಲೇ ಬಹಳ ಜನ ನೋಡಿದ್ರು. ಇಂಥ ರಾಣಿ ಮಹಾರಾಣಿ ದಿನಾನು ಬಂದು ಈಕೆ ಇಂಥ ಒಂದು ಜಾಗ ಕಸ ಹೊಡ್ಯಾಕತ್ತಾಳಲ್ಲ, ಯಾಕೆ ಕಸ ಹೊಡ್ಯಾಕತ್ತಿ ಅಂತ ಆಕೆ ಕೇಳಿದ್ರು. ಬಹಳ ಕ್ಯೂರಿಯಾಸಿಟಿ. ಅಲ್ಲ, ಇಂಥ ರಾಣಿ ದಿನಾ ಬಂದು ಈ ರೋಡ್ನಾಗ ಕಸ ಹೊಡ್ಯಾಕತ್ತೀರಿ ಯಾಕೆ ಅಂತ ಆಕೆ ವಿವರಣೆ ಮಾಡಿ ಹೇಳ್ತಾಳ. ಆಕೆ ಕಥೆ ಮಾಡಿ ಹೇಳ್ತಾಳೆ, ನೋಡು, ನಾನು ಹಿಂದಿನ ಜನ್ಮದೊಳಗ ಕಾಗಿದ್ದಾಗ ಇದೇ ರೋಡಿನೊಳಗೆ ನನಗೆ ಕಾಗಿದ್ದಾಗ ಅಲ್ಲೊಂದು ನನಗೆ ತಿನ್ನಾಕ ಒಂದಿಷ್ಟು ಅನ್ನ ಬಿದ್ದಿತ್ತು. ಆ ಅನ್ನ ತಗೊಳಾಕ ನಾನು ಹೀಗೆ ಹೋಗಿದ್ದೆ. ಅನ್ನ ತಗೋಬೇಕನ್ನೋತ್ಲೆ ಆ ಚೊಂಚಿನಿಂದ ಒಂದು ಗಾಡಿ ಬರ್ತಿತ್ತು. ಆ ಗಾಡಿ ಬಂದ ಕಡೆ ಮತ್ತೆ ನಾ ಹಿಂದೆ ಸರಿತಿದ್ದೆ, ಮತ್ತು ಆ ಮರದೊಳಗೆ ಹೋಗಿ ಕುಂಡಿರ್ತಿದ್ದೆ. ಗಾಡಿ ಪಾರಕ್ಕಿತ್ತು.
ಮತ್ತೆ ಕೆಳಗೆ ಬರ್ತಿತ್ತು. ಹಿಂಗೇನು ಇನ್ನೇನು ತಗೋಬೇಕು ಆ ಅಗಳ ಅನ್ನೋತ್ಲೆ ಮತ್ತೊಂದು ಗಾಡಿ ಬರ್ತಿತ್ತು. ಮತ್ತೆ ನಾ ಮ್ಯಾಲೆ ಹೋಗ್ತಿದ್ದೆ. ಆ ಮೇಲೆ ಹೋಗೋದು ಆ ಕೆಳಗೆ ಬರೋದು ಮಾಡುವಾಗ ನಾನು ರೆಕ್ಕೆಯಿಂದ, ನಾನು ಏನು 2 ರೆಕ್ಕೆ ಇದ್ವಲ್ಲ, ರೆಕ್ಕೆಯಿಂದ ಆ ಜಾಗ ಸ್ವಚ್ಛ ಆಯ್ತು. ಸ್ವಚ್ಛ ಆದ ಕೂಡಲೇ ನಾನು ಮತ್ತೆ ಮರು ಜನ್ಮದೊಳಗೆ ಹುಟ್ಟಿದೆ. ನಾನು ಯಾಕೆ ಹುಟ್ಟಿದ್ನೆ ಅಂದ್ರೆ ಆ ಏನು ಶಿವನ ಮಂದಿರ ಇತ್ತಲ್ಲ, ಅನ್ನಕ್ಕಾಗಿ ನಾನು ಆ ರೆಕ್ಕೆಯಿಂದ ರೋಡ್ ಹೊಲಸು ಮಾಡಿದ್ದೆ. ಮುಂದಿನ ಜನ್ಮ ನನಗೇನಾಯ್ತಂದ್ರೆ ರಾಣಿ ಜನ್ಮ ಆಯಿತು. ಅದಕ್ಕೆ ಅಕಸ್ಮಾತ್ ನಾನು ಈಗ ಮತ್ತೆ ಹೊಡಿದ ಇದ್ರೆ ಮುಂದಿನ ಜನ್ಮನು ಒಂದು ಕಾಗೆ ಅಂತ ಜನ್ಮ ಆಗ್ತೈತಿ. ಅದಕ್ಕೆ ನಾನು ಮತ್ತೆ ಹೊಡಿತಾ ಇದ್ದೀನಿ. ಯಾಕಂದ್ರೆ ನಾ ರಾಣಿ ಆದರೂ ಕೂಡ ನಾ ಕಸ ಹೊಡಿತೇನೆಂದ್ರೆ ಬಂಧುಗಳೇ, ಗುರುವಿನ ಮಠ, ಆಪ್ತ ಸೇವೆ, ಅಂಗ ಸೇವೆ, ಶುಶ್ರೂಷೆ ಸೇವೆ ಮತ್ತು ಅಂಗ ಸೇವೆ, ಆಪ್ತ ಸೇವೆ, ಸದ್ಭಾವನಾ ಸೇವೆ, ಇವನ್ನೆಲ್ಲ ಮರಬದ ಜನರಿಗೆ ಹೇಳಬೇಕಾಗಿಲ್ಲ. ಅವರ ಪೂಜ್ಯರು ನನಗೆ ಹೇಳಿದರು. ನಾನು ನೋಡ್ರಿ ಭಾಳ ಸಮಾಧಾನ ಆಗಿನಿ. ನನಗೆ ನನ್ನ ಪರಿವಾರದವರು ಬಂದು ಸೇವಾ ಮಾಡ್ತಾರ. ನಾನು ಧನ್ಯನದೇನಿ. ನನಗೆ ಹೋದಾಗ ಮಠ ಟೆನ್ಷನ್ ಇಲ್ಲ. ನಾ ಇಷ್ಟು ಕಾರ್ಯಕ್ರಮ ಮಾಡಾಕತ್ತೇನೆಂದ್ರೆ ನಾನು ಭಾಳ ನಿರಾಳದೀನಿ. 5 ದಿನ ಜಾತ್ರೆ ದೊಡ್ಡ ಪ್ರಮಾಣದೊಳಗೆ ವ್ಯವಸ್ಥೆ ಮಾಡಿದ್ರು ಕೂಡ ನನಗೆ ಒಬ್ಬೊಬ್ಬರು ಭೀಮ ಬಲ ಇರತಕ್ಕಂಥ ಏನು ಮರಬೋದು ಭಕ್ತರು ಅದಾರ, ಅವರದಾರ ಭಾಳ ನಿರಾಳ ಕಾರ್ಯಕ್ರಮ ಮಾಡಾಕತ್ತೀನಿ. ನೀವು ನಾನು ಏನಾರ ನಮ್ಮ ಮಠದಾಗ ಕೆಲವೊಂದು ಸ್ವಾಮಿಗಳಿಗೆ ಕಾರ್ಯಕ್ರಮ ಮಾಡಿದ್ರೆ ನಾವು ವೇದಿಕೆ ಮೇಲೆ ಇಷ್ಟೊತ್ತು ಕುಂಡ್ರಂಗಿನೇ ಇಲ್ಲ, ಅಷ್ಟು ಒತ್ತಡ. ಅದಕ್ಕೆ ನಿಜವಾಗಲೂ ಕೂಡ ಅವರು ವಿನಯಶೀಲರು, ವಿದ್ಯಾಸಂಪನ್ನರು, ಅಷ್ಟೆಲ್ಲ ಇದ್ರೂ ಕೂಡ ಅವರ ಒಂದು ಕರೆಗೆ ನಾವು ಬಂದೀವಿ 400 ಕಿಲೋಮೀಟರ್ ಅಂದ್ರೆ ಅವರಲ್ಲಿರ್ತಕ್ಕಂಥ ಆ ಕರೆಯ ಧ್ವನಿ ತರಂಗ ಎಷ್ಟು ನಮ್ಮನ್ನು ಎಳ್ಕೊಂಡು ಬಂದಿರಬೇಕಂದ್ರೆ ಎಷ್ಟು ತಪಸ್ವಿಗಳಿರಬೇಕು ಅಂತಕ್ಕಂಥದ್ದು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಅದಕ್ಕೆ ಆಪ್ತ ಸೇವೆ, ಅಂಗ ಸೇವೆ, ಸದ್ಭಾವನಾ ಸೇವೆ ಅಂತಕ್ಕಂಥ ಏನು ಸೇವೆಗಳದಾವ, ಮರಬದ ಜನರವನ್ನು ಮಾಡ್ತೀರಂತೆ ನೀವು ಧನ್ಯಾತ್ಮರು. ಅದಕ್ಕೆ ಹೊಳ್ಳೆ ಹುಟ್ಟಿ ಬರಬೇಕಾದ್ರೆ ಮತ್ತೆ ಮರಬದೊಳಗೆ ಹುಟ್ಟಿ ಬರಬೇಕಪ್ಪ ಅನ್ನುವಂಥ ನೀವು ಮಹಾತ್ಮರು ನೀವು ಆಗಿರಿ ಅಂತಕ್ಕಂಥ ಈ ಎಷ್ಟು ಸಂಕ್ಷಿಪ್ತ ನುಡಿ ಪುಷ್ಪಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಷಟಸ್ಥಲ ಬ್ರಹ್ಮನ್ ಶ್ರೀ ರೇವಣ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಬೇರಗುಂಡಿ ಪೂಜ್ಯರಿಗೆ ಒಂದು ಚಿಕ್ಕ ಗೌರವವನ್ನು ಸಲ್ಲಿಸಬೇಕು. ಪರಮ ಪೂಜ್ಯರು ಗೌರವವನ್ನು ಸಲ್ಲಿಸಬೇಕು. ಈ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಪೂಜ್ಯರ ಒಂದು
ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಜಡಸಿದ್ದೇಶ್ವರ ಮಹಾಸ್ವಾಮಿಗಳ ಮಹಾರಾಜಗೆ ಶ್ರೀ ಮಹೇಶ್ವರ ಮಹಾಸ್ವಾಮಿಗಳ